ಎಲ್ಲ ಮಾಧ್ಯಮದ ಮಿತ್ರರ ಜೊತೆಗೆ ಸೇರಿಕೊಂಡಿದ್ದೀರಾ. ತಮ್ಮೆಲ್ಲರ ಪರವಾಗಿ ತಮಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಗಣೇಶ್ ಸರ್ ಅವರಿಗೆ ವೇದಿಕೆಗೆ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಸಿನಿಮಾ ಗೋಲ್ಡನ್ ಮೂವೀಸ್ ಅನ್ನುವಂತಹ ಸಂಸ್ಥೆ ಇವತ್ತು ತುಳುವಿಗೆ ಕೊಡುವಂತಹ ಅದ್ಭುತ ಸಿನಿಮಾ ಪಿಕ್ಚರ್. ಈ ಸಿನಿಮಾದ ನಿರ್ಮಾಪಕಿ ಶಿಲ್ಪಾ ಗಣೇಶ್ ಮೇಡಮ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯ ಸ್ವಾಗತವನ್ನು ವೇದಿಕೆಗೆ ಕೊಡಬೇಕು ಅಂತ ಕೇಳಿಕೊಳ್ತಾ ಬಂದಿರುವಂತಹ ಎಲ್ಲ ಮಾಧ್ಯಮದ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಇನಿ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲೆದ ಉಡುಪಿದ ಪುಗಾರ್ತದ ಸುಮಾರು ಮಾಧ್ಯಮ ವಾಹಿನಿ ಮೂಲ ಸೇರಿದರು ನಿಕ್ಲೆಗೆ ಗಣೇಶ್ ಸರ್ನ ಪರವಾದ ಶಿಲ್ಪಾ ಗಣೇಶ್ ಮೇಡಮ್ನ ಪರವಾದ ಮಾತೆರೆಗ್ಲ ಮೋಕೆದ ಸ್ವಾಗತ ಅಕಲೊಂದು ಇನ್ವಿಟೇಷನ್ ನಿಕಲು ಮಾತೆಲ್ಲ ಒಟ್ಟು ಸೇರಿದರು. ಸೊ ವೇದಿಕೆಯಲ್ಲಿ ಅವರನ್ನ ಸ್ವಾಗತಿಸ್ತಾ ಪಿಕ್ಚರ್ ಸಿನಿಮಾದ ನಾಯಕ ನಟ ನಿತ್ಯ ಪ್ರಕಾಶ್ ಬಂಟ್ವಾಳ ಮೂಲರು ಅವರನ್ನು ವೇದಿಕೆಗೆ ಎದುಕೊನುಗ ಈ ಸಿನಿಮಾದ ನಾಯಕಿ ನಟಿ ಅಮೃತ ಸುಧು ಎಂಕಲೊಟ್ಟಿಗಳು ಅವರಿಗ್ಲ ವೇದಿಕೆಗೆ ಮೋಕೆದ ಸ್ವಾಗತ. ಅಂಚನೆ ಈ ಸಿನಿಮಾದ ಸಂಗೀತ ನಿರ್ದೇಶಕ ಸ್ಯಾಮ್ಯುಯಲ್ ಅಬಿ ಎಂಕಲೊಟ್ಟಿಗಳು ಅವರೆಲ್ಲ ವೇದಿಕೆಗೆ ಎದುಕೊಂಡಿಲ್ಲ ಅವರೆಗ್ಲ ವೇದಿಕೆಗೆ ಮೋಕೆದ ಸ್ವಾಗತನ ಬಯಕೊಂಡಿಲ್ಲ. ಅಂಚನೆ ಈ ಸಿನಿಮಾದ ಮುಖ್ಯ ಭೂಮಿಕೆ ಉಪನಂಚಿತ ನಮ್ಮ ಮಾತೆನ್ನಲ ಮೋಕೆದ ಕಲಾವಿದರು ಹಿರಿಯರು ರಂಗಭೂಮಿ ಸಿನಿಮಾಗೆ ಬಾರಿ ಮಲ್ಲ ಕೊಡುಗೆಯನ್ನು ಕೊಡ್ತೀನಿ ಅಂಚಿತಿನ ತಲಿಕೆದ ಬಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಒಂಜಿ ಜೋರ್ದ ಕೈತಾಟಿಡಾರನ್ನು ವೇದಿಕೆಗೆ ಎದುಕೊಂಡು ವಿನಂತಿನ ಮಂತಂದುಲ್ಲ. ಅವೇ ರೀತಿಡೆ ನನ್ನೊಂಜಿ ಪುಗಾರ್ತದ ಕಲಾವಿದರು ತುಳು ರಂಗಭೂಮಿ ಸಿನಿಮಾ ರಂಗದ ಅಪ್ರತಿಮ ಕಲಾವಿದರು ನವರಸ ನಾಯಕಿ ಭೋಜರಾಜ್ ವಾಮಂಜೂರ್ ಸರ್ ಮೂಲರು ರೆಗ್ಲ ವೇದಿಕೆಗೆ ಆತ್ಮೀಯ ಸ್ವಾಗತನ ಬಯಕೊಂಡಿಲ್ಲ. ಈ ಸಿನಿಮಾದ ವಿತರಕರಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗಕ್ಕೆ ಸಚಿನ್ ತುಳು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಸಚಿನ್ ಎಸ್ ವೇದಿಕೆಗೆ ಬರೋದಕ್ಕೆ ಏನೊಂದಿಲ್ಲ. ಅಂಚನೆ ಕನ್ನಡಲ್ಲ ಈ ಸಿನಿಮಾ ಬಿಡುಗಡೆ ಆಯರೊಂಡು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಕೊಂಡು ಈ ಸಿನಿಮಾದ ಕರ್ನಾಟಕ ರಾಜ್ಯದ ವಿತರಕರು MP ಫಿಲ್ಮ್ಸ್ ದ ಮುನೇಂದ್ರ ಸರ್ ಎಂಕಲೊಟ್ಟಿಗಳು ರೆಗ್ಲ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನ ಮುನೇಂದ್ರ ಸರ್ ಅವ್ರಿಗೂ ಕೂಡ ನಾವು ಕೊಡ್ತಾ ಇದೀವಿ. ವೇದಿಕೆಗೆ ಅವರನ್ನ ಸ್ವಾಗತಿಸ್ತಾ ಇದೀವಿ. ಮತ್ತೊಮ್ಮೆ ಇಲ್ಲಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ವೇದಿಕೆಯಲ್ಲಿರುವಂತಹ ನಮ್ಮ ಸಿನಿಮಾದ ಪಿಕ್ಚರ್ ಸಿನಿಮಾ ತಂಡದ ಪರವಾಗಿ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ವೇದಿಕೆಯ ನಮ್ಮೆಲ್ಲ ನಟರಿಗೂ ಕೂಡ ವೆರಿ ವಾರ್ಮ್ ವೆಲ್ಕಮ್. ನಂಗೆ ಮಾತಾಡಿಗಳ ಗೊತ್ತಿಪ್ಪಲಕನೆ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಗೋಲ್ಡನ್ ಮೂವೀಸ್ ಅನ್ನುವಂತಹ ಸಂಸ್ಥೆ ಕನ್ನಡ ಸಿನಿಮಾ ರಂಗಕ್ಕೆ ತಮ್ಮದೇ ಆದಂತಹ ವಿಶೇಷ ಕೊಡುಗೆಗಳನ್ನು ಕೊಡ್ತಾ ಬಂದಿರುವಂತಹ ಸಂಸ್ಥೆ. ಅಷ್ಟು ಮಾತ್ರವಲ್ಲದೆ ಕನ್ನಡ ಸಿನಿಮಾ ರಂಗದಲ್ಲಿ ಇರುವಂತಹ ನಾಯಕ ನಟರುಗಳಲ್ಲಿ ಸೂಪರ್ ಸ್ಟಾರ್ ಆಗಿ ನಮ್ಮೆಲ್ಲರ ಮನಸ್ಸಲ್ಲಿ ಅಚ್ಚಳಿಯದೆ ಒಂದು ಅವ್ರದ್ದೇ ಆದಂತಹ ವಿಶೇಷ ಸ್ಥಾನವನ್ನು ಸೃಷ್ಟಿ ಮಾಡಿಕೊಂಡಿರುವಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಸೊ ಈ ಸಿನಿಮಾ ಮಂಗಳೂರಲ್ಲಿ ತುಳುವಿನಲ್ಲಿ ಆಗ್ತಾ ಇದೆ ಅನ್ನಂತ ಕೇಳಿದಾಗಲೇ ತಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ದೀರಾ. ಅವತ್ತಿಂದ ಇವತ್ತಿನವರೆಗೂ ಕೂಡ ಸಿನಿಮಾಕ್ಕೆ ಬಹಳ ದೊಡ್ಡ ಮಟ್ಟಿನ ಸಹಕಾರವನ್ನು ಕೊಡ್ತಾ ಬಂದಿದ್ದೀರಾ. ಇನ್ನೇನು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಈ ಸಿನಿಮಾದ ಎಲ್ಲ ಅಪ್ಡೇಟ್ಗಳನ್ನು ಮಾಧ್ಯಮದ ನಿಮ್ಮ ಮುಂದೆ ಮಿತ್ರರ ಮುಂದೆ ಇರೋದಕ್ಕೆ ಸಿನಿಮಾ ತಂಡ ಇಲ್ಲಿ ಜೊತೆಯಾಗಿ ಸೇರಿಕೊಂಡಿದೆ. ಸೊ ಹಾಗಾಗಿ ಅವರ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತನ ಬಯಸ್ತಾ ಕನ್ನಡ ಹಾಗೆ ತುಳು ಎರಡರಲ್ಲೂ ಮಾತಾಡ್ತಾ ಹೋಗ್ತೀವಿ. ಸಿನಿಮಾ ಕನ್ನಡದಲ್ಲಿದೆ, ತುಳುವಲ್ಲಿದೆ. ಸೊ ಹಾಗಾಗಿ ಎರಡರಲ್ಲೂ ಮಾತಾಡ್ತಾ ಸರ್ ಕೂಡ ಇಲ್ಲಿ ಜೊತೆಗಿದ್ದಾರೆ. ಸೊ ಹಾಗಾಗಿ ಅವರನ್ನ ಕೂಡ ನಾವು ಅವರು ಕೂಡ ನಮ್ಮ ಜೊತೆಗೆ ಮಾತಾಡ್ತಾ ಹೋಗಬೇಕು ಅಂತ ಎರಡೂ ಭಾಷೆಯಲ್ಲಿ ಮಾತಾಡ್ತಾ ಹೋಗೋಣ. ಸೊ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಮೊದಲನೇದಾಗಿ ಈ ಸಿನಿಮಾ ಒಟ್ಟು 1951ರಲ್ಲಿ ತುಳು ಸಿನಿಮಾ ರಂಗದಲ್ಲಿ ಫೆಬ್ರವರಿ 19ಕ್ಕೆ ಮೊದಲ ತುಳು ಸಿನಿಮಾ ಬಿಡುಗಡೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ 55 ವರ್ಷಗಳು ಕಳೆದು ಇದು 161ನೇ ಸಿನಿಮಾ ಅಂತ ದಾಖಲೆಗಳು ಹೇಳ್ತಾ ಇದೆ. ಸೊ ಹಾಗಾಗಿ ಟು ದ 161 ಸಿನಿಮಾ ಆಫ್ ತುಳು ಸಿನಿಮಾ ಇಂಡಸ್ಟ್ರಿ ನಾವು ಚಪ್ಪಾಳೆಯ ಸ್ವಾಗತವನ್ನ ಕೋರೋಣ. ನೀವು ಸ್ವಾಗತವನ್ನ ಕೋರಿದಾಗ ಅದು ಇನ್ನು ದೊಡ್ಡ ಮಟ್ಟಿನ ಸೌಂಡ್ ಅನ್ನ ಮಾಡುತ್ತೆ. ಈ ಸಿನಿಮಾದಲ್ಲಿ ನಮ್ಮ ತುಳು ಸಿನಿಮಾ ರಂಗ ಕಂಡಂತಹ ಎಲ್ಲ ದಿಗ್ಗಜರ ಜೊತೆಗೆ ಹೊಸ ಪ್ರತಿಭೆಗಳು ಕೂಡ ಜೊತೆಗೆ ಸೇರಿಕೊಂಡು ತುಳು ಹಾಗೆ ಕನ್ನಡದಲ್ಲಿ ಎಲ್ಲರನ್ನೂ ಮನೋರಂಜಿಸಬೇಕು, ನಗಿಸಬೇಕು ಅಂತ ಈ ಸಿನಿಮಾವನ್ನ ಇವರು ತಮ್ಮ ಮುಂದೆ ತರ್ತಾ ಇದ್ದಾರೆ. ಈ ಸಿನಿಮಾದ ಹೆಚ್ಚಿನ ಡೀಟೇಲ್ಸ್ಗಳನ್ನು ಸಿನಿಮಾ ತಂಡ ತಮ್ಮ ಮುಂದೆ ಹಂಚೋದಕ್ಕೆ ತಯಾರಾಗಿದ್ದಾರೆ. ಮೊದಲನೇದಾಗಿ ಎಲ್ಲರ ಗಮನ ಸೆಳೆಯುವಂತಹ ನಮ್ಮ ನಾಯಕ ನಟ ನಿತ್ಯ ಪ್ರಕಾಶ್ ಬಂಟ್ವಾಳ್. ಸೊ ನಮ್ಮ ನಿತ್ಯ ಪ್ರಕಾಶ್ ಬಂಟ್ವಾಳರಿಗೊಂದು ಜೋರ್ದ ಕೈತಾಟಿ ಬರಣ್ಣಿಕಲ್ನ ಪರವಾದ ಸೊ ಅರಡನೇ ಶುರು ಮಲ್ಪುಗ ಫ್ರಮ್ ದ ಹೀರೋ ಆಫ್ ದ ಫಿಲ್ಮ್, ಫ್ರಮ್ ದ ಫೇಸ್ ಆಫ್ ದ ಫಿಲ್ಮ್. ಮಾತಿರೆಗ್ಲ ನಮಸ್ಕಾರ. ಮೋಕೆದಿದ್ದು ಮಸ್ತ್ ಜನ ಬೈದಾರೆ, ಈತ್ ಜನ ಮೀಡಿಯಾದಾಕುಲು ಬೈದಾರೆ. ಮಸ್ತ್ ಥ್ಯಾಂಕ್ಸ್ ದಯಪಂಡ ತೂನಾಗನೇ ಒಂಜಿ ಖುಷಿ ಆಪುಂಡು. ಈ ಜನ ಒಂಜಿ ಈತ್ ಎನರ್ಜಿ ಆದುಲ್ಲಾರು. ಸೊ ಫಸ್ಟ್ ಆಫ್ ಆಲ್ ಎನ್ನ ಒಂಜಿ ಥ್ಯಾಂಕ್ಸ್ ಕೊರೋಡಾಪುನಿ ನಾನು ಗಣೇಶ್ ಸರ್ಗೆ ಬೊಕ ಶಿಲ್ಪಾ ಮ್ಯಾಮ್ಗೆ ದಯಪಂಡ ಒಂಜಿ ಗೋಲ್ಡನ್ ಮೂವೀಸ್ ನಮ್ಮ ಒಂಜಿ ತುಳು ಪಿಕ್ಚರ್ ಫಸ್ಟ್ ಟೈಮ್ ಮಲ್ತೊಂದುಲ್ಲೇರು. ಅಂಚನೆ ಈತ್ ಮಲ್ಲ ಒಂಜಿ ಬ್ಯಾನರ್ ತುಳು ಜಾತಿ ಪಡುಗತ್ತನಲ್ಲ ಎನ್ನಲ್ಲ ದಯಪಂಡ ಆ ಒಂಜಿ ಸೆಟ್ಟಡ್ ಮಾತೆರ್ಲ ಒಂಜಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ನಾಕುಲು ಯಾನ್ ಒರಿ ಅವಳು ಪೊಸತ್ ಎನ್ನ ಡೆಬ್ಯೂ ಮೂವಿ. ಸೊ ಆ ಸೆಟ್ಗೆ ಮ್ಯಾಮ್ಲ ಡೈಲಿ ಬರೋದಿತ್ತೇರು. ಸೊ ಅವ್ರನ್ನೆಲ್ಲ ಒಂಜಿ ಎನರ್ಜಿ ತೋನಾಗ ನಮಕ್ಲು ಅಂತೆ ಜಾಸ್ತಿ ಎನರ್ಜಿ ತಿಕ್ಕೊಂತಾನೆ ಅವಳು ಒಂಜಿ ಖುಷಿ ಆವಂತಾನೆ. ದಯಪ ಒಂಜಿ ವೈಬೇ ಒಂಜಿ ಬಾರಿ ಎಡ್ಡೆ ಇತ್ತಂಡು ಆ ಟೈಮ್ಡು. ಸೊ
ಅಂಚನೆ ಕಾಪಿಕಾಡ್ ಸರ್ ಉಳ್ಳೇರು ಮಂಜೂರ್ ಸರ್ ಉಳ್ಳೇರು ನಮ್ಮ ಸಚಿನ್ ಅರ್ನಲ ಒಂಜಿ ಮಸ್ತ್ ಮುರಂದಿಂಚ ನಮ್ಮ ಪ್ರಮೋಷನ್ಗೆ ಒಂಜಿ ಆತು ಒಂಜಿ ಅರ್ನಲ ಒಂಜಿ ಎನರ್ಜಿ ಪಾಡ್ದು ವರ್ಕ್ ಮಲ್ತೊಂದುಲ್ಲೇರು ಅಮೃತ ಅರ್ನಲ ಒಂಜಿ ಎಂಟೆ ಒಂಜಿ ಪರ್ಫಾರ್ಮೆನ್ಸ್ ಮಲ್ತದೇರು ಅದೇ ಮುನೀಂದ್ರ ಸರ್ ಉಳ್ಳೇರು ನಿಖಲ್ ನಮ್ಮ ಮಾತೆರ್ನಲ್ಲ ಸಪೋರ್ಟ್ ನಮ್ಮ ಟೀಮ್ದ ಮಿತ್ತು ಪಡ ನನಾತ್ ಗಣೇಶ್ ಸರ್ಲ ಪಾತೆರ್ವೇರು ಮ್ಯಾಮ್ಲ ಪಾತೆರ್ವೇರು ಮಸ್ತ್ ಸಿನಿಮಾದ ಬಗ್ಗೆ ಆಕಲಿಗ್ಲ ಪಾತೆರ ಉಂಡು ಸೊ ಪಾತೆರ ಅವಕಾಶ ಕೊರ್ನೇಕ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂಚನೆ ಇರೆಗ್ಲ ಒಂಜಿ ಮಲ್ಲ ಸ್ವಾಗತ ತುಳು ಸಿನಿಮಾ ರಂಗ ಕಾರ್ದಿ ಒಂದಲ್ಲರು ತುಳು ಹಾಗೆ ಕನ್ನಡ ಸಿನಿಮಾಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಹಲವಾರು ಸಿನಿಮಾಗಳನ್ನು ತಮ್ಮ ಕಡೆಯಿಂದ ಮೂಡಿ ಬರಲಿ ಅಂತ ತಮಗೆ ಆಶಿಸ್ತಾ, ಇಲ್ಲಿವರೆಗೆ ತುಳು ಸಿನಿಮಾಗಳು ಇಷ್ಟು ಯಶಸ್ಸನ್ನು ಕಂಡಿದೆ ಅಂತ ಅದಕ್ಕೆ ಅದರ ಹಿಂದಿರುವ ಕಾರಣ ನೋಡೋಕೆ ಹೋದರೆ ಅದು ನಮ್ಮ ರಂಗಭೂಮಿ. ಹಲವಾರು ವರ್ಷಗಳಿಂದ ಸುಮಾರು ಕಲಾವಿದರ ಜೊತೆಗೆ ಸೇರಿಕೊಂಡು ಬೇರೆ ಬೇರೆ ನಮ್ಮ ಕಾರ್ಯಕ್ರಮಗಳಿಗೆ ಮೆರುಗನ್ನು ಅವರ ಕಲೆಯ ಮುಖಾಂತರ ನೀಡ್ತಾ ಬಂದಿದ್ದಾರೆ. ಐ ಥಿಂಕ್ ಇವತ್ತು ತುಳು ಸಿನಿಮಾ ರಂಗಕ್ಕೆ ಒಂದು ಭದ್ರವಾದ ಫೌಂಡೇಶನ್ ಇದೆ ಅಂತ ಹೇಳಿದ್ರು ಕೂಡ ಇಂತಹ ಕಲಾವಿದರು ಹಾಕಿಕೊಟ್ಟಂಥ ಫೌಂಡೇಶನ್. ಅದರಲ್ಲಿ ಹಲವಾರು ಕಲಾವಿದರನ್ನು ತಯಾರು ಮಾಡಿ ಸುಮಾರು 50ಕ್ಕೂ 60ಕ್ಕೂ ಅಧಿಕ ನಾಟಕಗಳನ್ನು, ಅದು ಯಶಸ್ವಿ ನಾಟಕಗಳನ್ನು ಬರೆದು ತಾವು ಮಾಡಿರುವಂಥ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಳ್ಳೆಯ ಸಿನಿಮಾಗಳನ್ನು ಕೊಟ್ಟು, ಬರೆದಿರುವ ಎಲ್ಲ ಹಾಡುಗಳಲ್ಲೂ ಕೂಡ ಒಳ್ಳೆಯ ಹಾಡುಗಳನ್ನು ಕೊಟ್ಟು, ಹಾಡಿರುವ ಹಾಡುಗಳಲ್ಲೂ ಕೂಡ ಒಳ್ಳೆಯ ಧ್ವನಿಯನ್ನು ಕೊಟ್ಟಂಥ ವೇದಿಕೆಯ ಮತ್ತೋರ್ವ ಮೇರು ಕಲಾವಿದರು ತೆಲಿಕೆದ ಬಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ಎಲ್ಲ ಸಿನಿಮಾಗಳಲ್ಲೂ ನಟನೆ ಮಾಡಿದ್ದಾರೆ. ಪಿಕ್ಚರ್ ಬಗ್ಗೆ ತಾವು ಒಂದಷ್ಟು ಮಾತಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್. ಎಲ್ರಿಗೂ ನಮಸ್ಕಾರ. ತೊರಟು ಮಾತಾಡು ಕನ್ನಡ ಮಾತಾಡು ಪಂಡ ಎಟ್ಟು ರಡ್ಡೆಟ್ಲ ಮಾತಾಡು ಮಿಕ್ಸ್ ಮಂತ್ ಗೋಲ್ಡನ್ ಸ್ಟಾರ್ ಪಂಡಿಗುಡ್ಲೆ ಎಂದು ತುಳು ಚಿತ್ರರಂಗ ಗೊಂಜಿ ಸುವರ್ಣ ಯುಗ ಬೈದಿಲೆಕ್ಕ ಆತನು ಹಿರಿಯರು ಒಂಜಿ ಫೌಂಡೇಶನ್ ಪಾಡ್ದು ಕೊಡ್ತಾರೆ ತುಳು ಚಿತ್ರರಂಗ, ತುಳು ಭಾಷೆಗೆ, ತುಳು ರಂಗಭೂಮಿಗೆ. ಅಂಚನೆ ತುಳು ಚಿತ್ರರಂಗ ನಿರಂತರವಾದ 151 ತುಳು ಸಿನಿಮಾವನ್ನು ಕೊರ್ತನು ಬಾರಿ ಭಂಗ ಬರ್ತದೆ. ತುಳು ಭಾಷೆಗೆ ಮಸ್ತ್ ಕೊಡುಗೆ ಕೊಡ್ತಿನಕ್ಲುಲ್ಲೇರು ಕೇಂಟೆಲ್ಲ ರಾವಡು ಐದು ಪಕ್ಕ ನಮ್ಮ ರಂಗಭೂಮಿಡು ಕೆಂತೂರು ದೊಡ್ಡನ ಶೆಟ್ರು ಸುರುಮಲ್ತಿನ ರಂಗ ಚಟುವಟಿಕೆ ಅಂಚನೆ ನಿರಂತರವಾದ ಈ ತುಳು ಸಿನಿಮಾ, ತುಳು ಭಾಷೆ ಬಾರಿ ವೇಗಡು ಉಳಿಯೊಂದುಂಡು. ಐತೊಟ್ಟಿಗೂ ಒರಿಯರ್ದೊರಿ ಅಸಲು ಹಿಡ್ದು ಪಕ್ಕ ಕುಡೊಂಜಿ ತುಳು ಚಿತ್ರರಂಗಗೊಂಜಿ ವೇಗ ತೆಕ್ಕನು ವಿಜಯ್ ಕುಮಾರ್ ಕೊಡೆಯಲ್ ಬೈಲ್ನ ಐದು ಪಕ್ಕ ತುಳು ಚಿತ್ರರಂಗ ಹಿಂದೆ ನೋಡಲಿಲ್ಲ ಸರ್. ಸಿನಿಮಾ ಬರ್ತಾ ಇದೆ ಭಾಳ ಒಂದು ಸುವರ್ಣ ಯುಗ. ಈಗ ಗೋಲ್ಡನ್ ಸ್ಟಾರ್ ಬಂದಿದ್ದಾರೆ ನಮ್ಮ ತುಳು ನಾಡಿಗೆ, ತುಳು ಭಾಷೆಗೆ ಪ್ರೋತ್ಸಾಹ ಕೊಡಲಿಕ್ಕೆ ಅವರ ಧರ್ಮಪತ್ನಿ ಶಿಲ್ಪಾ ಮ್ಯಾಮ್. ಮೊನ್ನೆಯಿಂದ ಅವರನ್ನು ನೋಡುವಾಗ ಅವರು ನಮ್ಮೊಂದಿಗೆ ಒಂದು ಬೆರೆತ ರೀತಿ, ಕಲಾವಿದರನ್ನು ಪ್ರೀತಿಸಿದ ರೀತಿ, ಈ ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಪಟ್ಟಂಥ ಶ್ರಮ ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ವಿಶೇಷವಾಗಿ ಮೇಡಮ್ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾನು. ಏನೊಂದು ಅಭಿನಂದನೆ ಕೊರಪೆ ಮೇಡಮ್ ಇರೇ ದಯ ಬಂದಾಗ ಇಡೀ ತುಳು ಚಿತ್ರರಂಗನು ಒಂಜೇ ವೇದಿಕೆಗೆ ಇರ್ಕಂತಾರೆ. ಇಡೀ ತುಳು ಚಿತ್ರರಂಗನು ಭೇದ ಭಾವ ಇಜ್ಜಿ ಪ್ರತಿಯೊಂಜಿ ಕಲಾವಿದರಿಗೆ ಅವಕಾಶ ಕೊರೆಯಾರು, ಪ್ರತಿಯೊಂಜಿ ತಂತ್ರಜ್ಞರನ್ನೆತ್ತಾರೆ, ಪ್ರತಿಯೊಂಜಿ ನಾಯಕನಕ್ಲೆತ್ತಾರೆ. ತುಳು ಭಾಷೆಗೆ ಭೇದ ಭಾವ ಇಜ್ಜಿಂದು ತೋಜ್ಪಾದ ಕೊರ್ನಂಚಿನ ಚಿತ್ರ ನಮ್ಮ ಪಿಕ್ಚರ್ ಗೋಲ್ಡನ್ ಮೂವೀಸ್ದ ನಮ್ಮ ಪಿಕ್ಚರ್ ಬಂದು ಭಾರಿ ಹೆಮ್ಮೆಡು ಪನ್ಪೆ, ಭಾರಿ ಪೆರ್ಮೆಡು ಪನ್ಪೆ. ಐತೊಟ್ಟಿಗೂ ಈ ಸಿನಿಮಾದ ಒಂಜಿ ಎರಡರೆ ಗಂಟೆಗೆ ನಮ್ಮ ಸಂದೀಪ್ ನಿರ್ದೇಶನ, ಎಲ್ಲಿ ಪ್ರಾಯದ ಹುಡುಗಿ ಈತ ಕಲಾವಿದರನ್ನು ಒಟ್ಟು ಮಲ್ತದ್ದು. ವಿಶೇಷವಾದ ನಮ್ಮ ನಾಯಕಿ ನಿತ್ಯ ಪ್ರಕಾಶ್ ಒಂಜಿ ಒಂಜಿ ಮುಗ್ಧ ಯುವಕೆ ಅನ್ನು ಯಾಪಲ ಪನ್ಪೆಯನ್ನು ಒಂಜಿ ಆತ್ಮಲ್ಲ ಇಲ್ಲರದ್ದು ಬತ್ತನಲ್ಲ ಯಾನೊಂಜಿ ನಾಯಕಿ ಬಂದು ತೆರಿಯಂದು ಲೆಕ್ಕ ಆ್ಯಕ್ಟ್ ಮಲ್ದೇರು ಯಾನು ಮಲ್ಲ ಇಲ್ಲದ ಹುಡುಗಿ ಹತ್ತು ಯಾನ್ ನಿಕ್ಕಲ್ನಟ್ಟು ಯಾನ್ಲ ಒಂಜಿ ಕಲಾವಿದೆ ಬಂದು ಪ್ರತಿ ವರ್ಡಲ್ಲಕ್ಕೇನೊಂದು ಪತ್ತೊಂದು ಈ ಬೆಳವಣಿಗೆ ಭಾರಿ ಎಡ್ಡೆ ಬೆಳವಣಿಗೆ. ಅರೆಗೆ ಉಜ್ವಲ ಭವಿಷ್ಯ ದೇವರ ಕೊಡಲಿ, ನಿಮಗೆ ಉಜ್ವಲ ಭವಿಷ್ಯ ಕೊಡಲಿ. ನಿತ್ಯ ಪ್ರಕಾಶ್ ತುಳುನಾಡಿಗೆ ಒಂದು ನಾಯಕ ನಟ ಇನ್ನೊಬ್ಬರ ಸೇರ್ಪಡೆಯಾಗಿದೆ, ಭಾಳ ಸಂತೋಷ. ಜೊತೆಗೆ ಇದರಲ್ಲಿ ಅಭಿನಯ ಮಾಡಿದ ಅಭಿನಯ ಮಾಡ್ತೀನಿ ಮಾತಿರಲ್ಲ ಎಂಕ್ಲನೇ ಇಲ್ಲದ ಪಿಕ್ಚರಿಂದ ಕೆಲಸ ಮಲ್ಲೇರು, ಎಂಕ್ಲನೇ ಇಲ್ಲದ ಪಿಕ್ಚರಿಂದ. ಇನ್ನು ನಮ್ಮ ಮನೆಯ ಚಿತ್ರ ಇದು ಬೇರೆ ಚಿತ್ರ ಅಲ್ಲ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರ್ತಾಯಿದ್ರು. ಶಿಲ್ಪಾ ಮೇಡಮ್ ನಮಗೆ ಯಾವುದೇ ಕೊರತೆ ಇಲ್ಲದಾಗೆ ಸೆಟ್ಟಲ್ಲಿ ಇಡೀ ದಿವಸ ಇರ್ತಿದ್ರು ಪಾಪ. ಆಮೇಲೆ ಮರುದಿವಸದ ಹಾಡಿನ ಸೆಟ್ಟಿಗೆ ರಾತ್ರಿ ಅವರಿಗೆ ನಿದ್ರೆ ಇರಲಿಲ್ಲ. 1-2 ದಿವಸ ನಾನು ನೋಡಿದ್ದೀನಿ. 2 ದಿವಸ ಅವರು
ಟ್ರಾವೆಲಿಂಗ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಭಾಳ ಕಷ್ಟಪಟ್ಟು ತುಳು ಭಾಷೆಗೆ ಒಂದು ಕೊಡುಗೆ ಕೊಡಬೇಕು ಅಂತ ಮಾಡಿದ್ದಾರೆ. ವೇದಿಕೆಯಲ್ಲಿ ತುಂಬ ಮಂದಿ ಇದ್ದಾರೆ. ಗಣೇಶ್ ಸರ್ ಬಗ್ಗೆ ನಾನು ಹೇಳಬೇಕು. ಒಂದು ಗಣೇಶ್ ಸರ್ ಬಗ್ಗೆ ಹೇಳಲಿಕ್ಕೆ ಅದು ತುಂಬ ಇದೆ. ಅವರು ಅಜಾತ ಶತ್ರು, ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಅಜಾತ ಶತ್ರು ಅಂತ ಇದ್ದರೆ ಅದು ಗಣೇಶ್ ಸರ್. ಆಮೇಲೆ ನಮ್ಮ ರಮೇಶ್ ಅರವಿಂದ್ ಇದ್ದಾರೆ. ನಾನು ಅವರೊಟ್ಟಿಗೆ ಕೆಲಸ ಮಾಡಿದ್ದೀನಿ, ಅದಕ್ಕೆ ಅವರನ್ನು ಭಾಳ ಹತ್ತಿರದಿಂದ ಬಂದವ ನಾನು. ಸರ್ ಬಗ್ಗೆ ಎರಡು ಮಾತಿಲ್ಲ. ಆ ನಗುವೇ ಅವರ ಉತ್ತರ, ಆ ನಗುವೇ ಅವರಲ್ಲಿ ನಮ್ಮನ್ನೆಲ್ಲರನ್ನು ಭಾಳ ಪ್ರೀತಿಯಿಂದ ಫಸ್ಟ್ ಡೇ ಮುಹೂರ್ತ ದಿವಸವೇ ನಮ್ಮನ್ನೆಲ್ಲ ನಗುವೇ ಭಾಳ ಸ್ವಾಗತ ಮಾಡಿದೆ, ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಇಂಥ ಅವಕಾಶ ತುಳು ನಾಡಿಗೆ ಕೊಟ್ಟಿದ್ದಕ್ಕೆ ಸರ್ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್. ತುಳು ಭಾಷೆಗೆ, ನಮ್ಮ ಭಾಷೆಗೆ ನೀವು ಕೊಟ್ಟ ಒಂದು ಕೊಡುಗೆ ಇದು, ಅದಕ್ಕೆ ನಾವು ಹೆಮ್ಮೆ ಪಡ್ತೇವೆ ಸರ್. ಜೊತೆಗೆ ನಮ್ಮ ಮ್ಯೂಸಿಕ್ಗೆ ಭಾಳ ಎಲ್ಲ ಹಾಡುಗಳು ಹಿಟ್ಟಾಗಿವೆ, ಭಾಳ ಸಂತೋಷ. ಎಲ್ಲ ಹಾಡುಗಳು, ಎಲ್ಲ ಅದ್ಭುತ ಹಾಡುಗಳನ್ನು ಕೊಟ್ಟಿದ್ದೀವಿ ಸರ್. ಕಂಗ್ರ್ಯಾಚುಲೇಷನ್. ಜೊತೆಗೆ ನಮ್ಮನ್ನು ಸಹ ಕುಣಿಸಿದ್ದಾರೆ ಸರ್, ನಮ್ಮನ್ನು ಸಹ ಕುಣಿಸಿದ್ದಾರೆ. ಇದು ಕುಣಿಯುವ ದೇಹವೇ ಅಲ್ಲ ಇದು, ಆದರೂ ಕುಣಿರಿಂತ ಕುಣಿದಿದ್ದೇವೆ ಅಂದರೆ ನಮ್ಮ ಸಿನಿಮಾ ರೆಡಿ 1 2 3 ಹಾಕಿ ಸರ್ ಜೊತೆ ಕುಣಿದಿದ್ದೇವೆ. ಎಲ್ಲರೂ ನವೀನ್ ಪಟೇಲ್ ಆಗಲಿ, ಅರವಿಂದ್ ಬೋಳರ್ ಆಗಲಿ, ಆಮೇಲೆ ನಮ್ಮ ಭೋಜ ಆಗಲಿ, ಮತ್ತು ಎಲ್ಲ ಕಲಾವಿದರಲ್ಲಿ ಸೂಪ್ರಮ್ ಸೋದ ಎಲ್ಲ ಕಲಾವಿದರು ಇದ್ದಾರೆ. ನಮ್ಮ ಪುಷ್ಪ ಆಗಲಿ, ಆಮೇಲೆ ದೀಪಕ್ ರೈ, ಯಾರಿಲ್ಲ ಅಂತಾರೆ, ಎಲ್ಲರೂ ಇದ್ದಾರೆ ಈ ಸಿನಿಮಾದಲ್ಲಿ. ಅದೊಂದು ವಿಶೇಷ. ಭಾಳ ಒಂದು ಒಗ್ಗಟ್ಟಿಲಿದ್ವಿ ಎಲ್ಲರೂ. ಆ ತಂಡ ಒಂದು ಒಗ್ಗಟ್ಟಿನ ತಂಡ ಆಗಿತ್ತು. ತುಂಬ ಮಂದಿ ಕಲಾವಿದರು, ಇಡೀ ಸೆಟ್ಟಲ್ಲಿ ತುಂಬ ಮಂದಿ ಕಲಾವಿದರು. ನಾನು ಮೊನ್ನೆ ಮುರಣಿ ಅನ್ಪನಂತೆ ಪ್ಯಾಕಪ್ ಆನಾಗ ಒಂದು ಮಲ್ಲ ಕಾರ್ಖಾನೆ ಬಿಡ್ಲೆಕ್ಕ ಅಷ್ಟು ಮಂದಿ ಕಲಾವಿದರು ಹೋಗೋದು ಸರ್. ಭಾಳ ಇಷ್ಟಪಟ್ಟು ಭಾಳ ಪ್ರೀತಿಯಿಂದ ಕೆಲಸ ಮಾಡಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ, ಪತ್ರಕರ್ತ ಮಿತ್ರರು ಸರ್ ಯಾವಾಗಲೂ ತುಳು ಭಾಷೆಗೆ, ತುಳು ಕಲಾವಿದರಿಗೆ ಯಾವತ್ತೂ ಕಡಿಮೆ ಮಾಡಲಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಯಾವುದೇ ಚಿತ್ರ ಆಗಲಿ, ಯಾರದೇ ಚಿತ್ರ ಆಗಲಿ, ಎಲ್ಲದಕ್ಕೂ ಅವರ ಪ್ರೋತ್ಸಾಹ ಇದ್ದರಿಂದಲೇ ತುಳು ರಂಗಭೂಮಿಗೆ ಅವ್ರದ್ದೊಂದು ದೊಡ್ಡ, ತುಳು ಚಿತ್ರರಂಗಕ್ಕೆ ಅವ್ರದ್ದೊಂದು ದೊಡ್ಡ ಕೊಡುಗೆ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೆ ಈ ಸಿನಿಮಾ ಗೆಲ್ಲಿಸಿಕೊಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಸಿನಿಮಾ ಮಾಡಬೇಕು ಸರ್. ಅದಕ್ಕೆ ಅದರ ಜೊತೆ ತುಂಬ ಸಿನಿಮಾ ಸೆಟ್ ಆಗಿದೆ, ರೆಡಿಯಾಗಿದೆ. ಎಲ್ಲ ಸಿನಿಮಾಕ್ಕೂ ಇದೇ ರೀತಿಯ ಪ್ರೋತ್ಸಾಹ ಇರಲಿ. ನಿಮ್ಮೆಲ್ಲರ, ನಮ್ಮ ತುಳುನಾಡಿನ ಜನ ಒಳ್ಳೆಯ ಚಿತ್ರ ಕೊಟ್ಟರೆ ಖಂಡಿತ ಆಪ್ಕೋತಾರೆ. ಆದ್ದರಿಂದ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೇವೆ. ಪಿಕ್ಚರ್ಗೆ ಎಲ್ಲರೂ ಪ್ರೋತ್ಸಾಹ ಕೊಡಿ, ಎಲ್ಲರೂ ಬನ್ನಿ. ಮನೆಯಿಂದ ನಾನು ನಾಳೆ ನೋಡ್ತೇನೆ ಅಂತ ನೋಡಿಬಿಡಿ, ಇವತ್ತೇ ನೋಡಿ ಬಂದುಬಿಡಿ 7 ತಾರೀಕಿಗೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಕಾಪಿಕಾಡ್ ಸರ್ ಅವರಿಗೆ. ಹಾಗೆ ಮತ್ತೋರ್ವ ಕಲಾವಿದರು, ಅವರು ಕೂಡ ಅಷ್ಟೇ ಸ್ಕ್ರೀನ್ ಮೇಲೆ ಬಂದರೆ ನಮಗೆ ನಗುವನ್ನು ಉಣಬಡಿಸೋದ್ರಲ್ಲಿ ಅವರು ಯಾವತ್ತಿಗೂ ಫಸ್ಟ್ ಹ್ಯಾಂಡ್. ಸೊ ನವರಸ ನಾಯಕ ಭೋಜರಾಜ್ ವಾಮಂಜೂರ್ ಸರ್ ವೇದಿಕೆಡುಳ್ಳರು ಈ ಪಿಕ್ಚರ್ ಸಿನಿಮಾದ ಬಗ್ಗೆ, ತಂಡದ ಬಗ್ಗೆ ಮಾಧ್ಯಮದಕ್ಕೆ ಗುಜರಾಟ್ ಪಾತ್ರಡೋದಕ್ಕೆ ಏನೊಂದಿಲ್ಲ. ವೇದಿಕೆಡುಪ್ಪನ ಮಾದಿರಲಿ ಸೋಮೇಲು ಅಂಚನೆ ಪತ್ರಕರ್ತ ಮಿತ್ರರಿಗೂ, ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ. ಪಿಕ್ಚರ್ ಅಂತ ಹೇಳಿದ್ರೆ ಈ ಟೈಟ್ಲಲ್ಲೇ ಏನೋ ಒಂಥರ ಅಟ್ರಾಕ್ಷನ್ ಇದೆ ಸರ್. ಯಾಕಂತ ಹೇಳಿದ್ರೆ ಫಿಲ್ಮು ಅಂತ ಕೆಲವರು ತುಂಬ ಜನ ಕೇಳ್ತಾ ಇದ್ದಾರೆ, ತುಂಬ ನಿರೀಕ್ಷೆ ಇದೆ ಜನಗಳಿಗೆ. ಪಿಕ್ಚರ್ ಯಾಕೆ ಬರ್ಕೊಂಡು ಪಿಕ್ಚರ್ 7 ತಾರೀಕು ರಿಲೀಸ್ ಆಪ. ಯಾವುದು ಪಿಕ್ಚರ್ ಯಾವುದು ಪಿಕ್ಚರ್ ಅಲ್ಲ ಮಾರ, ಹೆಸರೇನು ಪಿಕ್ಚರ್ದು, ಅದೇ ಫಿಲ್ಮ್ದ ಹೆಸರೇ ಪಿಕ್ಚರ್ ಅಂತ ತುಂಬ ಜನಗಳು ಇದನ್ನು ಕೇಳ್ತಾ ಇದ್ದಾರೆ. ಒಂಥರ ಸ್ಟಾರ್ಟಿಂಗಲ್ಲೇ ತುಂಬ ಅಟ್ರಾಕ್ಟಿವ್ ಆದ ಪಿಕ್ಚರ್ ನಡೀತಾ ಇದೆ, ತುಂಬ ಖುಷಿಯಾಗುತ್ತೆ. ನಾವು ಸೆಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ, ನಮ್ಮ ಗುರುಗಳು ಹೇಳಿದಾಗೆ ಸೆಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಜಾತ್ರೆಗೆ ಬಂದಂಥ ಖುಷಿ ನಮಗೆ. ಈ ಚಿತ್ರ ಅದ್ಭುತವಾಗಿ ಯಶಸ್ವಿ ಆಗಲಿ, ನಿಮ್ಮೆಲ್ಲರ ಹಾರೈಕೆ ಬೇಕು. ಯಾಕಂತ ಹೇಳಿದ್ರೆ ನಾವು ಮೊದಲ ಸ್ಟೆಪ್ಪು ಮುಂದೆ ಹೋಗಬೇಕು ಅಂತಾದರೆ ಪತ್ರಕರ್ತರು, ಮಾಧ್ಯಮ ಮಿತ್ರರು ತುಂಬ ಅಗತ್ಯ. ನಿಮ್ಮ ಸಪೋರ್ಟ್ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ. ನಮ್ಮಂಥ ಕಲಾವಿದರನ್ನು, ಚಿತ್ರವನ್ನು ಬೆಳೆಸಿದವರು ನೀವು. ಆದ್ದರಿಂದ ದಯವಿಟ್ಟು ನಿಮ್ಮ ಸಹಕಾರ ಇರಲಿ, ನಮ್ಮ ಸಪೋರ್ಟ್ ಇರಲಿ. ಮೊದಲಾಗಿ ಗಣೇಶ್ ಸರ್ ಮತ್ತು ಶಿಲ್ಪಕನಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಕನ್ನಡದಲ್ಲೂ ಮಾಡ್ತಿದ್ದಂಥ ಗೋಲ್ಡನ್ ಸ್ಟಾರ್ ನಮಗೆ ಏನೋ ಅಂತ ನಮ್ಮ ತುಳು ಭಾಷೆಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ, ಖುಷಿ ಆಗ್ತಾಯಿದ್ದಾರೆ. ನಮ್ಮ ಊರಿನ ಅಕ್ಕ ಶಿಲ್ಪ ಅಕ್ಕ ಕಲಾವಿದರಿಂದ ಎಲ್ಲ ಕಲಾವಿದರು ತುಂಬ ಪ್ರೀತಿಯಿಂದ ನೋಡಿದವರು. ಇನ್ನಷ್ಟು ಈ ಸಂಸ್ಥೆ ಬೆಳೆಯಲಿ, ಎಲ್ಲ ತುಳು ಕನ್ನಡ ಚಿತ್ರಕ್ಕೆ ನಿಮ್ಮ ಸಹಕಾರ ಸಪೋರ್ಟ್ ಇರಲಿ ಸರ್. ಇನ್ನಷ್ಟು
ತುಳು ರಂಗಭೂಮಿಯಲ್ಲಿ ಚಿತ್ರವನ್ನು ಮಾಡೋದು ನನಗೆ ಆಗಲಿ ಅಂತ ಹೇಳ್ತಾ ತುಂಬ ಖುಷಿಯಾಯಿತು. ಎಲ್ರಿಗೂ ಸ್ವಲ್ಪ ನಮಸ್ಕಾರಗಳು. ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ತುಳು ಭಾಷೆಯನ್ನು ಸರ್ವಧರ್ಮದ ಅಭಿಮಾನಿಗಳು ದೇವರೆಲ್ಲರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಚಿತ್ರವನ್ನು ನೋಡಿ ಆಶೀರ್ವದಿಸಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದಗಳು ಭೋಜರಾಜ್ ರಾಮಜೋಶಿ ಅವರಿಗೆ. ಹಾಗೆ ವೇದಿಕೆಯ ಮೇಲಿರುವಂತಹ ಮುಖ್ಯ ಭೂಮಿಕೆಯಲ್ಲಿ ನಾಯಕಿ ನಟಿಯಾಗಿ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇರುವಂತಹ, ಹಾಗೆ ಸೀರಿಯಲ್ಗಳ ಮುಖಾಂತರ ಹಲವಾರು ಜನರ ಮನೆ ಮಾತಾಗಿರುವಂತಹ ಅಮೃತ ವೇದಿಕೆಯಲ್ಲಿದ್ದಾರೆ. ಸೊ ಪಿಕ್ಚರ್ ಸಿನಿಮಾದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಮಾತನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಶಿಲ್ಪಾ ಮ್ಯಾಮ್ ಮತ್ತು ಗಣೇಶ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇಷ್ಟು ಒಳ್ಳೆ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಯಾಕೆ ಅಂದರೆ ಚಿತ್ರರಂಗ ಅನ್ನೋದು ಒಂದು ದೊಡ್ಡ ಸಾಗರದ ಹಾಗೆ. ಅದರಲ್ಲಿ ನನ್ನಂಥ ಹುಡುಗಿಯರು ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗಬೇಕು ಅಂತ. ನಾನು ತುಂಬ ಲಕ್ಕಿ ಅಂತ ನನಗೆ ಎವ್ರಿ ಡೇ ಬೆಳಿಗ್ಗೆ ಹೇಳ್ಬೇಕಾದ್ರೆ ನನಗೆ ಅನಿಸ್ತಾ ಇರುತ್ತೆ. ದೇವರಿಗೆ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತೀನಿ. ಆ್ಯಂಡ್ ಹೆಚ್ಚಾಗಿ ನಾನು ರಾಜ್ಬಿ ಶೆಟ್ಟಿ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಈ ವೇದಿಕೆಯಲ್ಲಿ. ಯಾಕೆ ಅಂದರೆ ನನಗೆ ಅವರ ಒಂದು ಮೊಟ್ಟೆಯ ಕತೆ ಸಿನಿಮಾಗೆ ಅವ್ರು ನನ್ನನ್ನು ಆಯ್ಕೆ ಮಾಡಲಿಲ್ಲ ಅಂತಿದ್ದಿದ್ರೆ ನಾನು ಬಹುಶಃ ಇವತ್ತು ಇಷ್ಟೊಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ತಾ ಇದ್ದೆ. ಈ ವೇದಿಕೆಯಲ್ಲಿ ನಾನು ಕೂತಿರಲಿಲ್ಲ, ನಿಮ್ಮ ಎದುರುಗಡೆ ಕೂತ್ಕೊಳ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನ ಅಷ್ಟು ದಿಗ್ಗಜರ ಒಟ್ಟಿಗೆ ನಾನು ಸಿನಿಮಾ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಕನಸಾಗಿತ್ತು, ಕನಸಾಗೆ ಉಳಿದೋಗುತ್ತೇನೋ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಶಿಲ್ಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ. ಅವ್ರ ಜೊತೆ ಆ್ಯಕ್ಟ್ ಮಾಡುವಂತಹ ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕಿದೆ. ನಮ್ಮ ಸಿನಿಮಾದಲ್ಲಿ ನಾವೆಲ್ಲರೂ ಎವ್ರಿ ಡೇ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀವಿ. ಹ್ಯಾಪಿ ಅಂದರೆ ನಾವು ನಗದೇ ಇರೋವಂತಹ ಒಂದು ಯಾವ ಸೀನ್ ಕೂಡ ಇಲ್ಲ, ಅಷ್ಟು ಖುಷಿಯಿಂದ ಕೆಲಸ ಮಾಡಿದ್ದೀವಿ. ಆ್ಯಂಡ್ ನಾವು 2 ಪ್ರೀಮಿಯರ್ ಶೋಗಳಲ್ಲಿ ನೋಡಿದ್ವಿ, ಜನರೆಲ್ಲ ಇಷ್ಟಪಡ್ತಾ ಇದ್ದಾರೆ ನಮ್ಮ ಮೂವಿಯನ್ನು, ಅವ್ರು ಕೂಡ ನಗ್ತಾ ಇದ್ದಾರೆ. ಅದನ್ನು ನೋಡಿದಾಗ ಸಾರ್ಥಕ ಅಂತ ಅನ್ನಿಸ್ತು. ಐ ಆಮ್ ವೆರಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಇಂಥ ಅವಕಾಶಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ತಮಗೂ ಆಲ್ ದಿ ಬೆಸ್ಟ್. ವೇದಿಕೆಯಲ್ಲಿ ಈ ಸಿನಿಮಾ ಇನ್ನೇನು ಪ್ರೀಮಿಯರ್ ಶೋ ನಡೀತಾ ಇದೆ. 7ನೇ ತಾರೀಕಿಗೆ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಇಲ್ಲಿವರೆಗೂ ಪಿಕ್ಚರ್ ಸಿನಿಮಾದ ಒಂದಷ್ಟು ಸುದ್ದಿ ಇದ್ರೆ ಅದು ಅದರ ಹಾಡುಗಳಿಂದ. ಆ ಹಾಡುಗಳು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಜಸ್ಟ್ ಲೈಕ್ ಗಣೇಶ್ ಸರ್ ಅವರ ಸಿನಿಮಾಗಳು, ಅದರಲ್ಲಿ ಹಾಡುಗಳು ಎಲ್ಲವೂ ಸೂಪರ್ ಹಿಟ್ ಆಗುತ್ತೆ. ಇಲ್ಲೂ ಕೂಡ ಅದನ್ನು ಆ ಟ್ರೆಂಡ್ನ ಫಾಲೋ ಮಾಡಿದ್ದಾರೆ. ಸೊ ಸ್ಯಾಮ್ ವೇದಿಕೆಯಲ್ಲಿದ್ದಾರೆ. ಸ್ಯಾಮ್ವೆಲ್, ವಿ ವಾಂಟ್ ಯು ಟು ಸ್ಪೀಕ್ ನೌ. ಯುವರ್ ಮ್ಯೂಸಿಕ್ ಹ್ಯಾಸ್ ಆಲ್ರೆಡಿ ಸ್ಪೋಕನ್. ವಿ ವಾಂಟ್ ಯು ಟು ಸ್ಪೀಕ್. ಸೊ ದಯವಿಟ್ಟು ಒಂದೆರಡು ಮಾತನಾಡಬೇಕು. ಓವರ್ ಟು ಯು. Good morning, everyone. First of all, I feel blessed sharing the stage with our dear Golden Star Ganesh sir, Devadas Kapiklet sir, Vamju sir, and everyone. My responsibility was to do songs and background score for this film, and I hope I met your expectations, and I thank you all for the warm welcome. I come from Kerala, and this is my second Tulu film. So I'm very happy. I'm very happy for the response. I'm very happy for the film. We have 4 songs, 2 love songs. And I'm very proud to introduce Shilpa ma'am as a playback singer. I'm very fortunate for that. So, that's it. Okay, thank you. Well, his music definitely speaks a large volume. So thank you very much for giving such wonderful songs to Tulu film industry. So that is Samuel Abi, the music director. ಅದರ ಜೊತೆಗೆ ಈ ಸಿನಿಮಾ ಇನ್ನು ಮುಂದಕ್ಕೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗಲಿಕ್ಕಿದೆ. MP Filmsನ ಮುನೀಂದ್ರ ಸರ್ ವೇದಿಕೆಯಲ್ಲಿದ್ದಾರೆ. ಅವ್ರು ಹೇಳಿದ್ರು ನೀವೇ ಇದನ್ನು ಹೇಳಬೇಡಿ ಅಂತ. ಬಹಳ ಖುಷಿ ಪಡ್ತಾರೆ ಎಲ್ಲರೂ ಇದನ್ನು ಕೇಳಿದರೆ. ಕನ್ನಡದಲ್ಲೂ ಸಿನಿಮಾ ಬಿಡುಗಡೆ ಆದಾಗ ಈ ಸಿನಿಮಾ ಬರೀ ಬೆಂಗಳೂರಲ್ಲೇ 50ಕ್ಕೂ ಅಧಿಕ ಸೆಂಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ, ಮಲ್ಟಿಪ್ಲೆಕ್ಸ್ಗಳೆಲ್ಲವಲ್ಲೂ ಕೂಡ. ಆ್ಯಂಡ್ ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಥಿಯೇಟರ್ಗಳಲ್ಲೂ ಕೂಡ ಕನ್ನಡದಲ್ಲಿ ಪಿಕ್ಚರ್ ಸಿನಿಮಾ ಇದೆ. ಆ್ಯಂಡ್ ತುಳುವಲ್ಲಿ ದಕ್ಷಿಣ ಕನ್ನಡ ಹಾಗೆ ನಾವು ಉಡುಪಿ ಜಿಲ್ಲೆಯವರು ಅಪ್ ಟು ಕುಂದಾಪುರದವರೆಗೆ ಈ ಸಿನಿಮಾವನ್ನು ತುಳುವಲ್ಲಿ ನೋಡ್ಬೋದಾಗಿದೆ. ತುಳುವಿನ ವಿತರಕರು ಸ್ಟೇಜ್ ಮೇಲಿದ್ದಾರೆ. ಸಚಿನ್, ತುಳು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ನ ಸಚಿನ್ AS. ಸೊ ಹಾಗಾಗಿ ಈ ಸಿನಿಮಾದ ಬಗ್ಗೆ ತಾವು ಕೂಡ ಒಂದೆರಡು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಮಸ್ತೆ ಮಾತಿರಲ್ಲ. ಯಾನ್ ತುಳುಟು ಪಾತಿರುವೆ. ನಾನು ಸ್ವಲ್ಪ ಜಾಸ್ತಿ ತುಳುವಲ್ಲಿ ಕಂಫರ್ಟೇಬಲ್ ಇದ್ದೀನಿ ಸರ್. ಸರ್ ಈಗ ಎಲ್ಲರೂ ಹೇಳಿದಾಗೇ ಗೋಲ್ಡನ್ ಮೂವೀಸ್ ಬ್ಯಾನರ್ ಬಂದ ನಂತರ ಒಂದು ಆರ್ಟಿಸ್ಟ್ ಅವರವರ ಒಪಿನಿಯನ್ ಕೊಟ್ಟರು, ಟೆಕ್ನಿಷಿಯನ್ಸ್ ಅವರ ಒಪಿನಿಯನ್ ಕೊಟ್ಟರು,
ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಥವಾ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಮಾತಾಡಬೇಕಾದ್ರೆ ಐ ಆಮ್ ವೆರಿ ಹ್ಯಾಪಿ ಗೋಲ್ಡನ್ ಮೂವೀಸ್ ತುಳು ಇಂಡಸ್ಟ್ರಿಗೆ ಆತನ್ ಪಂಡು ದಾಯಪಂಡ ತುಳುತೊಂಜಿ ಮಾರ್ಕೆಟ್ ಎಂಕ್ಲಿಗೆ ಮಲ್ಲ ಓಡು ಅಥವಾ ಮಲ್ಲ ಮನ್ಪೊಡು ಅಥವಾ ಏತ್ ಮಲ್ಲ ಉಂಡು ತೂಡು ಅಂದಾಂಡ ಎಂಕ್ಲಿಗೆ ಇಂಚಿನ ಕೊಲಾಬ್ರೇಷನ್ಸ್ ಮಸ್ತ್ ಹೆಲ್ಪ್ ಮನ್ಪುಂಡು ಮ್ಯಾಮ್ ಬತ್ತಲೆಕ್ಕನೆ ಒಂದು ಜಾತ್ ವಿಷಯಲೇನು ಮುಲ್ಪದ ಮಾರ್ಕೆಟ್ ದಾದ ಒಂದು ಓ ಜಾನರ್ ವರ್ಕ್ ಒಂದು ನೆತ್ತ ಬಗ್ಗೆ ಮಸ್ತ್ ಸ್ಟಡಿ ಮಂತದ್ದು ಮಾರ್ಕೆಟ್ ಬೈದೇರಿ ನಾನು ಅರ್ನ ಫಸ್ಟ್ ಮೀಟಿಂಗ್ ದೊಟ್ಟಿ ಕುಲ್ಲಾಗ ಒಂದು ಜಾತ್ ಮುಲ್ಪ ಓ ಮೂವೀಸ್ ಏತ್ ಬಿಸ್ನೆಸ್ ಮಂದುಂಡು ದಾದ ಮಂದುಂಡು ಒಂದು ಜಾತ್ ನಾಲೆಜನ್ನು ಪತ್ತೊಂದಾರು ಬೈದೇರಿ ಆ್ಯಂಡ್ ಒಂದು ಜಾತ್ ಅಕ್ಲಿನ ಕನೆಕ್ಷನ್ಸ್ ದಾದ ಉಂಡು ಮೇ ಬಿ ಇದು ಆನಂದ್ ಆಡಿಯೋಗು ಆರ್ ಸಾಂಗ್ಸನ್ನು ಕೊಡ್ತಿರತ್ತೆ ಬೇತೆ ಪ್ಲ್ಯಾಟ್ಫಾರ್ಮ್ಸ್ ಆದುಪ್ಪು ನೆತ್ತ ಬಗ್ಗೆ ಪೂರ ಡಿಸ್ಕಷನ್ಸ್ ಒಂದು ಪೂರ ಒಂಜಿ ಹೊಸ ಮಾರ್ಕೆಟ್ ತುಳು ಇಂಡಸ್ಟ್ರಿಗೆ ಒಂಜಿ ಹೊಸ ಮಾರ್ಕೆಟ್ ಎಂಕ್ಲೆಗ್ಲ ಕಲ್ಪರೆ ತಿಕ್ಕುನೊಂದು ಪನ್ನೊಲಿ ದಾಪಂಡ ಹೊಸ ಪ್ರೊಡ್ಯೂಸರ್ಸ್ ನಮ್ಮ ಏಪಲ ತುಳುಟು ದಾದ ಪನ್ಪ ಹೊಸ ಪ್ರೊಡ್ಯೂಸರ್ಸ್ ಬರ್ಪೇರಿ ಇನ್ವೆಸ್ಟ್ಮೆಂಟ್ ಮನ್ಪೇರಿ ಬಟ್ ಆಗ್ಲಿ ಗೊತ್ತುಪ್ಪುಜಿ ಯೂಶ್ವಲಿ ಓ ಪ್ರೊವಿಷನ್ ಉಂಡು ಓ ಟಿ ಟಿ ದಾದು ಪುಂದು ಪೂರ ಗೊತ್ತುಪ್ಪುಜಿ ಸೊ ಈ ಒಂಜಿ ವಿಷಯನ ಕನ್ಸಿಡ್ರೇಷನ್ ಮಾಡ್ಕೊಂಡಾಗ ಐ ಆಮ್ ವೆರಿ ಹ್ಯಾಪಿ ಗೋಲ್ಡನ್ ಮೂವೀಸ್ ಇನ್ನು ತುಳು ಇಂಡಸ್ಟ್ರಿಗೆ ಎಂಟ್ರ್ ಆತಂಡು ಆ್ಯಂಡ್ ತಂಡ್ರಾಗ ಬಂದ್ಲೆಕ್ಕ ಒಂದು 50 ಸೆಂಟರ್ ಕನ್ನಡಡು ಅವೇ ರೀತಿ ತುಳುಟು 18 ಸೆಂಟರ್ಸ್ ರಿಲೀಸ್ ಆಪುಂಡು ಓವರ್ 70-80 ಶೋಸ್ ಮೊಟ್ಟ ತುಳುಟು ಇನಿಷಿಯಲ್ ಸ್ಟೇಜ್ ಎತ್ತಿಕೊಂಡು ಸೊ ಈತ್ ಶೋಸ್ ಕ್ಯಾರಿ ಆವೊಂದುಂದಾನಾಗ ಅಲ್ಪ ರೆವೆನ್ಯೂಲ ಆಟೋಮೆಟಿಕ್ ಅದು ಜನ್ರೇಟ್ ಆಪುಂಡು ಅವು ಭಾರಿ ಅಗತ್ಯ ಉಂಡು ಜನ ಏಪಲ ಪನ್ಪಿನ ತುಳು ಇಂಡಸ್ಟ್ರಿ ದಾದ ಬರ್ಪುನಿಗೆ ದಾಲ ಬರ್ಪುಜಿ ಇಂದೇ ಟಾಕ್ಸ್ ಜಾಸ್ತಿ ಪೋಂದು ಉಪ್ಪುಂಡು ಸೊ ಒಂದು ಎಡ್ಡೆ ರೀತಿಯ ಬೆಳವಣಿಗೆ ಆವೊಂದುಂಡು ಈ ಸಿನಿಮಾ ಒಂಜಿ ಎಡ್ಡೆ ಕಾಮಿಡಿ ಪ್ಯಾಟರ್ನ್ ಮ್ಯಾಮ್ ಒಂಜಿ ಬೇಸಿಕ್ ಲೈನ್ ದಾದೊಂಡು ತುಳುತ್ತ ಕಾಮಿಡಿ ಪನ್ಪುನ ಒಂಜಿ ಬೇಸಿಕ್ ಲೈನ್ ದಾದೊಂಡು ಅವೇನು ಪಿಕ್ ಮಂದಿರು ಹೆಂಗೆ ಗೊತ್ತಿಪ್ಪಲೆಕ್ಕ ಸರ್ಲ ಸ್ಕ್ರಿಪ್ಟಿಗೆ ಸುಮಾರು ಇನ್ವಾಲ್ವ್ ಆಗ್ತಿರು ಇವನ್ ಗಣೇಶ್ ಸರ್ಲ ಸ್ಕ್ರಿಪ್ಟಿಗೆ ಇನ್ವಾಲ್ವ್ ಆದ ರೈತ ಇನಿಷಿಯೇಟ್ ದೇತು ಒಂದು ಕೊಂಜಾತ್ ಕರೆಕ್ಷನ್ಸ್ ಅದು ಪೂರ ಮಸ್ತ್ ಆರು ಇನ್ವಾಲ್ವ್ಮೆಂಟ್ ತೋಜಾದಿರು ಸೊ ಮಸ್ತ್ ಖುಷಿ ಆವೊಂದು ನೆತ್ತ ವಿಷಯದ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಳು ಇಂಡಸ್ಟ್ರಿಗೆ ನೀವು ಒಂದು ಒಳ್ಳೆ ಪ್ರಾಡಕ್ಟನ್ನು ಕೊಟ್ಟಿದ್ದೀರಿ ಅಂತ ಹೇಳಿ ನಂಗೆ ಖುಷಿ ಆಗ್ತಿದೆ ನಿನ್ನ ತಾನೇ ಪುತ್ತೂರು ಪ್ರೀಮಿಯರ್ ಮುಗಿಸಿದ್ದೀವಿ ಫಸ್ಟ್ ಹಾಫ್ ಆಗಿರ್ಬೋದು ಸೆಕೆಂಡ್ ಹಾಫ್ ಆಗಿರ್ಬೋದು ಜನರು ಅಷ್ಟು ಎಂಜಾಯ್ ಮಾಡಿದ್ದಾರೆ ದೇ ವರ್ ಲಾಫಿಂಗ್ ಸಾರಿ ಸರ್ ಅಂಚಪ್ಪನೊಂದು ನಾರಾಯಣ ಪಾತ್ರ ಮುಗಿಪವೆ ಥ್ಯಾಂಕ್ ಯು ಎಸ್ ಸರ್ ಎಸ್ ಸೊ ಈ ಸಿನಿಮಾ ಸಚಿನ್ ತುಳು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ನಮ್ಮ ದಕ್ಷಿಣ ಕನ್ನಡ ಅಂಚನೆ ಉಡುಪಿ ಜಿಲ್ಲೆಗೆ ವಿತರಕರಾದುಲ್ಲೇರು ಅಂಚನೆ ಮುನೀಂದ್ರ ಸರ್ MP ಫಿಲ್ಮ್ಸ್ ಕರ್ನಾಟಕ ರಾಜ್ಯದ ಬೇತೆ ಬೇತೆ ಭಾಗಗಾಲ ಡಿಸ್ಟ್ರಿಬ್ಯೂಟರ್ ಆದುಲ್ಲೇರು ಸೊ ಇತ್ತ ಸದ್ಯಕ್ಕೆ ಈತ್ ಪುರ್ತು ನಮ್ಮ ಕಾತ್ ಕುಲ್ದು ನನ್ನ ಚಿತ್ತಿನ ಮೂಮೆಂಟ್ ಸೊ ಅಡಿಗೆ ಬರ್ಕ ಐ ವಿಲ್ ಸ್ಟಾರ್ಟ್ ವಿತ್ ದಟ್ ನಾನು ಆಗಲೇ ಹೇಳಿದ ಹಾಗೆ 1971ರಲ್ಲಿ ಸಿನಿಮಾ ಶುರುವಾಯಿತು ತುಳುವಲ್ಲಿ ಅದಕ್ಕಿಂತ ಮುಂಚೆ ನಾಟಕ ರಂಗ ಬಹಳ ಕೊಡುಗೆಗಳನ್ನು ಕೊಡ್ತಿದೆ ಇಲ್ಲಿಗೂ ಇವತ್ತಿಗೂ ಕೊಡ್ತಾ ಇದೆ ಕೊಡುಗೆಗಳನ್ನು ಆದರೆ ಈ ಸಿನಿಮಾ ರಂಗದ ಒಂದು 50 ವರ್ಷ ಕಂಪ್ಲೀಟ್ ಆಯಿತು ಸುವರ್ಣ ಸಂಭ್ರಮವನ್ನು ಮಾಡಿದ್ವಿ ಐ ಥಿಂಕ್ ಅದಾದಮೇಲೆ ಗೋಲ್ಡನ್ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಸಿನಿಮಾಗಳು ಬರ್ತಾ ಇರುವಂತಹ ಒಂದು ಹಂತದಲ್ಲೇ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಗೋಲ್ಡನ್ ಮೂವೀಸ್ ಅನ್ನುವಂಥ ಬ್ಯಾನರ್ ತುಳು ಸಿನಿಮಾ ರಂಗಕ್ಕೆ ಬರುತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರೆಸೆಂಟ್ಸ್ ಅನ್ನುವಂಥದ್ದು ಬಹಳ ಹೆಮ್ಮೆಯಿಂದ ನಾವು ಎಲ್ಲರೂ ಕೂಡ ಹೇಳ್ಕೊಳ್ತೀವಿ ಬಹಳ ಪ್ರೀತಿಯಿಂದ ಹೇಳ್ಕೊಳ್ತೀವಿ ಸರ್ ಇಲ್ಲಿಗೆ ಬಂದು ಅವರು ಕೂಡ ಈ ಸಿನಿಮಾ ರಂಗದ ಮೇಲೆ ದೃಷ್ಟಿಯನ್ನು ಇಟ್ಟಿದ್ದಾರೆ ಅನ್ನೋದು ಸೊ ಅಲ್ಲಿಂದ ಸಿನಿಮಾ ಶುರುವಾಗಿ ಸಿನಿಮಾದಲ್ಲಿರುವಂತಹ ಕಲಾವಿದರು ಬಹುಶಃ ಎಲ್ಲ ತುಳು ಸಿನಿಮಾ ದಿಗ್ಗಜರು ಜೊತೆಗೆ ಒಂದು ಸಿನಿಮಾದಲ್ಲಿ ಒಂದು ಸ್ಕ್ರೀನಲ್ಲಿ ನಾವು ನೋಡ್ಬೋದು ಅಂತ ಆದರೆ ಅದಕ್ಕೆ ಒಂದು ಫಿಲ್ಮ್ ಅದು ಅಫ್ಕೋರ್ಸ್ ಪಿಕ್ಚರ್ ಆಗಿರುತ್ತೆ ಅದರ ಪೋಸ್ಟರೇ ಹೇಳ್ತಾ ಇದೆ ಸೊ ಅದೆಲ್ಲದೂ ಇದೆ ಇಷ್ಟೆಲ್ಲ ಇದ್ದ ಮೇಲೆ ತುಳು ಸಿನಿಮಾದ ರಂಗದ ಮೇಲೆ ಬೇರೆಯವರ ಒಂದು ದೃಷ್ಟಿ ಬೀಳಬೇಕು ಅಂತ ಆದರೆ ಐ ಥಿಂಕ್ ದಟ್ ಈಸ್ ಬಿಕಾಸ್ ಗೋಲ್ಡನ್ ಮೂವೀಸ್ ಇಸ್ ಹಿಯರ್ ಬಿಕಾಸ್ ದೇ ಆರ್ ಹಿಯರ್ ತುಂಬ ಜನ ಇಲ್ಲಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ ಆಫ್ಟರ್ ದ್ಯಾಟ್ ಸಂತೋಷ್ ರೈ ಪಾತಾಜಿ ಸರ್ ಇದಕ್ಕೆ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ್ದಾರೆ ಅವ್ರು ಮಾಡಿರೋ ಸಿನಿಮಾಗಳನ್ನು ನಾವು ನೋಡಿದ್ರೆ ನಮಗೆ ಬಹಳ ಬೆರಗಾಗುತ್ತೆ ಚಂದ್ರಶೇಖರ್ ಸರ್ ಇದರಲ್ಲಿ ಜೊತೆಗಿದ್ದಾರೆ ಆ್ಯಂಡ್ ಜೆಸ್ಸಿ ಗಿಫ್ಟ್ ಸರ್ ಅನ್ನೋಂಥ ಮೇರು ಗಾಯಕರು ತುಳುವಲ್ಲಿ ಹಾಡನ್ನು ಹಾಡ್ತಾರೆ ಜಸ್ಕರಣ್ ಸಿಂಗ್ ಇದರಲ್ಲಿ ಹಾಡನ್ನು ಹಾಡ್ತಾರೆ ಅದರ ಜೊತೆಗೆ ಶಿಲ್ಪಾ ಮ್ಯಾಮ್ ಕೂಡ ಒಂದು ಸ್ಪೆಷಲ್ ಸಾಂಗ್ ಅನ್ನು ನಮಗೋಸ್ಕರ ಇಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಇನ್ನು ಮುಂದಕ್ಕೆ ಇದು ಕನ್ನಡದಲ್ಲೂ ರಿಲೀಸ್ ಆಗ್ತಾ ಇದೆ ಬಹಳಷ್ಟು ಜನ ಈಗ ಎಲ್ಲರೂ ತುಳು ಪಿಕ್ಚರ್ ಅನ್ನೋದರ ಮೇಲೆ ಗಮನವನ್ನು ಇಟ್ಟಿದ್ದಾರೆ ಸೊ ಐ ಥಿಂಕ್ ವಿ ನೀಡ್ ಟು ಥ್ಯಾಂಕ್ ಶಿಲ್ಪಾ ಗಣೇಶ್ ಮ್ಯಾಮ್ ಸರ್ ಹೇಳಿದ್ರು ತುಳು ಹೆಂಗೆ ಕೊಂತಂತೆ ಬರ್ಪುಣು ಅಂಚೆ ಅದು 6 ತುಳು ಪಾತೆರಲ್ಲ 6 ತುಳು ಸಿನಿಮಾದ ಒಂಜಿ ಭಾಗ ಆಯರ್ಲ ಅಂಚನೆ ಈಡೆಗೆ ಬರಲ್ಲ ಕಾರಣ ಮ್ಯಾಮ್ ಸೊ ಅರೆಗೆ ಎಂಕುಲ್ ಥ್ಯಾಂಕ್ಸ್ ಪನ್ನೊಂದು ಈ ಸಿನಿಮಾದ ನಿರ್ಮಾಪಕಿ ಶಿಲ್ಪಾ ಗಣೇಶ್ ಮೇಡಮ್ ಅವರಿಗೆ ನಾನು ಮೈಕ್ನ ಕೊಡ್ತಾ ಇದ್ದೀನಿ ಸೊ ಈ ಸಿನಿಮಾದ ಬಗ್ಗೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ ಮ್ಯಾಮ್ ಎಲ್ಲರಿಗೂ ನಮಸ್ಕಾರ ಮಾತೆರೆಗ್ಲೆ ನೌಡಲ್ದಿಂಜನ ಸೋಲ್ಮೇಲು 1.5 ವರ್ಷದ ಹಿಂದೆ ನಾನೊಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಅಂತ ಶುರುವಾಯಿತು ಈ ಶುಕ್ರವಾರ ರಿಲೀಸ್ಗೆ ರೆಡಿ ಇದೆ ನನ್ನ ಸಿನಿಮಾ ಆ ಇಡೀ ಜರ್ನಿ ನನಗೆ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ
ಯಾನ್ ಎಂದಿನ ಇಜ್ಜಿ ಐ ಥಿಂಕ್ ನಾನು ಮಿಕ್ಸ್ ಮಾಡಿ ಮಾತಾಡ್ತೀನಿ ತುಳು ಮತ್ತು ಕನ್ನಡದಲ್ಲಿ. ಯಾನ್ ಎಂದಿನ ಇಜ್ಜಿ ಈತು ಮಾತ ಒಂಜಿ ಈತಿ ಶೋಕುದ ಈತು ಒಂಜಿ ಪೊರ್ಲುದ ವೆಲ್ಕಮ್ ಎಂಕ್ ತಿಕ್ಕೊಂಡು ಬಂದು ಸ್ಟಾರ್ಟ್ ಮಲ್ತಿನ ಒಂಜಿ ಟೈಮ್ ಹಿಡ್ದು ಪಂಡ ಒಂಜಿ ಎಲ್ಲಿಯ ಸಿನಿಮಾ ಬಂದು ಎಂಕ್ಲು ಸ್ಟಾರ್ಟ್ ಮಲ್ತೀನಿ. ಚಿಕ್ಕದಾಗ ಆಗುತ್ತೆ ಹೀಗೆ ಒಂದು ತುಳು ಮಾರ್ಕೆಟಿಗೆ ನಮಗೆ ಯಾವ ಥರದ ಸಬ್ಜೆಕ್ಟ್ ಬೇಕು, ಇಲ್ಲಿ ಜನ ಇಷ್ಟಪಡೋದು ಒಂದು ಕಾಮಿಡಿ ಸಿನಿಮಾ ಅಂತೆ, ಕಾಮಿಡಿಗೆ ಜಾಸ್ತಿ ಒತ್ತು, ಕಾಮಿಡಿ ಒಂದು ಫ್ಯಾಮಿಲಿ ಜಾನರ್, ಅದನ್ನೇ ಇಟ್ಕೊಂಡು ನಾವು ಯಾವ ರೀತಿಯಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮಗೆ ಇವತ್ತಿನ ದಿನ ಆಶ್ಚರ್ಯ ಆಗುತ್ತೆ. ನಿನ್ನೆ ನಮ್ಮದು ಪುತ್ತೂರು ಮತ್ತು ಮೊನ್ನೆ ಉಡುಪಿಯಲ್ಲಿ ಪ್ರೀಮಿಯರ್ ನಡೀತು. ಆ ಒಂದು ರೆಸ್ಪಾನ್ಸ್ ನನಗೆ ಸಿಕ್ಕಿರೋದಿದೆ ಅಲ್ವಾ, ನನಗೆ ಎಷ್ಟು ಅಂದರೆ ನಾನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನಗ್ತಿರೋದು, ಖುಷಿ ಪಡ್ತಿರೋದು ನಂಗೆ ಬಹಳ ಅಷ್ಟು ಖುಷಿ ಕೊಟ್ಟಿದೆ. ಸೊ ಇಲ್ಲಿ ಬಂದಾಗ ನಾನು ಯಾವ ಕನಸಿಟ್ಕೊಂಡು ಬಂದೋ ನೆನ್ನೆ ಅಂತೂ ನನ್ಸಾಗೋಯ್ತು ಆ ಕನಸು ನಂದು. ಇಂಚ ಬೊಕ ಎಂಕ್ಲು ಸ್ಟಾರ್ಟ್ ಮಲ್ತೀನಿ ಒಂಜಿ ಎಲ್ಲಿ ಮಾತ ಆರ್ಟಿಸ್ಟ್ಲ ಇತ್ತೆ ರೈಟ್ ಅವು ಮಲ್ಲ ಸರ್ ಏಪಾಲ ಎಂಕ ತಮಾಷೆ ಮಲ್ತೊಂದು ಉಪ್ಪೇರು ಕಾಪಿ ಕಡ್ ಸರ್ ಕಾರ್ಖಾನೆ ಬಿಟ್ಟಂಗೆ ಆಗಿದೆ ಅಂತ. ಸತ್ಯಗೂ ಹಾಗೆ ಆಗ್ತಾಯಿತ್ತು ನಮಗೆ. ಶೂಟಿಂಗ್ ಮುಗಿಸ್ಕೊಂಡು ನಾವು ಆಚೆ ಬರುವಾಗ ಒಂದು 20 ಗಾಡಿಗಳು ನಿಂತಿರ್ತಿತ್ತು. ಕಾರ್ಖಾನೆ ಬಿಟ್ಟಾಗ ಎಲ್ಲ ಆಚೆ ಹೇಗೆ ಬರ್ತದೆ ಆ ಥರನೇ ಇರ್ತಿತ್ತು ನಮ್ಮ ಸೆಟ್ಟು. ಥ್ಯಾಂಕ್ ಯು ಸರ್. ನಾನು ಇಲ್ಲಿ ಪಿಕ್ಚರ್ ಅಂತ ಮುಗಿಸಿದ ಮೇಲೆ ಅದರ ಪ್ರಚಾರ ಒಂದು ದೊಡ್ಡ ಭಾಗ. ನಾನು ಇಲ್ಲಿ ಬಂದಾಗ ಹೇಗಪ್ಪ ಇಲ್ಲಿ ಯಾವ ರೀತಿ ನಾನು ಪ್ರಚಾರ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರಿದ್ದಾರೆ, ಯಾರು ಬರ್ತಾರೆ, ಹೇಗೆ ಅಂತ ಹೇಳಿಬಿಟ್ಟು ಆ ಒಂದು ವಿಷಯದಲ್ಲೂ ಕೂಡ ನನಗೊಂದು ಸಿಕ್ಕಿರೋ ಸಪೋರ್ಟು ಕಾಪಿಕಡ್ ಸರ್ ಆಗಲಿ, ವಾಮಂಜೂರ್ ಸರ್ ಆಗಲಿ, ಪುಷ್ಪರಾಜ್ ಸರ್ ಆಗಲಿ, ಪ್ರತಿಯೊಬ್ಬರು ಬಂದುಬಿಟ್ಟು ನನಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನನಗೆ ಬನ್ನಿ ನಿಮ್ಗೆ ಎಲ್ಲಿ ಹೋಗಬೇಕು ನಾವು ಹೋಗೋಣ, ನಾವು ಪ್ರಚಾರಕ್ಕೆ ಬರ್ತೀವಿ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ನಾವೆಲ್ಲೆಲ್ಲೋ ಊರ ಕಡೆ ಎಲ್ಲ ಬೆಳಿಗ್ಗಿಂದ ಸಂಜೆ ತನಕ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು, ದುಡಿತಾಯಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾನ್ ಈ ಸ್ಟೇಜ್ದ ಮೆತ್ತಿರೆಗೆ ಪನೋಡೆ ವಾಮಂಜೂರ್ ಸರ್ ಥ್ಯಾಂಕ್ ಯು ಮಸ್ತ್ ಪಂಡ ಯಾನ್ ಎಕ್ಸ್ಪೆಕ್ಟೇ ಮಲ್ದಿಜ್ಜಿ ಈತೆ ಎಂಕ್ ಸಪೋರ್ಟ್ ಮಲ್ಪೇರು ಪಂದು ಬೊಕ್ಕ ನಿತ್ಯ ಅಲ್ಲ ಅಫ್ಕೋರ್ಸ್ ಜಸ್ಟ್ ಹೀರೋ ಆದಿತ್ತಿಜ್ಜೇರು ಎಂಕ್ಲೆನ ಫಿಲ್ಮ್ಡು ಮಾತ ಕೆಲಸ ಎಲ್ಲ ಮಲ್ತೊಂದಿತ್ತೇರೆ. ಯಾನ್ ಅಲ್ಪ ಬ್ಯಾಂಗ್ಳೂರು ಕುಲ್ಲೊಂದು ಮುಲ್ಪ ತೂವನ್ರೆ ಏರ್ಲ ಇತ್ತಿಜೇರ್ ಪಂದು ನಿತ್ಯನ ಮಿತ್ಯ ಮಾತ ಪ್ರೆಷರ್ ಪಾಡೊಂದಿತ್ತೆ ಅವು ಮಲ್ಪಲೆ ಎಡಿಟಿಂಗ್ ಹಿಡಿದು ಪತ್ತೊಂದು ಶೂಟಿಂಗ್ ಟೈಮ್ಲ ಅಂಚನೆ ಲೊಕೇಶನ್ ಆವಡು ಬೇತೆ ಮಾತ ಎಂಕ್ಲೆಗೆ ದಾದ ಅರೇಂಜ್ಮೆಂಟ್ಸ್ ಮಾತೆಲ್ಲ ವಿಷಯಟ್ಲ ಅರೇಂಜ್ಮೆಂಟ್ಗೆ ಮಾತ ಇನ್ವಾಲ್ವ್ ಆದ ಕೆಲಸ ಮಲ್ದೇರು. ಅದನ್ನ ಪಪ್ಪಲ ಹರಿಕೃಷ್ಣ ಬಂಟ್ವಾಳ್ ಸರ್ ಮಸ್ತ್ ಹೆಲ್ಪ್ ಮಲ್ತೇರು ಎಂಕ್ಲೆಗೆ ಪ್ರಚಾರದ ಟೈಮ್ ಆಡು ಮಾತ ಕಡೆಗೆ ಎತ್ತೊಂದು ಪಪ್ಪುನ ಎಂಕ್ಲೆನ ಮಾತೆಲ್ಲ ಮೀಟ್ ಮಲ್ಪ ಅವನ ಮಸ್ತ್ ಹೆಲ್ಪ್ ಮಲ್ತೇರು. ಥ್ಯಾಂಕ್ ಯು ಸೋ ಮಚ್ ಟು ಹಿಮ್ ಆಲ್ಸೋ. ಆ್ಯಂಡ್ ಅಮೃತ ಪಾಪ ಆರು ಸೀರಿಯಲ್ ಮಲ್ಪುನು ಅಲ್ಪ ಬ್ಯಾಂಗ್ಳೂರು ಏತ್ ಕಷ್ಟ 25 ದಿನ ತಿಂಗೊಲಡು ಸೀರಿಯಲ್ ಉಪ್ಪುಂಡು ಅವನ್ ಮಾತಾ ಬುಡ್ದು ಒಂಜು ತಿಂಗಳಿಲ್ಲ ಮ್ಯಾಮ್ ನಾನು ಇವತ್ತು ಈ ತಿಂಗಳಿಡೀ ನಾನು ಶೂಟಿಂಗ್ ಮಾಡಲ್ಲ, ನಾನು ಪಿಕ್ಚರ್ ಪ್ರಮೋಷನ್ಗೋಸ್ಕರ ಇಲ್ಲಿ ಬಂದು ಕೂತ್ಕೊಳ್ತೀನಿ, ಬಂದು 6 ಎಂಕ್ಳಿಗೋಸ್ಕರ ಬೈದೇರು. ಥ್ಯಾಂಕ್ ಯು ಮಾತೆರೆಗ್ಲ. ಆ್ಯಂಡ್ ಅಫ್ಕೋರ್ಸ್ ಗಣೇಶ್ ಆರ್ನ ಸಪೋರ್ಟ್ ಇಜ್ಜಂದೆ ಯಾನು ದಾದಲ ಮಲ್ಪರೆ ಸಾಧ್ಯ ಇತ್ತಿಜ್ಜಿ. ಬಿಕಾಸ್ ಯಾನು ಫಸ್ಟ್ ಆರೆಗೆ ಪನ್ನಾಗ ಐ ವಾಂಟ್ ಟು ಡೂ ದಿಸ್ ತುಳು ಸಿನಿಮಾ ಪಂದು ಆರು ನಿನಗೆ ಕಾನ್ಫಿಡೆನ್ಸ್ ಇದೆಯಾ, ನಿನಗಿಷ್ಟ ಇದೆಯಾ, ಹೋಗಿ ಮಾಡು ಬಂದಿತ್ತೇರೆ ಎಂಕ್ ಅಲ್ತಿಡ್ದು ಜಸ್ಟ್ ಎನ್ನನ್ನು ಕಡಬುಡುನತ್ತು ಎವ್ರಿ ಮೊಮೆಂಟ್ ಹೆಂಗೆ ಕೊಂಚ ಸಪೋರ್ಟ್ ಮಲ್ತೇರು. ಸ್ಕ್ರಿಪ್ಟ್ ಆವಡು ಸಂದೀಪ್ ಸ್ಕ್ರಿಪ್ಟ್ ಪದೊಂದು 5 ದಿನ ಪಗ ಕುಲ್ಲೊಂದು 4 ದಿನ ಮಾತ ಕರೆಕ್ಷನ್ಸ್ ಇನಿ ದಾದ ತೋಜೊಂದು ಎಂಕ್ಲೆಗೆ ಸಿನಿಮಾ ಇಟ್ ಈಸ್ ಐ ಕ್ಯಾನ್ ಗಿವ್ 80% credit to him Panoliano. Director of course is definitely a major part, but Mata editing major I think I would give credit to our details and mulkorre apu jetete changes reshoot malpadi etete mata malder pand he is definitely the reason arena involvement are ite bandini enk ee pondula cinema malpare ಪಿಕ್ಚರ್ಗೆ ಎಂದುಂಡ ಇಜ್ಜೆ ಗೊತ್ತಿಜ್ಜಿ ಎಂಕ್ ಬಟ್ ಏರೆಗ್ಲ ಬೇಜಾರು ಮಲ್ಪೊಡ್ಚಿ ಓ ಆರ್ಟಿಸ್ಟಿಗ್ಲ ಒಂಜಿ ಬೇಜಾರು ಆಪುಲಕ ಮಲ್ತು ಬರೋಡ್ಚಿ ಗೋಲ್ಡನ್ ಮೂವೀಸ್ ಪಂಡ ಎಂಕ್ಲೆನ ಸಂಸ್ಥೆಗೆ ಒಂಜಿ ಪುದಾರುಂಡು ಮಾತೆರ್ಲ ಒಂಜಿ ಶೋಕುಡು ಒಂಜಿ ಪೊರ್ಲುಡು ಮಾತೆರ್ಲ ಶೋಕುಡು ಟ್ರೀಟ್ ಮಲ್ತದಿ ಬರೋಡು ಅವು ಎಂಕ್ಲಿಗೆ ಇಂಪಾರ್ಟೆಂಟ್ ಆಪುಂಡು ಬಂದು ಸೊ ದಟ್ ಅದನ್ನೊಂದು ಇಟ್ಕೊಂಡು ಎಲ್ಲರನ್ನೂ ಪ್ರೀತಿಯಲ್ಲಿ ನೋಡ್ಕೊ, ಯಾರಿಗೂ ಬೇಜಾರಾಗ್ದಿದ್ದಂಗೆ ನೋಡ್ಕೊ ನೀನು ಅಂತ ಹೇಳಿಬಿಟ್ಟು ಆ ಹೆಸರು ಉಳಿಸ್ಕೊಂಡು ಬಾ ಬೆಂಗಳೂರಿಗೆ ನೀನು ಅಂತ ಹೇಳಿದರು ನನಗೆ. ಅದನ್ನೆಲ್ಲೋ ನಾನು ಆ ಮಟ್ಟವನ್ನು ರೀಚ್ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಸರ್. ಅಲ್ಲೂ ರೆಕ್ಸಕ್ಕೆ ಶುರು ಮಾಡ್ತಾರೆ ನೋಡಿ, ನನಗೆ ಶುರು ಮಾಡಿದ್ರು. ಸೊ ಯಾ ಬೊಕ್ಕ ಇಡೇಗೆ ಬತ್ತಿ ಬೊಕ್ಕ ಪ್ರಚಾರ ಸ್ಟಾರ್ಟ್ ಆಂಡ್ ಟೀಮ್ ಪಂದ್ಯನ ಎಂಕ್ಲೆನ ಓ ಟೀಮ್ ಪಂದ್ಯ ಯಾನ್ ಬೊಕ್ಕ ಸಚಿನ್ ಬತ್ತೇರು
ಸಚಿನ್, ಪ್ರಜ್ವಲ್ ಮಾತ ಒಟ್ಟಿಗೆ ಸೇರಿದ ರೋಹಿತ್, ಕಟಿಂಗ್ ಮೀಡಿಯಾದ ರೋಹಿತ್ ಮಾತೆಲ್ಲ ಒಟ್ಟಿಗೆ ಸೇರಿದು ಯುವಿಕಾ ಎಂಕ್ಲು ಮಾತ ಎವ್ರಿ ಡೇ ಡಿಸ್ಕಷನ್ ಮಾತ ಶುರು ಮಲ್ಪರೆ ಮಲ್ತ ಒಂಜೊಂಜಿ ಟೀಮ್ ಮಲ್ಲ 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 ಟೀಮ್ ಆವೊಂದೇ ಪೋಂಡೆಂಕ್ಲೆಗ್ ಪಂಡ ಈ ಒಂಜಿ ಸಪೋರ್ಟ್ ಯಾನ್ ಎಕ್ಸ್ಪೆಕ್ಟ್ ಮಲ್ದಿಜಿ ಯಂಗ್ ಟೀಮ್ ಕೇಮ್ ವಿತ್ ಮೀ ಮಾತ ಇಜಿ ಮ್ಯಾಮ್ ಅಂಚ ಮಲ್ಪುಗ ಇಂಚ ಮಲ್ಪುಗ ಪಂದು ಸಚಿನ್ ಪಾಪ ಡಿಸ್ಟ್ರಿಬ್ಯೂಟರ್ ಅತ್ತು ನೌ ಈಸ್ ಬಿಕಮ್ ಲೈಕ್ ಇಲ್ಲದ ಲೈಕ್ ಎ ಹೌಸ್ ಬಾಯ್ ಟು ಮೀ ಲೈಕ್ ಸಪೋರ್ಟಿಂಗ್ ಮೀ ಮಾತೆಟ್ಲ ಲೈಕ್ ಮ್ಯಾಮ್ ಅವು ಮಲ್ಪುಗ ಇಂದು ಮಲ್ಪುಗ ಪಂದು ಪಂಡ ದಟ್ ಸಪೋರ್ಟ್ ಐ ಡೋಂಟ್ ನೋ ಈ ಪಿಕ್ಚರ್ಗೆ ಎಂದುಂಡ ಇಜ್ಜ ಬಟ್ ಕೋಡೆದ ಒಂಜಿ ರೆಸ್ಪಾನ್ಸ್ ತೂದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಎಂಕ್ ಭಾರಿ ಖುಷಿ ಆತಂಡು ಕೋಡೆದ ರೆಸ್ಪಾನ್ಸ್ ತೂದು ಐ ಆಮ್ ವೆರಿ ಕಾನ್ಫಿಡೆಂಟ್ ಇತ್ತೆ ಕೋಡೆ ರಾತ್ರಿ ಆಯ್ಬೋಕ ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್ ಮಸ್ತ್ ಮೆಸೇಜಸ್ ಮಾತ ಬತ್ತನೆ ಎಂಕ್ಲೆಗ್ ಭಾರಿ ಲೈಕ್ ಉಂಡು ಫಿಲ್ಮ್ ಬಂದು ಬಟ್ ಆ ಒಂಜಿ ಪ್ರೀತಿ ತಿಕ್ಕದನ್ನತ್ತೆ ಎಂಕ್ಲೆಗ್ ಮೂಲ್ ಬತ್ತಿ ಬೊಕ್ಕ ಐ ಗೆಟ್ ಸಮ್ ಟೈಮ್ಸ್ ಎಮೋಷನಲ್ ಆಲ್ಸೋ ಅಬೌಟ್ ಇಟ್ ಬೊಕ್ಕ ಎಂಕ್ಲೆನ ಪ್ರಾಂಗಲ್ ಸ್ಟುಡಿಯೋದ ಪ್ರಜ್ವಲ್ ಪಾಸ್ ಬಂದು ಲಿರಿಕಲ್ ವಿಡಿಯೋ ಮಾತ ಮಲ್ತಿನಾರ ಈತ್ ಎಡ್ಡೆ ಒಂಜಿ ಸ್ಟುಡಿಯೋ ಉಂಡು ಮ್ಯಾಂಗ್ಳೂರು ಪಂಡಲ ಹೆಂಗೆ ಗೊತ್ತಿತ್ತಿಜಿ ಅವು ಐಬೊಕ್ಕ ಎಂಕ್ಲೆನ ಕಾಶ್ಮೀರ್ ಸಾಂಗ್ ಮಾತ ಯಾನು ಅಲ್ಪನೆ ಮಲ್ಪಾದಿನಿ ಲಿರಿಕಲ್ ವಿಡಿಯೋ ಮಾತ ಆರ್ನೆಲ್ಲ ಸಪೋರ್ಟ್ ಮಸ್ತ್ ಇತ್ತಿನ ಎಂಕ್ಲೆಗ್ ಬೊಕ್ಕ ಕಾಶ್ಮೀರಿಗೆ ಪೋರೆನೆ ಎಂಕ್ಲೆನ ಮೇನ್ ಕಾರಣ ಗಣೇಶ್ ಹಿ ವಾಸ್ ಲೈಕ್ ಹೆಂಗೂ ಸಿನಿಮಾ ಮಾಡ್ತಿದ್ಯಾ ರೆಗ್ಯುಲರ್ ಆಗಿ ನೀನು ತುಳು ಸಿನಿಮಾ ಥರ ನೀನು ಏನೋ ಒಂದು ಸ್ಪೆಷಲ್ ಆಗಿ ಗೋಲ್ಡನ್ ಮೂವೀಸ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಏನೋ ಒಂದು ಸ್ಪೆಷಲ್ ಕೊಡಬೇಕು ನೀನು ಅಂತ ಹೇಳಿಬಿಟ್ಟು ಅದೇ ಸೇಮ್ ಟೋನ್ ಆಗಿಬಿಡುತ್ತೆ ಕಾಶ್ಮೀರ ಅಂದರೆ ಫ್ರೆಶ್ ಫೀಲಿಂಗ್ ಇರುತ್ತೆ ಬಂದು ಎಂಕ್ಲೆನ್ ಮಾತಲ್ಲೇ ತುಂಬೋದು ಅಲ್ಪ ಶೂಟ್ ಮಲ್ಪಾಯಿರು ಇನ್ನೂ ಬೆಟರ್ ಇದೆ ಗೊತ್ತಿದೆ ಅಂತ ಹೇಳ್ಕೊಂಡು ಒಂದು ತುಟಿಕ್ ಪಿಟಿಕ್ ಅನ್ನಿಲ್ಲ ಅವರು ತುಳು ಸಿನಿಮಾನ ನಿಂಗೆ ಇಷ್ಟ ಇದೆ ಹೋಗಿ ಮಾಡು ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮೇಲೆ ನಾನು ಈ ಥರ ಸಪೋರ್ಟು ಇವತ್ತು ಕೂಡ ಪ್ರೆಸ್ ಮೀಟು ತುಂಬಾ ಹೆಲ್ಪ್ ಮಾಡಿದ್ರು ಪಿಕ್ಚರ್ ರಿಲೀಸ್ಗೂ ಕೂಡ ನಾನು ಹೇಳಿದೆ ಹೆಚ್ಚಿನ ಪ್ರೆಸ್ ಮೀಟಿಗೆ ಬರಬೇಕು ನೀವು ಒಂದು ಎಲ್ಲ ಪ್ರೆಸ್ನವ್ರನ್ನ ಮೀಟ್ ಮಾಡಬೇಕು ನೀವು ಅಂತ ಹೇಳಿದಾಗ ಇಲ್ಲ ಬರ್ತೀನಿ ನಾನು ಎಲ್ಲರನ್ನೂ ಮೀಟ್ ಮಾಡಬೇಕು ಅಂತ ಇದ್ದೀನಿ ಎಲ್ಲ ಕಲಾವಿದರನ್ನು ಪ್ರೆಸ್ ಅವ್ರನ್ನೂ ಕೂಡ ಎಲ್ಲರನ್ನೂ ಮಾತಾಡಿಸ್ಬೇಕು ಅಂತ ಇದ್ದೀನಿ ಅಂತ ಪಾಪ ಬಂದರು ನಮಗೋಸ್ಕರ ಸೊ ಇದೊಂದು ನನಗೆ ಒಂದು ಕಡೆಯಿಂದ ಅಂತ ಅಲ್ಲ ಎಲ್ಲ ಕಡೆಯಿಂದ ಒಂದು ಸಪೋರ್ಟ್ ಸಿಗ್ತಾ ಹೋಯಿತು ಅರ್ಜುನ್ ಕಾಪಿಕಾಡ್ ಅವ್ರನ್ನ ನಾನು ಮೆನ್ಷನ್ ಮಾಡಲೇಬೇಕು ನಮ್ಮ ಸಾಂಗಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ ಅಂತ ಹೇಳಿದ ತಕ್ಷಣ ಒಂದು ನಿಮಿಷನೂ ಯೋಚನೆ ಮಾಡಿದೆ ಮ್ಯಾಮ್ ನಮ್ಮ ಸಿನಿಮಾ ಅದು ನಮ್ಮ ಮನೆ ಸಿನಿಮಾ ಥರ ಅದು ಅಂತ ಹೇಳಿಬಿಟ್ಟು ನಮಗೆ ಗೆಸ್ಟ್ ಅಪಿಯರೆನ್ಸು ಮಾಡಿಕೊಟ್ಟಿದ್ದಾರೆ ಅವರು ಥ್ಯಾಂಕ್ ಯು ಅರ್ಜುನ್ ಆಲ್ಸೋ ಕಾಪಿಕಾಡ್ ಸರ್ ವಾಮಂಜೂರ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಮಸ್ಟ್ ಮೆನ್ಷನ್ ಸ್ಯಾಮ್ಯುಯಲ್ ಸ್ಯಾಮ್ 4 ಅಂತ ಹೇಳ್ಬೋದು ದ ಬೆಸ್ಟ್ ಮ್ಯೂಸಿಕ್ ಎಲ್ಲ ಸಾಂಗ್ಸು ಹಿಟ್ಟಾಗಿದೆ ಇವತ್ತಿನ ದಿನ ನಮ್ಮದು ಸಾಂಗ್ಸಿಗೆ ಸಿಕ್ಕಿದಂಥ ರೆಸ್ಪಾನ್ಸ್ ನಮಗೆ ಅಲ್ಲಿಂದ ನಮ್ಮ ಸಿನಿಮಾ ಎತ್ಕೊಂಡು ಹೋಯಿತು ನನಗೆ ಹಾಡೋದಂದರೆ ಭಾಳ ಆಸೆ ಇತ್ತು ಗಣೇಶ ಗೊತ್ತು ಮನೆಯಲ್ಲಿ ಕರಿಯೋಕೆ ಮಾಡಿದ್ರೆ ಮೈಕ್ ಯಾರ ಕೈಯಲ್ಲೂ ಕೊಡಲ್ಲ ನಾವು ಕಿತ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ ಯಾವಾಗಲೂ ಯಾಕೆ ಇವಾಗ ಇಷ್ಟೊಂದು ಜನ ಪ್ರೇಕ್ಷಕರಿದ್ದಾರಲ್ಲ ನಾನು ಹಾಡು ಕೇಳಾದ್ಮೇಲೆ ಸೊ ಹಾಡಬೇಕು ಅಂತ ಇದ್ದೆ ಇವರು ನನಗೆ ಯಾಕೆ ನಗು ಬರ್ತಿರೋದು ಅಂದರೆ ನನಗೆ ಯಾವಾಗಲೂ ಇವ್ರು ರೇಗಿಸ್ತಾ ಇರ್ತಾರೆ ನಮ್ಮದೇ ಸಿನಿಮಾ ಅಲ್ಲ ಹಾಡು ಬಿಡು ಚಿನ್ನ ಅಂತ ಹೇಳಿದ್ರು ಪಾಪ ಬೇರೆ ಪ್ರೊಡ್ಯೂಸರ್ಗೆ ಯಾಕೆ ರಿಸ್ಕ್ ಬೇಡ ನಮ್ಮ ಸಿನಿಮಾದಲ್ಲೇ ಹಾಡು ಅಂತ ಹಾಡಿಸಿದ್ರು ದೇವ್ರ ದಯಕ್ಕೆ ಹಿಟ್ಟಾಯ್ತು ಹಾಡು ಇಲ್ಲಾಂದರೆ ಕೇಳಿಸ್ಕೊಂಡು ಕೂತ್ಕೊಳ್ಬೇಕಿತ್ತು ನಾನು ಸೊ ಅದು ಒಂದು ನನ್ನ ಆಸೆ ಈಡೇರ್ತು ಸಿನಿಮಾದಲ್ಲಿ ಹಾಡು ಬೇರೆ ಹಾಡಿದೆ ಜನ ಅದನ್ನು ತುಂಬ ಚೆನ್ನಾಗಿ ಒಪ್ಕೊಂಡ್ರು ಕೂಡ ಮತ್ತು ನಮ್ಮ ಸಿನಿಮಾ ಅಂತ ಹೇಳಿದಾಗ ಜಸ್ಕರಣ್ ಅವರು ಜಸ್ಸಿ ಗಿಫ್ಟ್ ಅವರು ಹರಿಕೃಷ್ಣ ಅವರು ಯಾರು ಏನು ಯೋಚನೆ ಮಾಡಿದೆ ನಾನು ಹೇಳಿದೆ ಎಲ್ಲರಿಗೂ ಹೇಳಿದೆ ನೋಡಿ ನಮ್ಮದು ತುಂಬ ದೊಡ್ಡ ಬಜೆಟ್ ಅಂತ ಇಲ್ಲ ನಮಗೋಸ್ಕರ ಇದನ್ನು ಮಾಡಿಕೊಡಿ ಅಂತ ಹೇಳಿದ ತಕ್ಷಣ ಸಿಂಪಲ್ ಸುನಿ ಅವರು ಒಂದು ಹಾಡು ಬರೆದಿದ್ದಾರೆ ಅನೂಪ್ ಭಂಡಾರಿ ಅವರು ಚೇತನ್ ಭರ್ಜರಿ ಅವರು ಒಂದು ಹಾಡು ಬರೆದಿದ್ದಾರೆ ಪ್ರತಿಯೊಬ್ಬರು ನಮಗೊಂದು ಸಾಥ್ ಕೊಟ್ಕೊಂಡು ಹೋದರು ಅದು ನನಗೆ ಈ ಸಿನಿಮಾ ಸ್ಟಾರ್ಟಿಂದ ಎಂಡ್ ತನಕ ಒಂದು ಪಾಸಿಟಿವ್ ಫೀಲಿಂಗ್ ಕೊಡ್ತಾ ಹೋಯಿತು ನನಗೆ ಅದರಿಂದ ಎಲ್ಲೋ ಒಂದು ನನಗೆ ಒಂದು ಹುಮ್ಮಸ್ ಒಂದು ಈ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ಅಂತ ಹೇಳೋ ಒಂದು ಕಾನ್ಫಿಡೆನ್ಸು ಕೂಡ ಇದೆ ಈ ವೇದಿಕೆ ಮೇಲೆ ಇವತ್ತು ನಮ್ಮ ಬೆಂಗಳೂರು ಡಿಸ್ಟ್ರಿಬ್ಯೂಟರು ಎಂಟೈರ್ ಕರ್ನಾಟಕ ಮಂಗಳೂರು ಬಿಟ್ಬಿಟ್ಟು ಮುನೇಂದ್ರ ಸರ್ ಮಾಡ್ತಾ ಇದ್ದಾರೆ
ಅವರು MP ಫಿಲ್ಮ್ಸ್ ಅವರು ಕೂಡ ಮೇಡಮ್ ಅವರು ಈ ಫಿಲ್ಮ್ ಮಾಡಬೇಕು, ನಾವು ಚೆನ್ನಾಗಿ ಮಾಡಬೇಕು ಮೇಡಮ್, ನಿಮ್ಮ ಕಡೆ ಸಿನಿಮಾ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಇತ್ತೀಚೆಗೆ ನಮ್ಮ ಕನ್ನಡನ ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಬೆಂಗಳೂರು ಕಡೆನೂ ಅಂತ ಹೇಳಿಬಿಟ್ಟು ಪಾಪ ಕಾನ್ಫಿಡೆನ್ಸಲ್ಲಿ ಆ ಜೋಶಲ್ಲಿ ಎಷ್ಟು ಒಂದು ಪ್ರಚಾರ ಇಷ್ಟೆಲ್ಲ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಪೋಸ್ಟರ್ಸ್ ಆಗಲಿ ಅದು ಇದು ಎಂಟೈರ್ ಕರ್ನಾಟಕಕ್ಕೆ ತುಂಬ ಕೆಲಸ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಮುಂದೆ ಬಂದು ಈ ಪಿಕ್ಚರ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಂತ ಅವರಾಗೆ ಅವ್ರು ಫೋನ್ ಮಾಡಿಬಿಟ್ಟು ಕೇಳ್ಕೊಂಡಾಗ ನಂಗೆ ತುಂಬ ಖುಷಿ ಆಯಿತು. ಅವ್ರಿಗೂ ಒಳ್ಳೇದಾಗಬೇಕು, ಕನ್ನಡದಲ್ಲೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು ನನಗೆ ತುಂಬ ಆಸೆ ಇದೆ. ಯಾಕಂದರೆ ಮುನೇಂದ್ರ ಸರ್ ನೀವು ಫಸ್ಟ್ ಟೈಮ್ ನಮ್ಮ ಪ್ರೊಡಕ್ಷನ್ಗೋಸ್ಕರ ಒಂದು ಫಿಲ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀರಾ. ಕನ್ನಡದಲ್ಲೂ ಈ ಸಿನಿಮಾ ಎಂಟೈರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಎಲ್ಲ ಒಂದು ಹೋಪು ಈ ನಮ್ಮ ಸಿನಿಮಾನ ಕನ್ನಡದಲ್ಲೂ ಒಪ್ಕೊಳ್ತಾರೆ ಅಂತ. ನಿನ್ನೆ ಒಂದು ತುಳು ಅಲ್ಲಿ ನಾನು ರಿಯಾಕ್ಷನ್ ನೋಡಿದೆ, ಬಿದ್ದು ಚಪ್ಪಾಳೆ ಹೊಡೆದ್ಬಿಟ್ಟು ಸೆಕೆಂಡ್ ಹಾಫಲ್ಲಿ ನೋಡಿದಾಗ ನನಗೊಂದು ಕಾನ್ಫಿಡೆನ್ಸ್ ಅಂತ ಬಂತು. ಇದೇ ವೇದಿಕೆಯಲ್ಲಿ ನಾನು ಇವತ್ತು ಎಲ್ಲರಿಗೂ ಥ್ಯಾಂಕ್ ಯು ಅನುರಾಗ್, ಯು ಹ್ಯಾವ್ ಸಪೋರ್ಟೆಡ್ ಆಲ್ ಆಫ್ ಅಸ್. ನಾನು ಯಾರ್ದಾದ್ರೆ ಹೆಸರು ಬಿಟ್ಟಿದ್ರೆ ಸಾರಿ, ಬಟ್ ಮೋಹನ್ ಅವರು ಈ ಫಿಲ್ಮಿನ ಕಾರಣಕರ್ತರು. ಸೊ ಅವರಿಂದ ಈ ಸಿನಿಮಾ ಆ್ಯಕ್ಚುಲಿ ಶುರುವಾಗಿದ್ದು. ನಾವು ಮೋಹನ್ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಸಬ್ಜೆಕ್ಟ್ ಇದೆ ಅಂತ ಹೇಳಿ ಬಂದಾಗ ಇಲ್ಲಿಂದ ಗೌಜಿ ಗಮ್ಮತ್ತು ಅಂತ ಸಿನಿಮಾ ಮಾಡಿದ್ರು ಅವರು, ಅಲ್ಲಿಂದ ಶುರುವಾಯಿತು. ಸಂದೀಪ್ ಅವ್ರು ಸಾರಿ ಇವತ್ತು ಬರೋಕ್ಕಾಗಿಲ್ಲ, ಅವರು ಪ್ರೆಸ್ ಮೀಟ್ಗೆ, ಯಾಕಂದ್ರೆ ಅಲ್ಲಿ ಸಿನಿಮಾ ಅಪ್ಲೋಡ್ ಆಗ್ತಾಯಿದೆ ಬೆಂಗಳೂರಲ್ಲಿ, ಅವರು ಹೋಗಬೇಕಿತ್ತು ಇವತ್ತು ಅರ್ಜೆಂಟು. ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಅಷ್ಟೇ, ಮೋಹನ್ ಸಂದೀಪ್ ಈಸ್ ಅ ವೆರಿ ಗುಡ್ ರೈಟರ್ ಆ್ಯಂಡ್ ಸ್ಕ್ರೀನ್ ಪ್ಲೇ ರೈಟರು, ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ರೈಟರ್. ಅವರು ಯೋಚನೆ ಮಾಡ್ಕೊಂಡೇ ಕೂತ್ಕೊಳ್ತಾನೆ, ಅವ್ರನ್ನ ಸೈಲೆಂಟ್ ಸಂದೀಪ್ ಅಂತ ಕರಿತೀವಿ. ಯೋಚನೆ ಮಾಡಿದ್ದಾರೆ ಅಂದರೆ ಏನೋ ಒಂದು ಯೋಚನೆ ಮಾಡ್ತಿರ್ತಾರೆ ಸ್ಟೋರಿಗಂತ ಅರ್ಥ. ಬಟ್ ಹಾರ್ಡ್ ವರ್ಕಿಂಗ್ ಬಾಯ್, ತುಂಬ ಡೆಡಿಕೇಟೆಡ್ ಆಗಿ ಪಿಕ್ಚರ್ಗೋಸ್ಕರ ಕೆಲಸ ಮಾಡಿದ್ದಾರೆ. ಸಂತೋಷ್ ರೇಪಾತಾಜಿ ಅವರು, ಚಂದ್ರು ಕ್ಯಾಮ್ರಾಮ್ಯಾನ್ ಅವರು, ಯಾರನ್ನೂ ಬಿಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬಿಟ್ಟಿದ್ರೆ ಆನಂದ್ ಆಡಿಯೋರು, ಅವರು ನನಗೆ ಕೊಟ್ಟಿರೋವಂಥ ಒಂದು ಸಪೋರ್ಟ್ ಇದೆ ಅಲ್ವಾ. ತುಳು ಸಿನಿಮಾಗೆ ಇಲ್ಲಿವರೆಗೂ ಪ್ರೈಸ್ಗೆ ಕೊಡ್ತಿದ್ದವರು ನಾವು ಫಸ್ಟ್ ಟೈಮ್ ಆ ಮಾರ್ಕೆಟ್ನ ಓಪನ್ ಮಾಡಿದ್ವಿ. ಅದನ್ನು ನಾನು ಹೆಮ್ಮೆಯಿಂದ ಈ ವೇದಿಕೆ ಮೇಲೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ನಾನು ಆ ಬೆಂಚ್ ಮಾರ್ಕ್ನ ರೀಚ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಬೇರೆಲ್ಲ ತುಳು ಸಿನಿಮಾಗಳಿಗೂ ಒಂದು ದೊಡ್ಡ ಮೊತ್ತವನ್ನು ಸಿಗ್ತಾ ಬೆಳೀತಾ ಹೋಗಲಿ ನಮ್ಮ ತುಳು ಸಿನಿಮಾ ಅಂತ ನಾನು ಆಸೆ ಪಡ್ತೀನಿ. ಮುನೇಂದ್ರ ಸರ್, ನೀವು ಕೂಡ ಈ ಕಡೆ ಭಾಗದ ಸಿನಿಮಾ ಬಂದಾಗ ಬೆಂಗಳೂರಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಈ ವೇದಿಕೆ ಮೇಲೆ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಯಾಕಂದ್ರೆ ನಮ್ಮ ತುಳು ಸಿನಿಮಾ ಬೆಳಿಬೇಕು, ಚೆನ್ನಾಗಾಗಬೇಕು. ನಮ್ಮ ಒಂದು ಸೀಮಿತ ಇಷ್ಟೇ ಅಲ್ಲ, ನಾವು ಚೆನ್ನಾಗಿ ಮಾಡಿದರೆ ಜನ ಬಂದು ನೋಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸು ನೀವೆಲ್ಲ ಜನರಿಗೆ ತಲುಪಿಸಿದ್ರೆ, ನಿಮ್ಮ ಮೂಲಕ ಜನರಿಗೆ ತಲುಪಿಸಿದ್ರೆ ನಾವು ಗೆದ್ದಂಗೆ. ಈ ಸಿನಿಮಾನ ಗೆಲ್ಲೋ ಥರ ಮಾಡಿದ್ರೆ ನನಗೆ ಇನ್ನೊಂದಷ್ಟು ಸಿನಿಮಾ ಮಾಡುವಂಥ ಹುಮ್ಮಸ್ಸು ಬರುತ್ತೆ ಫ್ಯೂಚರಲ್ಲಿ ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊಳ್ತಾ, ಎಲ್ಲರಿಗೂ ನಾನು ನನ್ನ ಮನಪೂರ್ವಕವಾದ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇಷ್ಟು ದೊಡ್ಡ ಒಂದು ಸಪೋರ್ಟ್ ಸಿಕ್ತು ಇಲ್ಲಿ ಊರಿಗೆ ಬಂದಾಗ. ಇಷ್ಟು ಜನ ನನ್ನನ್ನು ಹೋದಲ್ಲೆಲ್ಲ ನಾನು 4-5 ಇಂಟರ್ವ್ಯೂಗಳೆಲ್ಲ ಮಾಡಿದೆ. ಅದಾದಮೇಲೆ ಪ್ರತಿ ಕಡೆ ನಾನು ಯಾವುದೇ ಒಂದು ಮಾಲ್ಗೆ ಅಂಗಡಿಗೆಲ್ಲ ಹೋದಾಗ ಅಷ್ಟು ಪ್ರೀತಿಯಿಂದ ಆ ಹಳೆಯ ಒಂದು ಶಿಲ್ಪ ಇಲ್ಲಿ ಬಂದಾಗಲೂ ಕೂಡ ಈ ಸತಿ ನಾನು ಬಂದಾಗ ಒಂದು ಆ ಪ್ರೀತಿ ಸಿಗ್ತಾ ಇರೋದಲ್ವ, ನನಗೆ ನಾನು ಹೇಳೋಕ್ಕೂ ಸಾಧ್ಯ ಇಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಆಸೆಯಲ್ಲಿದ್ದೀನಿ, ಅದು ಈಡೇರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಸಿನಿಮಾ ಗೆದ್ದರೆ ಇನ್ನಷ್ಟು ನನಗೊಂದು ಶಕ್ತಿ ಅಂತ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ತಾವು ತುಳು ತಮ್ಮ ಭಾಷೆಯ ಮೇಲೆ ಅಭಿಮಾನವನ್ನು ಇಟ್ಟು ತುಳು ಸಿನಿಮಾವನ್ನು ಕೂಡ ಮಾಡಬೇಕು ಅಂತ ನೀವು ಇಲ್ಲಿ ಬಂದು ಒಂದು ಸಿನಿಮಾವನ್ನು ಮಾಡಿದ್ದೀರಾ, ಕೊಡುಗೆಯನ್ನು ಕೊಟ್ಟಿದ್ದೀರಾ. ಸೊ ತಮಗೆ ನಾವು ಎಲ್ಲ ನಮ್ಮ ಕಲಾವಿದರ ಪರವಾಗಿ, ಮಾಧ್ಯಮದ ಪರವಾಗಿ ಧನ್ಯವಾದ ತಿಳಿಸ್ತಾ, 21 ಏಪ್ರಿಲ್ 2006 ಇಟ್ಸ್ ಅ ವೆರಿ ಸ್ಪೆಷಲ್ ಡೇಟ್. ಚೆಲ್ಲಾಟ ರಿಲೀಸ್ ಆದಂಥ ಸಮಯ. ಸೊ ಗಣೇಶ್ ಸರ್ ಆ್ಯಕ್ಚುಲಿ ಚೆಲ್ಲಾಟದಿಂದ ನಗಿಸ್ತಾ ಇದ್ದಿದ್ದಲ್ಲ, ನಾವೆಲ್ಲ ಸಣ್ಣವ್ರು ಇರಬೇಕಾದ್ರೆ ನಾವು ಮೈಕ್ ಹಿಡಬೇಕಂತಂದ್ರು ಅದೇ ಸ್ಫೂರ್ತಿ. ಟಿ ವಿಯಲ್ಲಿ ಬಂದು ಎಲ್ಲರನ್ನ ನಗಿಸ್ಕೊಂಡು ಎಲ್ಲರಿಗೂ ಇಷ್ಟ ಆಗ್ಬೋದು, ಎಲ್ಲರ ಮನಸ್ಸನ್ನ ಗೆಲ್ಬೋದು ಅಂತ ತೋರಿಸ್ಕೊಟ್ಟು ಅಲ್ಲೇ ಹೀರೋ ಆಗಿದ್ರು. ಸೊ ಫ್ರಮ್ ಕಾಮಿಡಿ ಟೈಮ್, ಚೆಲ್ಲಾಟ, ಮುಂಗಾರು ಮಳೆ, ಅಲ್ಲಿಂದ ಹಿಡಿದು ಮೊನ್ನೆಯ ಕೃಷ್ಣನ್ ಪ್ರಣಯ ಸಖಿವರೆಗೆ ಒಟ್ಟು 40 ಸಿನಿಮಾಗಳು 20 ವರ್ಷಗಳಲ್ಲಿ ಹೀರೋ ಆಗಿ ಕನ್ನಡ ಸಿನಿಮಾಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇಲ್ಲಿನ ಬಹಳಷ್ಟು ಅಭಿಮಾನಿಗಳು ಅವ್ರಿಗಿದ್ದಾರೆ. ಹಾಗೆ ಅವರು ಕೂಡ ಅಷ್ಟೇ ಚೆಲ್ಲಾಟ ಶೂಟಿಂಗ್ ಆಗಿದ್ದು ಮಂಗಳೂರಲ್ಲಿ. ಸೊ ಹಾಗಾಗಿ ಎಲ್ಲ ಜರ್ನಿಯಲ್ಲೂ ಮಂಗಳೂರು ಇತ್ತು. ಫೈನಲಿ ಮನೆಯಲ್ಲೂ ಕೂಡ ಮಂಗಳೂರಿನ ಒಂದು ದೊಡ್ಡ ಭಾಗ. ಸೊ
ಇವತ್ತು ಅವರು ನಮ್ಮ ಜೊತೆಗೆ ಈ ಸಿನಿಮಾನ ತುಳು ಸಿನಿಮಾ ರಂಗಕ್ಕೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಸೊ ಹಾಗಾಗಿ ಎಲ್ಲರ ಪರವಾಗಿ, ತುಳುವರ ಪರವಾಗಿ ನಾವು ನಿಮಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, ತಮ್ಮನ್ನ ಅವರನ್ನ ಈ ಊರಿನ ಮಗಳು ಅಂತ ಕರೀತಾರೆ, ಹಾಗಾಗಿ ತಾವು ಮಂಗಳೂರಿನ ಅಳಿಯ, ಸೊ ಈ ಭಾಗದವರೇ, ತಾವು ಕೂಡ ಮಂಗಳೂರದವರು ಅಂತ ಅನ್ಸ್ಕೊಂಡು ನಾವು ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಪಿಕ್ಚರ್ ಸರ್, ಇಲ್ಲಿವರೆಗೂ ಪಿಕ್ಚರ್ ಬಗ್ಗೆ 1.5 ವರ್ಷದಿಂದ ನೀವು ಬಹಳ ಕೇಳಿರ್ತೀರ ಸಿನಿಮಾದ ಬಗ್ಗೆ. ಸೊ ಹಾಗಾಗಿ ಈಗ ಕೊನೆಗೆ ರಿಲೀಸ್ ಆಗ್ತಾ ಇದೆ, ನೀವು ಕೂಡ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ ಇವತ್ತು ಪ್ರೆಸ್ ಮೀಟ್, ಹಾಗೆ ಎಲ್ಲರೂ ನಿಮ್ಮ ಜೊತೆಗೆ ಸೇರ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಸೊ ಓವರ್ ಟು ಯು ಸರ್. ಮೊದಲಿಗೆ ಎಲ್ರಿಗೂ ಮಾತರಿಗಳ ನಮಸ್ಕಾರ. ಕೂತ್ಕೋತೀನಿ ಅಲ್ಲಲ್ಲಿ. ಅಂದರೆ ಫಸ್ಟ್ ಟೈಮ್ ನಮ್ಮ ಸಿನಿಮಾ ಪ್ರೆಸ್ ಮೀಟಲ್ಲಿ ಮಾಡ್ತಿದ್ದೀವಿ. ಸೊ ತಮ್ಮೆಲ್ರಿಗೂ ನಮಸ್ಕಾರ ಹೇಳಿ, ತುಳುನಾಡಿನ ಪ್ರತಿಯೊಬ್ಬ ಕಲಾ ಪ್ರೇಮಿಗಳಿಗೆ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ. ಮೊದಲಿಗೆ ನನಗೂ ಮಂಗಳೂರಿಗೂ ಭಾಳ ಒಂದು ದೊಡ್ಡ ಸಂಬಂಧ. ಅದು ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ನಮ್ಮ ಜಗದೀಶ್ ಕೋಟ್ಯಾನವರು, ಮಂಗಳೂರವರು. ಆ ಚಿತ್ರದ ನಿರ್ದೇಶಕರು MD ಶ್ರೀಧರ್ ಅವರು, ಬ್ರಹ್ಮಾವರದವರು. ಸೊ ಹೀಗೆ ಆ ಕ್ಯಾಮ್ರಾಮನ್ ಸುವರ್ಣ ಅವರು. ಸೊ ಅವತ್ತಿಂದ ಆ ಸಂಬಂಧ ಇದೆ. ಪ್ರತಿ ಸಲ ಕಾಮಿಡಿ ಟೈಮ್ ಮಾಡಿದಾಗ ಇಲ್ಲೊಂದಷ್ಟು ಫಂಕ್ಷನ್ ಬರ್ತಿದೆ. ಬಂದಾಗ ನಮ್ಮ ಜಗದೀಶಣ್ಣ ಹೇಳೋರು, ಇಲ್ಲಿ ನಮ್ಮಲ್ಲಿ ನಾಟಕ ತುಂಬ ಚೆನ್ನಾಗಿರುತ್ತೆ ಅಂತ. ಅವಾಗ ಕಾಪಿಕಡ್ ಸರ್ ನಿಮ್ಮ ಬಗ್ಗೆ ಭಾಳ ಮಾತಾಡೋರು, ಪಡಿಲವ್ರ ಬಗ್ಗೆ ಮಾತಾಡೋರು, ಬೋಳಾರ್ ಸರ್ ಅವ್ರ ಬಗ್ಗೆ ಮಾತಾಡೋರು, ವಾಮಂಜೂರ್ ಸರ್ ಬಗ್ಗೆ ಮಾತಾಡೋರು. ಸರ್ ನಮ್ಮಲ್ಲಿ ಮೇಷ್ಟ್ರು ಕಾಮಿಡಿ ನೋಡಬೇಕು ಅನ್ನೋರು. ಸೊ ಇಷ್ಟು ದೊಡ್ಡ ಕಲಾವಿದರು ನಮ್ಮ ಸಿನಿಮಾಲಿ ಮಾಡಿರೋದು ನನಗೆ ಭಾಳ ಹೆಮ್ಮೆ ಸರ್. ಇದು ಮನಸ್ಸಿಂದ ಹೇಳ್ತಾ ಇದ್ದೀನಿ. ನೀವು ಗಣೇಶ್ ಸರ್ ಅಂದಾಗ ನನಗೆ ಒಳಗೆ ಚರ್ಕ್ ಅಂತಿರುತ್ತೆ. ಸರ್ ನೀವು ನನಗೆ ಸಾರು, ನಾನು ನಿಮ್ಗೆ ಸರ್ ಅಲ್ಲ, ನಾನು ನಿಮ್ಮ ಮಗನ ಥರ ಅಂತ ನಾನು. ಬಿಕಾಸ್ ಕಲಾವಿದರಾಗಿ ಕಲೆಗೆ ತಾವೆಲ್ಲ ಮಾಡಿರುವಂತಹ ಸೇವೆ ಇದೆಯಲ್ಲ ಸರ್, ಅದು ಅದ್ಭುತ. ಅದನ್ನು ಬರೀ ಮಾತಲ್ಲಾಗಲಿ ಡೈಲಾಗಲ್ಲಾಗಲಿ ಹೇಳೋಕ್ಕಾಗಲ್ಲ. ಅಷ್ಟು ಸೇವೆನ ನೀವು ತುಳು ಕಲೆಗೋಸ್ಕರ ಮಾಡಿದ್ದೀರಿ ಸರ್. ನಿಮ್ಮೆಲ್ರಿಗೂ ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವೆಲ್ಲ ನಮ್ಮ ಸಿನಿಮಾಲಿ ಮಾಡಿರೋದು ನಮ್ಮ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ನಮ್ಮ ಸಿನಿಮಾಲ್ಲಿ ಪಾತ್ರ ಮಾಡಿದಂತಹ ಪ್ರತಿಯೊಬ್ಬರಿಗೂ, ಟೆಕ್ನಿಷಿಯನ್ಸ್ಗೂ ತುಂಬ ಧನ್ಯವಾದಗಳು. ಎಂಥ ಸಪೋರ್ಟು ಮಾಡಿದಿರಿ, ಎಷ್ಟು ಒಳ್ಳೆ ವೆಲ್ಕಮ್ ನನಗೆ ಹಾಗೆ ಶಿಲ್ಪನಿಗೆ ಕೊಟ್ಟಿದ್ದೀರಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಿತ್ರದ ಹೀರೋ ನಿತ್ಯ ಫಸ್ಟ್ ಸಿನಿಮಾ ಆದರೂ ಕೂಡ ಭಾಳ ಕಷ್ಟಪಟ್ಟು ಮಾಡಿದ್ದಾನೆ. ಹೀಗೆ ಬರಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದೇನೋ ಒಂದು ಸಾಧಿಸಬೇಕು ಅನ್ನೋ ಛಲ ಇಟ್ಕೊಂಡು ಮಾಡಿದ್ದಾನೆ. ಆಲ್ ದ ಬೆಸ್ಟ್ ನಿತ್ಯ. ನಮ್ಮ ಬ್ಯಾನರಿಂದ ಬರ್ತಿದ್ದೀರ, ಒಳ್ಳೆಯದಾಗಲಿ ನಿಮಗೆ. ಹಾಗೆ ನಮ್ಮ ಅಮೃತ ಅವರು ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಮುದ್ದಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಮೃತ ಅವರೇ, ನಿಮಗೂ ಆಲ್ ದ ಬೆಸ್ಟ್. ಆ್ಯಂಡ್ ಸ್ಯಾಮ್ಯುಯಲ್, ನಾನು ಒಬ್ಬನೇ ಹಾಡು ಕೇಳ್ತಿದ್ದೆ ಮನೆಯಲ್ಲಿ. ಕೊನೆಗೆ ಒಂದು ಅಡುಗೆ ಮನೇಲಿರೋ ಪ್ರತಿಭೆಯನ್ನು ತಮ್ಮೆಲ್ರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಸಿಂಗರ್ ಮೂಲಕ, ಶಿಲ್ಪ ಅವ್ರನ್ನ. ಸೊ ತುಂಬ ಚೆನ್ನಾಗಿ ಹಾಡಿಸಿದಿರಿ. ನಾನು ಶಿಲ್ಪಂಗೆ ಹೇಳ್ತಿದ್ದೆ, ಹೆಂಗೆ ಹಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಅವತ್ತಿಂದ ಅಷ್ಟೇ ನಮ್ಮದು, ತುಂಬ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಹಾಡಿದಿರಿ. ಆದರೆ ಜನ ಕೇಳಿರೋದು ಬರೀ ನಿಮ್ಮದು 1 ರಾಗ, ನಾವೊಂದು 10-15 ರಾಗ ಕೇಳಿದ್ದೀವಿ ಮನೆಯಲ್ಲಿ ಅಂತ. ಆ್ಯಂಡ್ ಅವ್ರ ಆಸೆ ಈಡೇರಿದೆ. ಸ್ಯಾಮ್ಯುಯಲ್, ನೀವು ಪ್ರತಿ ಸಿನಿಮಾಲೂ ಹಾಡಿಸ್ಬೇಕು, ಅಂಥ ಟ್ಯಾಲೆಂಟ್ನ ನೀವು ಒಂದೇ ಸಾಂಗಲ್ಲಿ ನಿಲ್ಲಿಸ್ಬಾರ್ದು. ತುಂಬ ಚೆನ್ನಾಗಿ ಹಾಡಿದ್ದೀರ. ನೀವು ಹಾಡಿದ್ಕೆ ಅದು ಕಾಶ್ಮೀರಿಗೆ ಕರ್ಕೊಂಡು ಹೋಗಿತ್ತು. ಇಲ್ಲ, ಖಂಡಿತವಾಗ್ಲೂ ಹೊಗಳ್ತಾ ಇದ್ದೇನೆ. ಅಷ್ಟು ಚೆನ್ನಾಗಿ ಹಾಡಿದಿರಿ. ಆ್ಯಂಡ್ ನನ್ನ
ಸ್ನೇಹಿತರು, ನಮ್ಮ ಹರಿಕೃಷ್ಣ ಅವರು, ನಮ್ಮ ಚೇತು, ನಮ್ಮ ಸುನಿ, ನಮ್ಮ ಹುಡುಗ, ಆ್ಯಂಡ್ ಜಸ್ಸಿ ಗಿಫ್ಟ್ ಸರ್. ಒಂದು ಫೋನ್ ಮಾಡಿದೆ, ಸರ್ ನೀವು ಹಾಡಬೇಕು ನಮಗೋಸ್ಕರ ಅಂತ. ಆ್ಯಂಡ್ ಸರ್ ನಾನು ಹಾಡ್ತೀನಿ ಸರ್, ಯಾವತ್ತು ಬಂದು ಹಾಡಬೇಕು ಸರ್, ಇದು ತುಳುಲು ಹಾಡಬೇಕು, ನೀವು ಕನ್ನಡದಲ್ಲೂ ಹಾಡಬೇಕು ಅಂತ. ಸೊ ಪ್ರಾಕ್ಟೀಸ್ ಮಾಡಿ ಹಾಡಿದ್ರು. ಆ್ಯಂಡ್ ನಮ್ಮ ಜಸ್ಕರನ್ ಆತ ಕೂಡ ಹಾಡಿದ. ಒಟ್ಟಾರೆ ಒಂದು ಸಿನಿಮಾನ ಭಾಳ ಪ್ರೀತಿಯಿಂದ ಮಾಡಿದ್ದೀವಿ. ಆ್ಯಂಡ್ ಒಂದು ಸಿನಿಮಾ ಅಂದಮೇಲೆ, ಇದು ಮನಸ್ಸು ಬಿಚ್ಚಿ ಹೇಳ್ತಿದ್ದೀನಿ, ಒಂದು ಸಿನಿಮಾ ಅಂದಮೇಲೆ ಹಿಟ್ಟು ಫ್ಲಾಪು ಸೆಕೆಂಡ್ರಿ. ಎಕ್ಸ್ಪೆಷಲಿ ಇದು ಶಿಲ್ಪನಿಗೋಸ್ಕರ ಮಾಡಿರೋ ಸಿನಿಮಾ. ಸೊ ಆಕೆ ಈ ಸಿನಿಮಾ ಮಾಡಿ ಭಾಳ ಖುಷಿಯಾಗಿದ್ದಾರೆ. ಈ ಪಿಕ್ಚರು ಏನಾಗುತ್ತೋ ಅದು ದೇವ್ರ ಕೈಲಿರೋದು, ಕಾಪಿ ಕಟ್ ಸರ್, ಅದೆಲ್ಲ ನಮ್ಮ ಕೈಲಿದೆ. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ದುಡ್ಡು ಬಂದರೂ ಖುಷಿನೇ, ಬರಲಿಲ್ಲ ಅಂದರೂ ಖುಷಿನೇ. ಇದು ನಮ್ಮ ತುಳು ಭಾಷೆಗೆ ಅಳಿಲು ಸೇವೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಿಟ್ಟಾಗಲೇಬೇಕು, ಆಗಲಿಲ್ಲ ಆ ಥರ ಏನಿಲ್ಲ. ನಾನಿಲ್ಲಿ ಭಾಷೆನ ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಪ್ರೀತಿಯಿಂದ ಬಂದಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿಯ ಆಶೀರ್ವಾದ ನಮ್ಮಿಬ್ಬರ ಮೇಲಿದ್ದರೆ ಸಾಕು, ಅದೇ ನನಗೆ ಸೂಪರ್ ಹಿಟ್. ಆ್ಯಂಡ್ ಇವತ್ತು ನಮ್ಮ ಈ ಪ್ರೆಸ್ ಮೀಟ್ಗೆ ನೀವೆಲ್ಲ ಪ್ರೀತಿಯಿಂದ ಬಂದಿದ್ದೀರಲ್ಲ, ಇದೇ ನಮಗೆ ಸೂಪರ್ ಹಿಟ್. ಇದನ್ನು ಜನರಿಗೆ ತಲುಪಿಸ್ತಿರಲ್ಲ, ಇದೇ ಸೂಪರ್ ಹಿಟ್. ಆ್ಯಂಡ್ ರಿಯಾಕ್ಷನ್ಗಳೆಲ್ಲ ನೋಡಿದ ಮೇಲೆ ಭಾಳ ಖುಷಿ ಆಯಿತು. ಓಕೆ, ವಿ ಹ್ಯಾವ್ ಡನ್ ಅವರ್ ಜಾಬ್ ಅಂತ. ಆ್ಯಂಡ್ ಸಂದೀಪ್ ಒಳ್ಳೆಯ ಸ್ಕ್ರಿಪ್ಟ್ ರೈಟರ್, ಡೈಲಾಗ್ಸ್ ಬಹಳ ಚೆನ್ನಾಗಿ ಬರೆದಿದ್ದಾರೆ. ನಾನು ಬರೀ ಮೇಲ್ವಿಚಾರಣೆ ಅಷ್ಟೇ. ಈ ಸೀನ್ ಇಲ್ಲಿ ಮಾಡೋಣ, ಇದೊಂದೆರಡು ಸೀನ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಎಮೋಷ್ನಲ್ ಸೀನೆಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಮೋಷ್ನಲ್ ಇಲ್ಲದೇನೂ ಹೋಗ್ಬೋದು, ಬಟ್ ಒಂದು ಗೋಲ್ಡನ್ ಮೂವೀಸ್, ಗಣೇಶ್ ಪ್ರೆಸೆಂಟ್ಸ್ ಅಂತ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಎಮೋಷನ್ ಇರಬೇಕಲ್ಲ ಅಂತ ಹೇಳಿ ಒಂದು ಫ್ಯಾಮಿಲಿ ಎಮೋಷನ್ನ ತುಂಬಿ ಕೊನೆಯಲ್ಲಿ ಹೋಗ್ತಾ ಒಂದು ನೀಟಾಗಿ ಬ್ಯೂಟಿಫುಲ್ ಒಂದು ಎಂಡ್ ಮಾಡಿದ್ವಿ. ಐ ಥಿಂಕ್ ಅದೆಲ್ಲ ಪ್ರೇಕ್ಷಕರಿಗೆ ಭಾಳ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಡಿಟಿಂಗು ಆ್ಯಂಡ್ ಹೋಲ್ ನನ್ನ ಇಡೀ ಸ್ನೇಹಿತರು ಬಳಗ, ಚಿತ್ರತಂಡ ಆ್ಯಂಡ್ ನಮ್ಮ ಆನಂದ್ ಆಡಿಯೋ, ಶ್ಯಾಮ್ ಹೇಳಿದೆ, ಶ್ಯಾಮ್ ಪ್ರೊಡಕ್ಷನ್ ಮಾಡ್ತಿದ್ದೀನಿ, ಅಗ್ರಿಮೆಂಟ್ ಕಳಿಸ್ಕೊಡು. ನಾನು ಸರ್ ಕಳಿಸ್ಕೊಡ್ತೀನಿ, ತುಳು ಕನ್ನಡ ಸರ್ ತುಳು ಮತ್ತು ಕನ್ನಡ ಎರಡೂ ಕಳಿಸ್ಕೊಡ್ಬೇಕು ಅಂದ. ಓಕೆ ಸರ್, ವಾಟ್ ಟು ಫಿಕ್ಸ್ ಸರ್ ಅಂತ. ವಾಟ್ ಟು ಫಿಕ್ಸ್ ಸರ್ ಅಂದ. ನಾನು ಯು ಫಿಕ್ಸ್ ಇಟ್ ಅಂದೆ. ಸರ್ ನೋ ಸರ್, ಐ ಲವ್ ಯು, ನನಗೆ ನಿಮ್ಮ ಮೇಲೆ ಭಾಳ ಪ್ರೀತಿ ಇದೆ, ನಾನು ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ, ನೀವು ಎಷ್ಟು ಬೇಕಾದರೂ ಬರ್ಕೊಳ್ಳಿ ಅಂತ ಹೇಳಿದ್ರು. ನನ್ನ ಅದೃಷ್ಟಕ್ಕೆ ಬ್ಲ್ಯಾಂಕ್ ಚೆಕ್ ನನ್ನ ಹತ್ರ ಬಂತು, ಪ್ರೊಡ್ಯೂಸರ್ ಹತ್ರ ಹೋಗಲಿಲ್ಲ. ಸೊ ಒಂದು ಅವರ ಒಂದು ಇಂಪಾರ್ಟೆಂಟ್ ಆನಂದ್ ಆಡಿಯೋದ ವೇ ಅವರು ಕೂಡ ಪ್ರಮೋಟ್ ಮಾಡಿದ್ದು, ಸಾಂಗ್ಸ್ನ ರೀಚ್ ಮಾಡಿದ್ದು, ಆನಂದ್ ಆಡಿಯೋವ್ರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಸಾಂಗ್ ಅಂತ ಬಂತು. ಸಾಂಗಲ್ಲಿ ಒಂದು ಗೆಸ್ಟ್ ಅಪಿರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅರ್ಜುನ್ಗೆ ಫೋನ್ ಮಾಡಿದೆ. ದಟ್ ವಾಸ್ ನ್ಯೂ ಇಯರ್ ಟೈಮಲ್ಲಿ. ಅರ್ಜುನ್ ಹ್ಯಾಪಿ ನ್ಯೂ ಇಯರ್ ಅರ್ಜುನ್. ಸರ್ ಥ್ಯಾಂಕ್ ಯು ಸರ್ ಅಂದರು. ಅರ್ಜುನ್ ಅವ್ರಿಗೆ ಹೇಳಿದೆ, ಅರ್ಜುನ್ ಈ ಥರ ಒಂದು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ, ಒಂದು ಸಾಂಗ್ ಇದೆ, ಅಲ್ಲಿ ನೀವು ಗೆಸ್ಟ್ ಅಪಿರಿಯನ್ಸ್ ಬಂದರೆ ಚೆನ್ನಾಗಿರುತ್ತೆ, ಮಾಡ್ತೀರಾ ಅಂದೆ. ಪಾಪ ಅರ್ಜುನ್, ಸರ್ ಮಾಡ್ತೀರಾ ಅಲ್ಲ ಸರ್, ಮಾಡಿ ಅಂತ ಹೇಳಬೇಕು ಸರ್, ಎನಿ ಟೈಮ್ ಯಾವತ್ತು ಬರಬೇಕು ಹೇಳಿ, ನಾನು ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಅರ್ಜುನ್, ನಿಮ್ಮ ಪ್ರೀತಿಗೆ. ಸೊ ಒಟ್ಟಾರೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ನಮ್ಮ ಪ್ರೇಕ್ಷಕರಿಗೆ ತುಂಬ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ನಮ್ಮ ಸಚಿನ್ನು, ನಮ್ಮ ಡಿಸ್ಟ್ರಿಬ್ಯೂಟರ್, ಆ್ಯಂಡ್ ನಮ್ಮ MP ಫಿಲ್ಮ್ಸ್. MP ಅಂದರೆ ಮುನೇಂದ್ರ ಪಿಕ್ಚರ್ಸ್ ಅಂದ್ಕೊಂಡಿದ್ದೆ. ಆಮೇಲೆ ಮೊನ್ನೆ ಕೂತ್ಕೊಂಡು ಹೇಳಿದ್ರು, ಸರ್ ಅದು ಮುನೇಂದ್ರ ಪಿಕ್ಚರ್ಸ್ ಅಲ್ಲ ಸರ್ ಅಂದೆ. ಏನು ಮುನಿಯವರೇ? ಮನಿ ಪವರ್ ಸರ್ ಅಂದರು. ಓಕೆ, ಆ ಪವರ್ ಬರಲಿ ಸರ್ ನಿಮಗೆ ಅಂದ. ಸೊ ಅವರಾಗೆ ಬಂದು, ಸರ್ ಈ ಪಿಕ್ಚರ್ ನಾನು ಮಾಡ್ತೀನಿ, ನಿಮ್ಮ ಜೊತೆ ನಾನು ನಿಂತ್ಕೋತೀನಿ ಅಂತ ಹೇಳಿದ್ದಾರೆ. ಹಾಗೆ ನಾನು ಕೂಡ ಒಂದಷ್ಟು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ, ಎಷ್ಟು ಶೋಸ್ ಓಪನ್ ಮಾಡೋಣ, ಬರೀ ಕನ್ನಡ ಮಾತ್ರ ಅಲ್ಲ, ಬೆಂಗಳೂರಲ್ಲೂ ಕೂಡ ತುಳು ಕೂಡ ಒಂದಷ್ಟು ಹಾಕ್ತಾಯಿದ್ವಿ ಮೇಜರ್ ಸೆಂಟರ್ಸಲ್ಲಿ ಅಂತ ಮಾತುಕತೆ ಮಾಡಿದ್ವಿ. ಸೊ ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ. ಪ್ರತಿಯೊಬ್ಬರಿಗೂ
ಯಾರ್ಯಾರು ಪರೋಕ್ಷವಾಗಿ ಎದುರುಗಡೆ ಯಾರ್ಯಾರು ಸಪೋರ್ಟ್ ಮಾಡಿದಿರೋ ತಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಟೆಕ್ನಿಕಲ್ ಕ್ರೂ, ನಮ್ಮ ಪ್ರ್ಯಾಂಗಲ್ ಅವರು ಆ್ಯಂಡ್ ಹುಡುಗರು ಕಟಿಂಗ್ ಮೀಡಿಯಾ ಅವರು, ಅದ್ರ ಜೊತೆಲಿ ನಮ್ಮ ಕನ್ನಡ ಸಿನಿಮಾನ ನೋಡ್ಕೋತಾ ಇರೋ ನಮ್ಮ ಹುಡುಗ ಕಿರಣ್ ಅಂತ ಕೆಲಸ ಎಲ್ಲ ಬಿಟ್ಟು ಪಾಪ ನನ್ನ ಜೊತೆನೇ ಇದ್ದಾನೆ. ಅವನು ಒಂದು ವಾರದಿಂದ ಪ್ರಮೋಷನ್ ಮಾಡ್ತಾ ಸಿನಿಮಾ ಪ್ರಮೋಷನ್ ಮಾಡ್ತಿದ್ದಾನೆ. ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಲ್ ಟೆಕ್ನಿಕಲ್ ಕ್ರೂ, ನಮಗೆ ಯಾರು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆ ಅವರೇ ಬಂದು ನಮ್ಮ ಸಿನಿಮಾ ಅನ್ನೋ ಭಾವನೆಯಲ್ಲಿ ಹೆಲ್ಪ್ ಮಾಡ್ತಿದ್ರಿ, ಸಪೋರ್ಟ್ ಮಾಡ್ತಿದ್ರಿ. ಥ್ಯಾಂಕ್ ಯು. ಇದು ನಮ್ಮ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಈ ಪಿಕ್ಚರ್ ಫಿಲ್ಮ್ ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಈ ಕರಾವಳಿ ರೀಜನ್ ಅವರು ತುಳು ಫಿಲ್ಮ್ ಸಾಮಾನ್ಯವಾಗಿ ಕೋಸ್ಟಲ್ ಬೆಲ್ಟ್ ಅವರು ಕಾಮಿಡಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದೇ ನೀವು ಅಥವಾ ಇನ್ನಿತರ ಭಾಷೆಗಳಿಗೆ ಹೋದಾಗ ಅಲ್ಲಿ ಸ್ವಲ್ಪ ಥ್ರಿಲ್ಲಿಂಗ್ ಇರ್ತದೆ, ಥ್ರಿಲ್ಲಿಂಗ್ ಮತ್ತೆ ಕಾಮಿಡಿ, ಇದು ಈ ರೊಮ್ಯಾಂಟಿಕ್ ಅಂತ ಇರ್ತದೆ. ನಿಮ್ಮ ಪ್ರಥಮ ಫಿಲ್ಮ್ ಕೂಡ ಸ್ವಲ್ಪ ರೊಮ್ಯಾಂಟಿಕ್ ಇತ್ತು. ಎರಡನೇ ಫಿಲ್ಮ್ ನಿಮ್ಮದು, ನಿಮ್ಮ ಪ್ರೊಡಕ್ಷನ್ನ ಎರಡನೇ ಫಿಲ್ಮ್ 2011 ಬಂದದ್ದು. ಏನು ಹೇಗಿತ್ತು ಅಂದರೆ ಸ್ವಲ್ಪ ಸ್ಟೂಡೆಂಟ್ ಓರಿಯೆಂಟೆಡ್ ಇತ್ತು. ಇಲ್ಲಿಗ ನಾವು ನೋಡಬೇಕು, ಈಗ ಓವರಾಲ್ ಆಗಿ ಎರಡು ಜನರನ್ನು ರೀಚ್ ಆಗಬೇಕು ನೀವು, ಒಂದು ತುಳುವರನ್ನು ಮತ್ತೊಂದು ಕನ್ನಡದವರನ್ನು. ಹೇಗೆ ಮ್ಯಾನಿಪ್ಯುಲೇಟ್ ಮಾಡಿದ್ದೀರಿ ಇದನ್ನು ಕನ್ನಡ ಮತ್ತು ತುಳುಗೆ? ಯಾಕಂದರೆ ನಾವು ತುಳುವಲ್ಲಿ ತುಂಬ ಕಾಮಿಡಿ ಇದ್ದದ್ದು ಕನ್ನಡಕ್ಕೆ ಬರಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಸೊ ಇದನ್ನು ಹೇಗೆ ಮ್ಯಾನಿಪ್ಯುಲೇಟ್ ಮಾಡಿದ್ದೀರಿ ಅಂತೇಳಿ? ಅದು ಸ್ಕ್ರಿಪ್ಟ್ ಲೆವೆಲಿಂದನೇ ವರ್ಕ್ ಮಾಡಿದ್ದೀವಿ ಸರ್ ನಾವು. ಸೊ ಎನಿ ಸಿನಿಮಾ ಎಮೋಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಸ್ ಯು ಟೋಲ್ಡ್. ಆ್ಯಂಡ್ ಕಾಮಿಡಿ ಅಂತ ಬಂದಾಗ ಅದು ಅರ್ಥ ಆಗಬೇಕು. ಆ್ಯಂಡ್ ಆ ಸ್ಲ್ಯಾಪ್ ಸ್ಟಿಕ್ ಇಲ್ಲ ಡೈಲಾಗ್ ಪ್ರತಿಯೊಂದು ಅರ್ಥ ಆದರೆ ಮಾತ್ರ ನಗು ಬರೋದು. ಸೊ ಸ್ಕ್ರಿಪ್ಟ್ ಲೆವೆಲಲ್ಲೇ ನಾವು ಇನ್ಕ್ಲೂಡ್ ಮಾಡ್ಕೊಂಡು ಹೋಗಿದ್ದೀವಿ. ಒಂದು ಕಾಮಿಡಿ ಹಾಗೆ ಎಮೋಷನ್ ಎರಡೂ ಸೇರಿಸೇ ಮಾಡಿದ್ದೀವಿ. ಆ್ಯಂಡ್ ಕನ್ನಡ, ತುಳು, ತಮಿಳ್, ತೆಲುಗು, ಕೊಂಕಣ ಆ ಥರ ಅಲ್ಲ ಸರ್. ಸಿನಿಮಾ ಒಬ್ರಿಗೆ ಇಷ್ಟ ಆಗಿ ರೀಚ್ ಆಗಿಬಿಟ್ರೆ ಎನಿ ಲ್ಯಾಂಗ್ವೇಜ್ ಜನ ನೋಡ್ತಾರೆ ಅನ್ನೋದು ಆ್ಯಸ್ ಎ ಆ್ಯಕ್ಟರ್ ನನ್ನ ಭಾವನೆ. ಆ್ಯಂಡ್ ಅದು ಈ ಸಿನಿಮಾ ನಮ್ಮ ಪಿಕ್ಚರು ಫುಲ್ಫಿಲ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಮತ್ತೊಂದು, ಈಗ ಆಫ್ಟರ್ ಕೊರೋನಾ ಈ ತುಳು ಫಿಲ್ಮ್ ಇಂಡಸ್ಟ್ರಿಗೆ ಸ್ವಲ್ಪ ಇನ್ವೆಸ್ಟರ್ಸ್ ತುಂಬ ಕಡಿಮೆ ಇದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ಇನ್ವೆಸ್ಟ್ ಮಾಡಿದರೆ ಬರ್ತದಾ ಇಲ್ವಾ ಅಂತ ಒಂದು ಭಯ ಬರುತ್ತೆ, ಬಟ್ ಭಯ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಈಗ ಔಟ್ಸೈಡ್ ಅವರಿಗೆ ಒಂದು ಕನ್ನಡ ಅಥವಾ ಬೇರೆ ಭಾಷೆಯ ಬೇರೆ ಪ್ರೊಡಕ್ಷನ್ ಇದು ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ವೇದಿಕೆ ಇದ್ದಾಗೆ ಈ ತುಳು. ಇದ್ರ ಬಗ್ಗೆ ಹೊಸ ಇನ್ವೆಸ್ಟರ್ಗಳಿಗೆ ನೀವು ಹೇಳ್ತೀರಾ ಸರ್? ಎನಿ ಇಂಡಸ್ಟ್ರಿ ಇನ್ವೆಸ್ಟರು ಎಲ್ಲ ನೋಡಿಕೊಂಡೇ ಬರ್ತಾರೆ ಅಂತಲೂ ಹೇಳಕ್ಕೆ ಬರಲ್ಲ. ಒಬ್ಬೊಬ್ಬರು ಪ್ರೀತಿಗೋಸ್ಕರನೂ ಬರ್ತಾರೆ, ಒಬ್ಬೊಬ್ಬರು ಪ್ಯಾಷನ್ಗೋಸ್ಕರ ಬರ್ತಾರೆ, ಒಬ್ಬೊಬ್ಬರು ಸಿನಿಮಾ ನಾವು ಮಾಡೋದು ಹೇಗಿರುತ್ತೆ ಅನ್ನೋದಕ್ಕೆ ಬರ್ತಾರೆ, ಒಬ್ಬೊಬ್ಬರು ಬೇರೆ ಬೇರೆ ಥರದ ಇನ್ವೆಸ್ಟರ್ಸು ಸಿಗ್ತಾರೆ. ಯಾವುದೇ ಲ್ಯಾಂಗ್ವೇಜಲ್ಲಾದರೂ ಇನ್ವೆಸ್ಟರ್ಸ್ನ ಕೊರತೆ ಯಾವಾಗಲೂ ಇದ್ದೇ ಇರುತ್ತೆ ಸರ್. ಆಯಾ ಬಜೆಟ್ ತಕ್ಕ ಹಾಗೆ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಆ ಕೊರತೆ ಇಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಲ್ಲೇ ಹೆಚ್ಚೆಚ್ಚು ನೋಡ್ತಾರೆ. ಆ್ಯಂಡ್ ಸಿನಿಮಾ ಒಂದು ಸೂಪರ್ ಹಿಟ್ ಆದರೆ ಇಫ್ ಯು ಸಿ ಚಿತ್ರರಂಗದಲ್ಲಿ 100% ಸಕ್ಸಸ್ ರೇಷಿಯೋ ಇಲ್ಲ ಸರ್. ಇರೋದೇ 5 to 6% ಸಕ್ಸಸ್ ರೇಷಿಯೋ. ಆ್ಯಾವ್ರೇಜ್ ಒಂದು 5% ಇಟ್ಕೊಳ್ಳೋಣ. ಡಿಸ್ಟ್ರಿಬ್ಯೂಟರ್ ಕರೆಕ್ಟಾ? ಆ್ಯಾವ್ರೇಜು ಬ್ರೇಕ್ ಇವನ್ ಒಂದು 10% ಇಟ್ಕೊಳ್ಳೋಣ ಸರ್. ಸೊ ಅದ್ರ ಒಟ್ಟಾರೆ ತೊಗೊಂಡ್ರೆ 15 to 18% ಅಷ್ಟೇ ಸರ್. ಇದು ಓಪನ್ ಆಗಿ ಹೇಳ್ತಾ ಇದ್ರೆ ಪ್ಯಾಷನ್ ಡ್ರಿವನ್ ಏನಿದೆ ಅದರಲ್ಲಿ ಪ್ಯಾಷನ್ ಅಷ್ಟೇ ಸ್ಯಾಟಿಸ್ಫೈ, ಅದ್ರ ಜೊತೆಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಇರೋದು ಸಿನಿಮಾ, ನಾಟಕ, ಈ ಕ್ರಿಯೇಟಿವ್ ಫೀಲ್ಡಲ್ಲಿ. ಒಂದು ಸಿನಿಮಾ ಗೆದ್ದರೆ ಖಂಡಿತವಾಗ್ಲೂ ಇನ್ವೆಸ್ಟರ್ಸ್ ಬರ್ತಾರೆ ಅನ್ನೋದು ನನ್ನ ಭಾವನೆ. ಸೊ ಚಿತ್ರರಂಗದಲ್ಲಿ ತುಳು ಆಗಿರ್ಬೋದು ಇಲ್ಲ ಬೇರೆ ಬೇರೆ ಭಾಷೆಯ ಸಿನಿಮಾಗಳಾಗಿರ್ಬೋದು, ಸಿನಿಮಾ ಸೂಪರ್ ಹಿಟ್ ಆದರೆ ಖಂಡಿತವಾಗ್ಲೂ ಬಂದು ಇನ್ವೆಸ್ಟ್ ಮಾಡ್ತಾರೆ ಸರ್. ಈಗ ನಿಮ್ಮ ಇತ್ತೀಚಿನ ದಿನವರೆಗೂ ನೀವು ಕಲಾವಿದರಾಗಿರಲಿಲ್ಲ ಅಥವಾ ಕಾಲೇಜ್ ಡೇಸಲ್ಲಿ ನೀವು ಸ್ವಲ್ಪ ಕಲಾವಿದರಾಗಿದ್ರಿ ಅಂತ ನಾವು ನಮಗೊಂದು ನೋಡಿ, ನಾನು ಒಟ್ಟಿಗೆ ಇದ್ವಿ ಅಲ್ಲ ಕಾಲೇಜಲ್ಲಿ. ಈಗ 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 ನೀವೊಬ್ಬರು ಕಲಾವಿದರಾಗಿ ನಿಮ್ಮ ಯುವ ಕಲಾವಿದರಿಗೆ ಏನು ಹೇಳ್ತೀರಾ? ನಿಮ್ಮ ಅನುಭವ ಏನು? ನಾನೇ ಯುವ ಕಲಾವಿದ, ಈಗ ನಾನೇನು ಹೇಳೋದು?
ಮೋಟಿವೇಶನಾ? ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ಬಿಕಾಸ್ ನನ್ನ ಫಸ್ಟ್ ಪಿಕ್ಚರ್ ಇದು. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಇಲ್ಲಿ, ಯಾಕಂದರೆ ಎಲ್ಲ ಲೆಜೆಂಡ್ಸ್ ಜೊತೆ ಮಾಡೋದು. ಫಸ್ಟ್ ಆಫ್ ಆಲ್ ನನಗೆ ಒಂದು 2 ದಿವಸ ಅಂತೂ ಎಲ್ಲರೂ ನೋಡೋ ಆ್ಯಕ್ಟಿಂಗ್ ಮಾಡುವಾಗ ಇವರು ಕಾಪಿಕಾಡ್ ಸರ್ ಏನು ಹೇಳ್ತಾರೆ, ಬೋಲಾರ್ ಸರ್ ಏನು ಹೇಳ್ತಾರೆ, ಪಡೀಲ್ ಸರ್ ಏನು ಹೇಳ್ತಾರೆ, ವಾವಂಜೂರ್ ಸರ್ ಏನು ಹೇಳ್ತಾರೆ, ಅವರ ಮುಖ ನೋಡೋದು. ಸೊ ಅದಾದಮೇಲೆ ಅವರು ಒಂದು ನನಗೆ ಸಪೋರ್ಟ್ ಕೊಟ್ಟರಲ್ಲ, ಲೈಕ್ ಒಂದು ಆ ಪ್ರೀತಿ ಕೊಟ್ಟರು. ಯಾವುದಕ್ಕೂ ಲೈಕ್ ಒಂದು ಬೇಸಿಕ್ ಸಜೆಷನ್ ಇಡಬೇಕಾದ್ರು ಲೈಕ್ ಅವ್ರ ಸಜೆಷನ್ ಶಾರ್ಟ್ ಇರುತ್ತೆ. ಒಂದು ಫ್ರೆಂಡ್ ಅವ್ರು ಬೇಕಂತ ಇಲ್ಲ ಅಲ್ಲಿ, ಆ್ಯಕ್ಚುಲಿ ಅವರ ಶರ್ಟ್ ಇದ್ದರೆ ಸಾಕಾಗುತ್ತೆ. ಅವರೇ ನಿಂತ್ಕೊಂಡು ನೀನು ಪರ್ಫಾರ್ಮ್ ಮಾಡಬೇಕು, ನೀನು ಮಾಡಬೇಕು. ಯಾಕಂದರೆ ನಾನು ಮತ್ತು ಪಡೀಲ್ ಸರ್ ಇದು ಜಾಸ್ತಿ ಇತ್ತು ನನಗೆ ಒಂದು ಕನ್ವರ್ಸೇಷನ್. ಅವ್ರ ಮಗ ರಾತ್ರಿ ಆದ್ರೂ 11 ಗಂಟೆ 12 ಗಂಟೆ ಆದ್ರೂ ಯಾನ್ ಕುಲ್ವೆ ತಾಳ ಮಲ್ಪಚ್ಚಿ ಪುರ್ಲುಡು ಮಲ್ಪ ಆಡ ದೆಪ್ಪವು ಸಂದೀಪಲ್ಲಿ ಹೇಳ್ತಿದ್ರು ದೆಪ್ಪವು ಹೇಗೆ ಆಪುಂಡು. ಹಾಂ ಎಸ್. ಸೊ ಆ ಒಂದು ಪ್ರೀತಿ ಕೊಟ್ರಲ್ಲ, ಸೊ ಅಂಥ ಪ್ರೀತಿ ಎಲ್ರಿಗೂ, ಇನ್ನು ಯಾರು ನೆಕ್ಸ್ಟ್ ಯಾರು ಬರ್ತಾರೆ ಹೊಸ ಕಲಾವಿದರು ಅವರಿಗೂ ಎಲ್ಲರೂ ಈ ಲೆಜೆಂಡ್ಸ್ಗಳ ಅವರ ಪ್ರೀತಿ ಎಲ್ರಿಗೂ ಕೊಡಲಿ. ಸೊ ಅವ್ರು ಕೊಟ್ಟರೆ ಖಂಡಿತವಾಗ್ಲೂ ನೆಕ್ಸ್ಟ್ ಬರುವ ಒಂದು ಯಾರೇ ಇರ್ಬೋದು, ಖಂಡಿತವಾಗ್ಲೂ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಇನ್ನೂ ತುಂಬ ಒಂದು ನಾಯಕ ನಟರು ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ, ತುಳು ಇರ್ಬೋದು, ಕನ್ನಡ ಇರ್ಬೋದು. ಸೊ ನಮಗೆ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳೋದು, ಅದು ಇಲ್ಲಿ ಅಂತಲ್ಲ, ಯಾವ ಇಂಡಸ್ಟ್ರಿಯು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಬರೋ ಒಬ್ಬ ಹೊಸ ನಾಯಕ ನಟನಿಗೆ ಇರ್ಬೋದು, ಅವರ ಆ ಪ್ರೀತಿ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ಪರ್ಫಾರ್ಮ್ ಮಾಡ್ತಾರೆ. ಓಕೆ, ಶಿಲ್ಪಾ ಮೇಡಮ್, ಈಗ ನೀವು ಸಾಂಗ್ ಆಡಿದ್ರಿ ಅಂತ ಹೇಳಿದ್ರಿ. ಸೊ ಈಗ ಮನೆಯಲ್ಲಿ ಗಣೇಶ್ ಸರ್ ಸಾಮಾನ್ಯವಾಗಿ ಹಾಡು ಆಡ್ತಾರ? ಈಗ ಯೂಶ್ವಲಿ ಗಂಡಸರು ಬಾತ್ರೂಮ್ ಸಿಂಗರ್ ಆಗಿ ಜಾಸ್ತಿ ಇರ್ತಾರೆ. ಸೊ ಗಣೇಶ್ ಸರ್ ಅಂತ ಏನಾದರೂ ಅಂತ ಸಾಂಗ್ ಆಡುವಂಥದ್ದು ನೀವು ಗಮನಿಸಿದ್ದೀರಾ ಮನೆಯಲ್ಲಿ? ಅವ್ರು ಸಿನಿಮಾದಲ್ಲೇ ಹಾಡು ಹಾಡಿದ್ದಾರೆ, ನಮ್ಮ ಪ್ರೊಡಕ್ಷನಲ್ಲೇ ಹಾಡು ಹಾಡಿದ್ದಾರೆ. ಸಿನಿಮಾದಲ್ಲಿ ಹಾಡಿದ್ರು, ಮನೆಯಲ್ಲಿ ಹಾಡ್ತಾ ಇರ್ತೀವಿ. ನಮಗೆ ನಾರ್ಮಲಿ ಅದೊಂದು ಥೆರಪಿ ಅಂತ ಹೇಳ್ಬೋದು ನಾವು, ಯಾಕಂದರೆ ನಮಗೆ ಸಿನಿಮಾ ನೋಡಿ ಸರ್, ಪ್ರೇಕ್ಷಕರು ನೋಡಿದ್ಮೇಲೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಡಿಸಪಾಯಿಂಟ್ ಅಂತೂ ಮಾಡಲ್ಲ, ನಿಮಗೆ ಗೊತ್ತಾಗುತ್ತೆ ನೋಡಿದ್ಮೇಲೆ. ಆ್ಯಂಡ್ ಇವ್ರ ಮನೇಲಿ ಭಾಳ ಚೆನ್ನಾಗಿ ಆಡ್ತಾರೆ. ನಾವಿಬ್ಬರು ಫ್ರೀ ಟೈಮಲ್ಲಿ ಕೊರಕೆ ಹಾಡ್ತಾ ಇರ್ತೀವಿ. ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ಇವತ್ತು ನೆನ್ನೆದಲ್ಲ ಮೇಡಮ್, ಕಳೆದ ನಾನು 2006 ಏಪ್ರಿಲ್ ಇಂದನೂ ಕೇಳ್ತಾನೆ ಇದ್ದೀನಿ, ಜನ ಬರಲ್ಲ. ಬರ್ತಾರೆ ಜನ. ನಾನು ಹೇಳ್ದೆ ಜನಗಳಿಗೆ ಇಷ್ಟ ಆಗಬೇಕು ಮೇಡಮ್. ಈಗ ಎಷ್ಟೋ ಹೋಟ್ಲ್ ಇರುತ್ತೆ, ಎಲ್ಲ ಹೋಟ್ಲಿಗೂ ಜನ ಬರ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ, ಇಷ್ಟ ಆದರೆ ಬರ್ತಾರೆ. ನಾನು ಹೇಳ್ದಲ್ಲ, ಅದು ಕನೆಕ್ಷನ್ನು. ಸಿನಿಮಾ ಅನ್ನೋದು ಒಂದು ಕನೆಕ್ಷನ್ ಪ್ರೇಕ್ಷಕರಿಗೆ. ನಾಟಕ, ಸಿನಿಮಾ ಇವೆಲ್ಲ ಕನೆಕ್ಷನ್. ಅಲ್ಲಿ ಮಾಡ್ತಿರೋದು ಪರದೆ ಮೇಲೆ ಅವ್ರು ಏನು ನೋಡ್ತಾರೋ ಅವ್ರಿಗೆ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆದರೆ ಖಂಡಿತವಲ್ಲ ಬಂದು ನೋಡ್ತಾರೆ ಮೇಡಮ್. ಸಿನಿಮಾಗಳು ಬರುತ್ತೆ, ಅದರಲ್ಲಿ ಎಷ್ಟೋ ಸಿನಿಮಾಗಳು ಹೆಸರಿಳಿದಂತೆ ಹೋಗ್ತಾ ಇರೋಂಥ ಇದರಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅನ್ನೋ ಭಯ ಪ್ರೊಡ್ಯೂಸರ್ಸಲ್ಲಿದೆ. ಅದಕ್ಕೆ ನಿಮ್ಮ ಒಂದು ಅನಿಸಿಕೆ? ಅದನ್ನೆಲ್ಲ ಎಲ್ಲರೂ ಕೂತ್ಕೊಂಡು, ಯಾರು ಇನ್ವೆಸ್ಟರ್ಸ್ ಇದ್ದಾರೆ, ಆ್ಯಸ್ ಯು ಟೋಲ್ಡ್, ಇನ್ವೆಸ್ಟರ್ಸ್ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾವ ಪಿಕ್ಚರ್ ಜೊತೆ ಬರಬೇಕು, ಯಾವಾಗ ಬರಬೇಕು, ಹೇಗೆ ಬರಬೇಕು ಅಂತ ಮೇಡಮ್. ಬಿಕಾಸ್ ಇನ್ವೆಸ್ಟ್ಮೆಂಟ್ ಎಷ್ಟು ಮುಖ್ಯನೋ ಇನ್ವೆಸ್ಟರ್ಗೆ, ಆ ಇನ್ವೆಸ್ಟ್ಮೆಂಟ್ ತೆಗಿಬೇಕು ಅನ್ನೋದು ಕೂಡ ನಾವು ಯೋಚನೆ ಮಾಡಿ ಆ ಥರದ ನಿರ್ಧಾರ ತಗೊಳ್ಳದೆ ಡಿಸ್ಟ್ರಿಬ್ಯೂಟರು, ಥಿಯೇಟ್ರ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಈ ಪಿಕ್ಚರ್ ಯಾವಾಗ ಬಂದರೆ ಚೆನ್ನಾಗಿರುತ್ತೆ ನೋಡ್ಕೊಂಬರ್ಬೇಕು. ಅದು ಒಟ್ಟಾಗಿ ಕೂತ್ಕೊಂಡು ಮಾತಾಡಿ ರಿಲೀಸ್ ಮಾಡಬೇಕು. OTT ಪ್ಲಾಟ್ಫಾರ್ಮಲ್ಲಿ ರಿಲೀಸ್ ಮಾಡುವಂಥ ಏನಾದರೂ ಪ್ಲಾನಿಂಗ್ ಇದೆ? ಖಂಡಿತವಲ್ಲ ರಿಲೀಸ್ ಮಾಡ್ತೀವಿ. ನಿತ್ಯಣ್ಣ ಮುಲ್ಪ ಇಮಿಟ್ ಇಮಿಕ್ ಬಾಯಿಗೆ ಬೀಡಿದಿದ್ದು ಕೋರಿ ಪತ್ತೊಂದು ಪೋಪನಕ್ಲೇನು ತೂತ ಅದು ಕೋರಿದ ಬಾಯಿಗೆ ದಾಯ ಬೀಡಿದಿ ಇತ್ತಾರಂತ ಅವಂಜಿ ಗಾದಂಡು ಗೊತ್ತನದೇ ರೀ, ಕೋರಿ ಬೀಡಿಯೋ ಇಪ್ಪಡು ಅವಂಜಿ ಕರೆಕ್ಟ್ ಆಪ್ ಆ್ಯಕ್ಚುಲಿ ಅವೇ ಒಂಜಿ ರೀಸನ್. ಓಕೆ, ಬೇರೆ ಪ್ರಶ್ನೆಗಳನ್ನು ಕೇಳ್ಬೋದು. ಅದಕ್ಕಿಂತ ಮುಂಚೆ ತಮ್ಮ ಕ್ಷಮೆಯನ್ನು ಕೇಳಿ ಒಂದು ಒಳ್ಳೆಯ ಬೆಳವಣಿಗೆಗೆ ವೇದಿಕೆಯನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಚಿತ್ರತಂಡ ಜೊತೆಗೆ ಸೇರಿದೆ. ಇದಕ್ಕೆ ತುಂಬ ದೊಡ್ಡ ಸಪೋರ್ಟನ್ನು ಕೊಡೋದಕ್ಕೆ ಈ ಭಾಗದ ಒಬ್ಬ ನಾಯಕ ನಟ ಅರ್ಜುನ್ ದೇವ್ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕು. ಈ ಸಿನಿಮಾದಲ್ಲೂ ಕೂಡ ಅವರು ವಿಶೇಷವಾಗಿ ಗಣೇಶ್ ಸರ್ ಹಾಗೆ ಶಿಲ್ಪಾ ಗಣೇಶ್ ಅವರಿಗೆ ಬಹಳ ಆಪ್ತರು. ಮುಗುಳ್ನಗೆ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆಗೆ ನಟನೆಯನ್ನು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಿನಿಮಾ ಶೂಟಿಂಗ್ ಉದ್ದಕ್ಕೂ ಕೂಡ ಜೊತೆಗಿದ್ದು ಮೊನ್ನೆ ಕೂಡ ಒಂದು ಪ್ರಮೋಷನ್ಗೆ ಜೊತೆಗೆ ಸೇರಿಕೊಂಡಿದ್ರು. ಸೊ ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ವಿ. ಸೊ ಎಸ್, ಓವರ್ ಟು ದ ಮೀಡಿಯಾ. ಗಣೇಶ್, ಹಲೋ ಸರ್, ನನ್ನ ಪ್ರಶ್ನೆ ಗೋಲ್ಡ್ ಗಣೇಶ್ ಅವರಿಗೆ. ಅಲ್ಲ ಮೇಡಮ್, ಈಗ
ಈ ಸಿನಿಮಾಕ್ಕೆ ನೀವು ನಾಯಕ ನಟ ಹೇಗೆ ಹೇಗೆ ಆಯ್ಕೆ ಮಾಡ್ತೀರಿ ಅಂತ? ಯಾಕಂದರೆ ಇವರು ನಿತ್ಯ ಅವರು ಯಾವುದೇ ರಂಗಭೂಮಿಯಿಂದ ಬಂದವರಲ್ಲ, ಇವರು ಫೋಟೋಗ್ರಾಫರ್. ಹೇಗೆ ಆಗುತ್ತೆ ಅಂತ? ಹೇಗೆ ಆಗುತ್ತೆ ಅಲ್ಲ, ಇದು ಆ್ಯಕ್ಚುಲಿ ಮೋಹನ್ ಭಟ್ಕಳ್ ಅವರು ಮತ್ತು ಸಂದೀಪ್ ಅವರೆಲ್ಲ ಮೊದಲೇ ಒಂದು ಸಿನಿಮಾ ಮಾಡಬೇಕು ಅಂತ ನಿತ್ಯ ಅವ್ರ ಜೊತೆ ಇವರೆಲ್ಲ ಒಂದು ಟೀಮ್ ಆಗಿದ್ದರು. ಅವರೊಂದು ಸಿನಿಮಾನ ಆಲ್ರೆಡಿ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ನನ್ನ ಹತ್ರ ಸಂದೀಪು ಮತ್ತು ಮೋಹನ್ ಭಟ್ಕಳ್ ಅವರು ನೆರೇಷನ್ಗೆ ಅಂತ ಬಂದಾಗ ಅವರು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟು ಬಂದಿದ್ದರು ದಟ್ ನಮ್ಮ ನಾಯಕ ನಟ ನಿತ್ಯ ಪ್ರಕಾಶ್ ಅವರೇ ಅಂತ. ಸೊ ಆಮೇಲಿಂದ ನಾವು ಇದು ಕರೆಸ್ಬಿಟ್ಟು ಅವ್ರನ್ನ ನೋಡಿದಾಗೆಲ್ಲ ನಮ್ಮ ಲಾಂಚು ನಮ್ಮ ಗೋಲ್ಡನ್ ಮೂವೀಸಿಂದ ಒಂದು ಫಸ್ಟ್ ಸಿನಿಮಾ ಮಾಡುವಾಗ ಒಂದು ಹೊಸ ಹೀರೋವನ್ನು, ಒಂದು ಹೊಸ ಫೇಸ್ನ ಇಂಡಸ್ಟ್ರಿಗೆ ಕೊಡಬೇಕು ಅಂತ ಇದ್ವಿ. ಐ ಥಿಂಕ್ ಹಿ ವಾಸ್ ಅ ಪರ್ಫೆಕ್ಟ್ ಮ್ಯಾಚ್ ಅದಕ್ಕೆ. ಸೊ ದಟ್ ಈಸ್ ಹೌ ದಿಸ್ ಹ್ಯಾಪೆಂಡ್. ಎಸ್, ಬೇರೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಅವ್ರು ಯಾರೋ ಕೇಳ್ತಾ ಇದ್ರು ಅವನೇ. ಸರ್, ಶಿಲ್ಪಾ ಮೇಡಮ್ ಅವೆಲಕನೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ದಯನಿಕೆಂಡ ನಾವು ಕಾಸರಗೋಡು ಅವರು ಕೇರಳ ಸರ್ ಕಾಪಿಕಾಡು ಸರ್ ನಮ್ಮ ತುಳುನಾಡಿಂದ ಪನ್ನಗ ಆಲ್ರೆಡಿ ನಮ್ಮ ಬಾರಕೋರುಡ್ದು ನೀಲೇಶ್ವರ ಮಟ್ಟ ಅಂದು ಪನೊಂದುಪ್ಪ ಆಡ ಪನ್ಪುನ ಮತ್ತೆ ನೆತ್ತ ಸ್ಟಾರ್ಟಿಂಗ್ ಇಡೆ ನಿರೂಪಕರು ಬಂಡೇರು ಐಟ್ ಮಂಗಳೂರು ಅವಾರ್ಡ್ ಉಡುಪಿ ಇಂಚನೆ ಪನೊಂದುಪ್ಪು ನೆತ್ತಂದೆ ನಮ್ಮ ಕಾಸರಗೋಡದ ಬಗ್ಗೆ ದಾಲ ಪನ್ಪುಜ ನಮ್ಮ ಕಾಸರಗೋಡ್ಲ ಮಾತಾ ಫಿಲ್ಮ್ನ ಸಪೋರ್ಟ್ ಪನ್ಪುನಕ್ಲು ಉಲ್ಲೇರು. ಎಸ್ಪೆಷಲಿ ಮಲಯಾಳ ಅವಾರ್ಡ್, ಕನ್ನಡ ಅವಾರ್ಡ್, ತಮಿಳ್ ಅವಾರ್ಡ್. ಕಾಸರಗೋಡುನು ತುಳು ಫಿಲ್ಮ್ ಕಂಪ್ಲೀಟ್ ಆದ ಅವಾರ್ಡ್ ಮಲ್ತಿದ್ದೀರ ಅತಿ ಈ ಪಿಕ್ಚರ್ ಮೂವಿ ಕಾಸರಗೋಡು ಇಂಚ ರಿಲೀಸ್ ದಾಲ ಪ್ಲಾನ್ ಉಂಡ? ಆ್ಯಕ್ಚುಲಿ ಮೊರನೆ ಅನ್ಕೆ ಏನೊಂದಿತ್ತೆ ಸಚಿನ್ ವೈ ಆಂಟ್ ವಿ ರಿಲೀಸಿಂಗ್ ಇನ್ ಕಾಸರಗೋಡು ಬಂದು ವಿ ಪ್ಲಾನ್ ಮಲ್ಪುನಾಗ ನಂಗೆ ಪ್ಲಾನ್ ಮಲ್ದೆ ಅಂಕ್ಲೆ ವಿ ಹ್ಯಾಡ್ ಸ್ಪೋಕನ್ ಅಬೌಟ್ ಇಟ್. ಯೂಶ್ವಲಿ ಕಾಸರಗೋಡು ಕೇರಳ ರೀಜನ್ ಬರ್ಪುನಿಡ್ದಾಗ ಇಂಕ್ಲೆಗ್ ಮಲಯಾಳಂ ಸಿನಿಮಾಸ್ ರೆಗ್ಯುಲರ್ ಅದು ಬರೋದುಂಡು ಅಕ್ಲೆನ ಡಾಮಿನೆನ್ಸ್ ಒಂಚೂರು ಜಾಸ್ತಿ ಉಂಟು. ಯೂಶ್ವಲಿ ಎಂಕ್ಲ ಮನ್ಪ ತುಳುಟ್ಟು ಒಂದು ಎಡ್ಡೆ ಸೌಂಡ್ ಆದ ಹಿಡಿದು ಬೊಕ್ಕ ಎಂಕ್ಲಿ ಕಾಸರಗೋಡು ಟ್ರೈ ಕೊರ್ರೆ ಪೋಪ ಇಜ್ಜಿಂದ ಆಲ್ರೆಡಿ ಕಾಸರಗೋಡು ಎನ್ಕ್ವೈರೀಸ್ ಬೈದಂಡು. ಬಟ್ ಸೆಕೆಂಡ್ ವೀಕ್ಗೆ ಎಂಕಲ್ ಪ್ಲಾನ್ ಮಂದೊಂದಿಲ್ಲ, ಇನಿಷಿಯಲ್ ಸ್ಟೇಜ್ ಗುರ್ಚಿ ಒಂದು ಜಾತ್ ಪ್ರಮೋಷನ್ ಎಡ್ಡೆ ಮಟ್ಟಿಡು ರೀಚ್ ಆಪುನು. ಸಿನಿಮಾ ಸೌಂಡ್ ಅನ್ನ ಇತ್ತೊಟ್ಟಿಗೆ ಒಂದು ಜಾತ್ ಥಿಯೇಟರ್ಸ್ ಎನ್ಕ್ವೈರಿ ಬರ್ರಿ ಸ್ಟಾರ್ಟ್ ಆಪುನು. ಅಬ್ರಾಡ್ ಎನ್ಕ್ವೈರೀಸ್ ಉಂಡು ಮಸ್ತ್. ಪುರಾಣಿ ಮ್ಯಾಮ್ ರಷ್ಯಾಡ್ದು ಕಾಲ್ ಬೈದಂಡು, ಇಸ್ರೇಲ್ದ ಡಿಸ್ಕಷನ್ಸ್ ಆವೊಂದುಂಡು, ದುಬೈ ಒಮಾನ್ದ ಪೂರ ಡಿಸ್ಕಷನ್ಸ್ ಆವೊಂದುಂಡು. ಬಟ್ ಆಫ್ಟರ್ ರಿಲೀಸ್ ಉಪ್ಪುಂಡು ಪ್ರತಿಯೊಂದು ಈ ಸಿನಿಮಾ ಕಾಸರಗೋಡು ಎಕ್ಸ್ಪೆಕ್ಟ್ ಮಲ್ಪ ಖಂಡಿತ. ಸರ್ ನಮಸ್ತೆ, ನಾನು ಅಶೋಕ್ ಶೆಟ್ಟಿ MPML ನ್ಯೂಸ್. ಇದು ನಂದು ಪ್ರಶ್ನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ. ನಮ್ಮದು ಈಗ ಈಗ ಅಂದರೆ ಈಗ ಎಲ್ಲವೂ ಅಲ್ಲಿ ನಾವು ಡಿಪೆಂಡ್ ಆಗ್ತಾ ಇದ್ದೇವೆ. ಈಗ ಒಂದು 10 ವರ್ಷದಿಂದ ಒಬ್ಬರು ನನ್ನ ಹೆಸರೇ ಇಲ್ಲಲ್ಲ ತುಳು ಪಿಕ್ಚರ್ ಮಾಡಿದ್ರು, ಅವರಿಗೆ 60 ಲಕ್ಷ ಹಾಕಿ ಲಾಸ್ಟಿಗೆ 6,000 ಬಂತು. ಈಗ ಅವರು ಪಿಕ್ಚರ್ ಮಾಡ್ತಾ ಇದ್ದಾರೆ. ಇಂದ ಚಿತ್ರರಂಗಕ್ಕೆ ಸಮಸ್ಯೆ ಇದೆಯಲ್ಲ, ಇದು ಮೆರಿಟ್ ಇದೆಯಾ ಅಲ್ಲ ಡಿಮೆರಿಟ್ ಇದೆಯಾ? ಯ ಬಗ್ಗೆ ನಿಮ್ಮ ಒಪಿನಿಯನ್ ಹೇಗೆ? ಅದು ಇಂದ ಈಗ ನಿಮ್ಮ ತುಳು ಪಿಕ್ಚರಲ್ಲಿ ಈ ಪಿಕ್ಚರಲ್ಲಿ ಇದು ಯೂಸ್ ಮಾಡಿದ್ರ ಟೆಕ್ನಾಲಜಿ ಇಂದಾಗಿ ಟೋಟಲ್ ಆಗಿ ಏನಾದರೂ ಲಾಭ ಇದೆಯಾ ನಷ್ಟ ಇದೆಯಾ, ಇಲ್ಲ ಮುಂದೆ ಏನಾಗ್ಬೋದು ಚಿತ್ರರಂಗದ ಫ್ಯೂಚರ್? ಮೊದಲಿಗೆ ಈ ಸಿನಿಮಾಲ್ಲಿ ನೀವೇನು ಕೇಳಿದ್ರೆ ಏನಾದರೂ ಯೂಸ್ ಮಾಡಿದೆ? ಇಲ್ಲ, ಮಾಡಿಲ್ಲ. ಆ್ಯಂಡ್ ಚಿತ್ರರಂಗಕ್ಕೆ ಏನಾಗ್ಬೋದು ಅಂತ ಸರ್, ಟೆಕ್ನಾಲಜಿ ಯಾವಾಗ ಬರ್ತಾ ಇರುತ್ತೋ ಅದಕ್ಕೆ ನಾವು ಒಗ್ಗೂಡಿಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಎಕ್ಸಾಂಪಲ್, ಮೊದಲು ಒಂದು 80-100 ವರ್ಷಗಳ ಹಿಂದೆ ನಾಟಕಗಳು ಮಾಡ್ತಾಯಿದ್ರು. ಸೊ ಅವಾಗ ಮೂಕಿ ಸಿನಿಮಾ ಬಂತು, ಆಮೇಲೆ ಟಾಕಿ ಸಿನಿಮಾ ಬಂತು, ವೈಟ್ ಆ್ಯಂಡ್ ಬ್ಲ್ಯಾಕ್, ಆಮೇಲೆ ಕಲರ್ ಸಿನಿಮಾ ಬಂತು. 70-80 ದಶಕದಲ್ಲಿ ಟೆಲಿವಿಷನ್ ಬಂದಾಗ ಚಿತ್ರರಂಗ ಏನು ಅಂತ ಆಯಿತು. ಅದಾದ ಮೇಲೆ ಚಿತ್ರರಂಗ ಹಾಗೆ ಇತ್ತು. ಆಮೇಲೆ ಈಗ OTT ಬಂದಿದೆ ಏನು ಅಂತ. ಇದೆಲ್ಲ ಬಂದಾಗ ಟೆಕ್ನಾಲಜಿಗೆ ನಾವು ಅದನ್ನು ಹೇಗೆ ನಮ್ಮ ಸಿನಿಮಾಗೆ ಉಪಯೋಗಿಸ್ಕೋಬೇಕು ಅನ್ನೋದು ನೋಡಬೇಕು. ಆದರೆ ಎಮೋಷನ್ಸ್ ಏನಿದೆ ಅದು ಒಬ್ಬ ನಟನೆ ಕೊಡೋಕ್ಕಾಗೋದು. ಟೆಕ್ನಿಕಲಿ ಬೇರೆ ಬೇರೆ ಆಸ್ಪೆಕ್ಟ್ನ ಚೇಂಜ್ ಮಾಡ್ಬೋದು, ಎಮೋಷನ್ಸ್ ನಟನೆ ಕೊಡೋಕ್ಕಾಗೋದು. ಮುಂದಿನ ದಿನಗಳಲ್ಲಿ ಅದು ಬಂದರೂ ಅವಾಗ ಮನೇಲಿ ಕೂತ್ಕೊಂಡು ಫೇಸ್ ಒಂದು 50 ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ದುಡ್ಕೋಬೋದು ಅಷ್ಟೇ. ಆ್ಯಂಡ್ ಟೆಕ್ನಾಲಜಿಗೆ ನಾವು ಅದ್ರ ಜೊತೆಲಿ ಇರಬೇಕು ಅನ್ನೋದು ನನ್ನ ಭಾವನೆ ಸರ್. ನೀವು ಯಾವ ಥರ ತೊಗೋತೀರಿ ಅನ್ನೋದು ಡಿಪೆಂಡು. ನೀವು ಮಾರಕವಾಗಿ ತೊಗೊಂಡ್ರೆ ಮಾರಕನೇ ಬರುತ್ತೆ ತಲೆಯಲ್ಲಿ. ನೀವು ನಿಮ್ಮ
ಒಳ್ಳೇದಾಗುತ್ತೆ ಅಂತ ತಗೊಂಡ್ರೆ ಮನಸ್ಸಲ್ಲಿ ಒಳಿತೆ ಆಗುತ್ತೆ. ಇದೆಲ್ಲ ನೋಡಿದಾಗ ನಂಗೆ ಅಣ್ಣವ್ರದ್ದು ಒಂದು ಹಾಡು ನೆನಪಾಗುತ್ತೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಲ್ಲಿ. ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅಂತ. ಸೊ ಏನೇ ಬಂದರೂ ಮನುಷ್ಯನಿಗೆ ಮನೋರಂಜನೆ ಅನ್ನೋದು ಬೇಕು. ಮಾಧ್ಯಮ ಹಾಗೂ ಟೆಕ್ನಿಕಲಿ ಬೇರೆ ಬೇರೆ ರೀತಿ ಆಗ್ಬೋದು ಅಷ್ಟೇ ಸರ್. ಸರ್, ಇವಾಗ ನಿಮ್ಮದು 2006 ಚೆಲ್ಲಾಟ ಸಿನಿಮಾ ಮಂಗಳೂರು ಕಡೆಯಿಂದನೇ ಆಯಿತು ಸರ್. ಅಂದರೆ ಇವರು ಜಗದೀಶ್ ಕೋಟೆನವರು ನಿರ್ಮಾಣ ಮಾಡಿದರು, ಎಮ್ ಡಿ ಶ್ರೀಧರ್ ಅವರು ನಿರ್ದೇಶನ ಮಾಡಿದರು. ಈಗ ನೀವು ತುಳುವಿನಲ್ಲಿ ಕೂಡ ಒಂದು ಸಿನಿಮಾ ಮಾಡಿದ್ರಿ. ಇನ್ನು ತಾವು ತುಳುವಿನಲ್ಲಿ ಒಂದು ಅಭಿನಯ ಮಾಡುವಂಥ ಅಲ್ಲ ಒಂದು ಏನಾದರೂ ನಿಮ್ಮ ಮನಸ್ಸಲ್ಲಿ ಇದೆಯಾ ಸರ್? ನನಗೆ ಪ್ರೊಡ್ಯೂಸರ್ ಹೇಳಿದ್ರೆ ಮಾಡ್ತೀನಿ. ಅಲ್ಲ, ಮುಂದಿನ ದಿನಗಳಲ್ಲಿ ಏನಾದರೂ ಮಾಡ್ತೀರಾ ಅಂತ ಸರ್? ಖಂಡಿತ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಯಾಕೆ ಮಾಡಲ್ಲ ಸರ್? ಯಾಕೆಂದರೆ ನಿಮಗೆ ಆರಂಭಿಕ ಮುನ್ನಡೆ ಸಿಕ್ಕಿದ್ದೆ ಚೆಲ್ಲಾಟ ಸರ್. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ ಸರ್. ಖಂಡಿತ ಅಲ್ಲಿ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಮಾಡ್ತೀನಿ. ಮುಂದಿನ ಸಿನಿಮಾ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತುಳುವಿಗೆ ಕನ್ನಡಕ್ಕೆ ಎರಡರಲ್ಲೂ ಮಾಡಬಹುದು ಅಂತ ಇದ್ದರೆ ಡೆಫಿನೆಟ್ಲಿ 2 ಲ್ಯಾಂಗ್ವೇಜಲ್ಲಿ ಮಾಡ್ತೀವಿ. ಅದು ಕನ್ನಡಕ್ಕೆ ಸೀಮಿತ ಆಗಿದ್ದರೆ ಅದು ಬೇರೆ ರೀತಿ. ನೀವೇ ಯಾವಾಗಲೇ ಕೇಳಿದ್ರಿ ಹೇಗೆ ನಮ್ಮದು ಸಬ್ಜೆಕ್ಟ್ ಪ್ರಕಾರ ಕಾಮಿಡಿ ಅಂತಲೇ ಮಾಡ್ತೀರಿ. ಇಲ್ಲೂ ಕೂಡ ನಾವು ಬಂದಾಗ ನಾವು ಬಂದಿದ್ದ ತಕ್ಷಣ ನಾನು ದೊಡ್ಡ ಸಿನಿಮಾ ಮಾಡಿದೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಬಂದ್ವಿ, ನಾವು ಗೋಲ್ಡನ್ ಮೂವೀಸಿಂದ ಬಂದಿದ್ದೀವಿ, ಏನೋ ದೊಡ್ಡದಾಗಿ ಬೇರೆ ಡಿಫ್ರೆಂಟಾಗಿ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಬಂದಿಲ್ಲ. ಇಲ್ಲಿಯ ಒಂದು ಆಡಿಯನ್ಸ್ ಪಲ್ಸ್ಗೆ ಏನು ಇಷ್ಟ, ಇಲ್ಲಿಯವ್ರು ಕಾಮಿಡಿಯನ್ನು ಇಷ್ಟಪಡ್ತಾರೆ, ಅದಕ್ಕೆ ತಕ್ಕಂತೆ ನಮ್ಮ ಜಾನರ್ ಅಂದರೆ ನಮ್ಮ ಮನೆಯ ಜಾನರ್, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆಯಲ್ಲ, ಗಣೇಶ್ ಸರ್ನ ಇಷ್ಟಪಡುವಂಥ ಒಂದು ಜಾನರ್, ಅದು ಎಲ್ಲೂ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಎಲ್ಲ ಎಲಿಮೆಂಟ್ಸ್ಗಳನ್ನು ಹಾಕ್ಕೊಂಡು ಒಂದು ಸಿನಿಮಾ ಅಂತ ಮಾಡಿದ್ದೀವಿ. ಸೊ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಡೌಟ್ ಏನಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲೇ ಒಬ್ಬ ಹೀರೋ ಇರಬೇಕಾದ್ರೆ ನೀವು ಔಟ್ಸೈಡಿಂದ ಒಂದು ಹೀರೋಯನ್ನು ಆಯ್ಕೆ ಮಾಡಿದ್ರಿ ನಿಮ್ಮ ಸಿನಿಮಾಕ್ಕೆ, ಯಾಕಾಗಿ? ನಾವು ತುಳು ಸಿನಿಮಾ ಅಂತ ಪ್ಲ್ಯಾನ್ ಮಾಡಿದಾಗ ಗಣೇಶ್ ಸರು ಅಲ್ಲಿ ದೊಡ್ಡ ದೊಡ್ಡ ಫಿಲ್ಮ್ಗಳು ಬೇರೆ ಫಿಲ್ಮ್ಗಳಲ್ಲೆಲ್ಲ ಬ್ಯುಸಿ ಇರ್ತಿದ್ರು. ಸೊ ಒಂದು ತುಳುವಿಂದ ನಮ್ಮ ಬ್ಯಾನರಿಂದ ಒಂದು ಹೊಸ ಹೀರೋವನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಭಾಳಷ್ಟು ವರ್ಷಗಳಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಲ್ಲಿ ಇನ್ಫ್ಯಾಕ್ಟ್ ಪ್ರತಿಯೊಬ್ಬರು ನಮ್ಗೆ ಅಲ್ಲಿನ ಪತ್ರಕರ್ತರು ಕೇಳೋದು, ಬರೀ ನಿಮ್ಮ ಬ್ಯಾನರ್ ನಿಮ್ಮ ಹೀರೋಗಳಿಗೆ ಸೀಮಿತವಾಗಿರುತ್ತಾ, ಹೊಸ ಪ್ರತಿಭೆಗಳನ್ನ ನೀವು ಕರ್ಕೊಂಡ್ಬರ್ತೀರಾ ಅಂತ. ಎಲ್ಲೋ ಒಂದು ಕಡೆ ಇದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ನಾವು ಬರೀ ನಮ್ಮ ಆರ್ಟಿಸ್ಟ್ಗಳನ್ನ ನಮ್ಮ ಮನೆಯವ್ರನ್ನ ಮಾತ್ರ ಸಪೋರ್ಟ್ ಮಾಡದೆ ಬೇರೆ ಆರ್ಟಿಸ್ಟ್ಗಳು ಹೊಸ ಪ್ರತಿಭೆಗಳನ್ನು ತರ್ತಾ ಇದ್ದೀವಿ ಅನ್ನೋದು ನನಗೆ ಖುಷಿ ಇದೆ ಇವತ್ತಿನ ದಿನ. ಅರ್ಜುನ್ ಕಾಪಿಕಾಡ್ ಅವ್ರನ್ನ ನಮ್ಮ ಸ್ಪೆಷಲ್ ಆಗಿ ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ರೋಲ್ ಮಾಡಿದ್ದಾರೆ ನಮಗೋಸ್ಕರ. ಥ್ಯಾಂಕ್ ಯು ಅರ್ಜುನ್. ಹಿ ಹ್ಯಾಸ್ ಬೀನ್ ಒಂದು ದೊಡ್ಡ ಸಪೋರ್ಟ್ ನಮಗೆ. ನಾವು ಫೋನ್ ಮಾಡಿಬಿಟ್ಟು ಅರ್ಜುನ್ ನಾನು ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಪ್ರತಿ ಹಂತದಲ್ಲೂ ಕೂಡ ಶೂಟಿಂಗಲ್ಲೂ ನನಗೆ ಒಂದು ಇದರಲ್ಲಿ ಮ್ಯಾಮ್ ಏನೇ ಸಪೋರ್ಟ್ ಬೇಕಿದ್ರು ಎಂಕ್ಲೇನ್ ಲೆಪ್ಲೆ ಮ್ಯಾಮ್ ಎಂಕ್ಲು ಉಲ್ಲ ಇದಕ್ಕೆ ದಾದ ಬೋರ್ಡ್ ಮೊರಣಿ ಪ್ರಚಾರಗಳ ಎಂಕ್ಲು ಬನ್ನಪ್ಪಗ ಆರು ಮ್ಯಾಮ್ ಎಂಕ್ಲು ಬರ್ಪ ಟೆಲ್ ಅಸ್ ವಾಟ್ ಯು ವಾಂಟ್ ಅಂತ ಕೇಳಿಕೊಂಡು ನನಗೆ ಒಂದು ಸಪೋರ್ಟ್ ಅಂತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅರ್ಜುನ್. ಐ ವಿಲ್ ನೆವರ್ ಫಾರ್ಗೆಟ್. ಅವ್ರದ್ದು ನೆಕ್ಸ್ಟ್ ಸಿನಿಮಾ ಬರ್ತಾ ಇದೆ, ಮೊನ್ನೆ ನೋಡಿದೆ ನಾನು, ಟಾಸ್ ಅನ್ನೋ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಅವ್ರು ಆ್ಯಕ್ಟು ಮಾಡಿದ್ದಾರೆ ಅದರಲ್ಲಿ. ಐ ವಿಶ್ ಯು ಅ ವೆರಿ ಬಿಗ್ ಸಕ್ಸಸ್ ಆ್ಯಸ್ ಅ ವೆರಿ ಬಿಗ್ ಕನ್ನಡ ಸ್ಟಾರ್ ಅರ್ಜುನ್. ಐ ರಿಯಲಿ ಲವ್ ದ ಮೂವಿ. ನಾನು ನೋಡಿದೆ ಸಿನಿಮಾನ, ಅದಕ್ಕೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡೆ ಇಲ್ಲಿ. ಎಸ್, ಅರ್ಜುನ್ ದೇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ತಾವು ಕೂಡ ಶುಭ ಹಾರೈಸಬೇಕು ಈ ಚಿತ್ರತಂಡಕ್ಕೆ. ಈ ಟೀಮ್ ಒಟ್ಟಿಗೆ ಫಸ್ಟ್ ಇಡ್ದುಲ್ಲಾರ, ಸೊ ಈ ಟೀಮ್ಗೆ ಒಂಜಿ ಇರ್ನ ರಡ್ಡು ಪಾತೆರ ಸುರುಕಾದ ಮಾದಲ್ ನಮಸ್ಕಾರ. ಈತ ಮ್ಯಾಮ್ ಪಂಡೇರು ಎಂಕಲ್ನ ಸೈಡ್ ಹಿಡಿದು ಎಂಚಿನ ಈ ಸಿನಿಮಾ ಕೊರ್ರೆ ಆಪುಂಡು ಎಂಕುಲು ಪಂತ ಮ್ಯಾಮ್ ಆಂಡ ಎಂಕ್ಲಿಗೆ ಮಾತಾಡಕ್ಲ ತುಳು ಇಂಡಸ್ಟ್ರಿದಾಗ್ಲಿಗೆ ಮಸ್ತ್ ಖುಷಿ ಏನ ವಿಚಾರ ತಂದು ಬಂಡ ಸರ್ ಮ್ಯಾಮ್ ಅಕಲ್ನ ಬ್ಯಾನರ್ನ ಬತ್ತ ಒಂದೊಂದು ತುಳು ಸಿನಿಮಾ ಮನ್ಪೇರೆ ಬಿದ್ದಾಡ್ದೇನಂದು ಪನ್ಪಿನ ಎಂಕ್ಲಿಗೆ ತುಳು ಚಿತ್ರರಂಗದಾಗ್ಲಿ ಕೊಂಚ ಮಲ್ಲ ಖುಷಿ ದಯಪಂಡ ಅಂಚಿಂದ ಬ್ಯಾನರ್ ಕೊಂಚ ಮಲ್ಲ ಪುದರ್ ಮಂತಿನ ಅಂಚಿಂದ ಬ್ಯಾನರ್ ಕನ್ನಡ ಇಂಡಸ್ಟ್ರಿ ರೂಲ್ ಮಂತಿನ ಅಂಚಿಂದ ನಮ್ಮ ಗಣೇಶ್ ಸರ್ ಉಳ್ಳೇರು. ಸೊ ಆರು ಬತ್ತದ ಮುಲ್ಪ ಒಂದು ತುಳು ಸಿನಿಮಾ ಮನ್ಪೋಡು ಅಂದಾಂಡ ನಮ್ಮ ರೆಕಗ್ನೈಸೇಷನ್ ಆ ಇಂಡಸ್ಟ್ರಿ ಎಂಚ ಆವಡು ಬಂದು ನಮ್ಮ ಇಮ್ಯಾಜಿನ್ ಮಲ್ಪೋಡು. ಸೊ ನಿಕ್ಲೇಗೆ 2 ಜನಕ್ಕೆ ಹೆಂಗೆ ಮಸ್ತ್ ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಕಗ್ನೈಸಿಂಗ್ ಅವರ್ ತುಳು ಇಂಡಸ್ಟ್ರಿ. ಆ್ಯಂಡ್ ಸೆಕೆಂಡ್ಲಿ ವೆರಿ ಇಂಪಾರ್ಟೆಂಟ್ ಪನೋಡು ಅಂದಾಂಡ ಯಾನು ಪನೋಡೆ ಮ್ಯಾಮ್ ಎಂಚಿನ ಪದ್ಯ ಬಂತಾರೆ ಮ್ಯಾಮ್ ಬಾರಿ ಸರ್, ಏನು ಹಾಡು ಸರ್, ಸರ್ ನೀವು ಲಕ್ಕಿ ಸರ್. ಬೋರ್ ಆದಾಗೆಲ್ಲ ಮ್ಯಾಮ್ ಹತ್ರ ಹಾಡು ಆಡಿಸ್ಬೋದು ನಿಮಗೆ ಡೆಫಿನೆಟ್ಲಿ. ಇಂದೆಟ್ ರಡ್ಡು ವಿಚಾರ ಉಂಡು ಬಂದಿಜಿನ ಮ್ಯಾಮ್ ಗ್ಯಾರಂಟಿ ಅನ್ನ ಮಂಡೆ ಕುಟ್ಟಿ ಪಾಡ್ಯಾರು ಒಂಜಿ ರಡ್ಡನೇತ ನಿಜವಾದಿ ನಾನು ಮ್ಯಾಮ್ಗೆ ಫೋನ್ ಮಾಡಿದೆ. ಐ ವಾಸ್ ಸರ್ಪ್ರೈಸ್ ಸರ್, ಐ ವಾಸ್ ಸೀರಿಯಸ್ಲಿ ಸರ್ಪ್ರೈಸ್. ಐ ನ್ಯೂ ನೀವು ಕ್ಯಾರಿಯೋಕೆ ಯು ಲವ್ ಸಿಂಗಿಂಗ್. ಗಣೇಶ್ ಸರ್ ತುಂಬ ಹಾಡ್ತಾರೆ ಅಂತ ನಂಗೆ ಗೊತ್ತುಂಟು ಮನೆಯಲ್ಲಿ. ಇಟ್ಸ್ ಇಸ್ ಫ್ರೀ ಟೈಮ್ ಇದ್ದಾಗ ಕ್ಯಾರಿಯೋಕೆ ಇಸ್ ಪಕ್ಕ. ಐ ಹ್ಯಾವ್ ಸೀನ್ ಲಾಟ್ ಆಫ್ ಸ್ಟೋರೀಸ್, ಬಟ್ ಆ ಸ್ಟೋರೀಸಲ್ಲಿ ಯಾವತ್ತು ಮ್ಯಾಮ್ ಹಾಡಿದ್ದನ್ನು ನಾನು ನೋಡಲಿಲ್ಲ.
and it was a surprise package, and but right time ಗೆ ಇಂಟ್ರೊಡ್ಯೂಸ್ ಆಯ್ತು ಸರ್. ಐ ಥಿಂಕ್ ಲಾಟ್ ಆಫ್ ಕನೆಕ್ಷನ್ ಮ್ಯಾಮಿಗೆ ಯಾಕಂತ ಹೇಳಿದರೆ ತುಳು ಭಾಷೆ ಅಂತ ಬಂದಾಗ ಆ್ಯಂಡ್ ಶೀ ಸ್ಯಾಂಗ್ ಇಟ್ ಸೋ ಬ್ಯೂಟಿಫುಲ್ಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಆ್ಯಂಡ್ ಎನ್ನ ಪಿಕ್ಚರ್ಗಳು ಒಂದಿರು ಪದ್ಯ ನೋಡ್ರಿ ಯಾನ್ಲಿರಲ್ಲ ಒಟ್ಟಿಗೆ. ಸೊ ಕುಡಾರ ಯಾನ್ ಮಸ್ತ್ ಪಾತ್ರೆ ಬೋಪುಜಿ. ನಿತ್ಯ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ನಿತ್ಯ ಆಲ್ಸೋ ಬಿಕಾಸ್ ಈಸ್ ಗಾಟ್ ಅ ಗ್ರೇಟ್ ಫ್ಯೂಚರ್, ವೆರಿ ಹ್ಯಾಂಡ್ಸಮ್. ಯಾನು ಎಷ್ಟೋ ಸತಿ ಬಂದಾರ ಕಣ್ಣು ಅಂತ ಸೂರ್ಯ ಲಕ್ಕ ಅಂತ ಸೂರ್ಯನ್ ತೂಯಿಲಕ್ಕ ಹಾಕೊಂಡು. ಸೊ ಯು ಗಾಟ್ ಅ ಗ್ರೇಟ್ ಬ್ಯಾನರ್ ಟು ಗೆಟ್ ಇಂಟ್ರಡ್ಯೂಸ್ ಬ್ರೋ. ಆತ ರೆಡಿ? ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್. ಆ್ಯಂಡ್ ಮಾತು ಆ್ಯಕ್ಟರ್ಸ್ಗೆಲ್ಲ ಯಾನ್ ಕಂಗ್ರ್ಯಾಚುಲೇಷನ್ ಬಂತ. ಆ್ಯಂಡ್ ಸ್ಯಾಮ್ಯುಲ್ ಆಲ್ಸೋ ಇಟ್ಸ್ ಗಿವನ್ ಮೀ ಅನ್ ಆಪರ್ಚುನಿಟಿ ಸರ್. ಅವ್ರದ್ದೊಂದು ಹೊಸ ಅಂತ ಒಂದು ಸಿನಿಮಾದ ಹಾಡು ಕೂಡ ಆಡಿಸಿದ್ದಾರೆ ನನ್ನ ಹತ್ರ. ಆ್ಯಂಡ್ ಪುನ್ನಮೆದ ಚಂದ್ರ ಇಸ್ ಮೈ ಫೇವ್ರೆಟ್ ಮ್ಯಾಮ್. ಸಾರಿ ಇಜ್ಜಿ ಡೆಫಿನೆಟ್ಲಿ ಪೂರ ಬದ್ದಲ್ಲಿ ಇಷ್ಟ, ಬಟ್ ಅವು ಎನ್ನ ಒಂಜಿ ಬಾರಿ ಫೇವ್ರೆಟ್ ಸಾಂಗ್. ಬಟ್ ಇನ್ನ ವಾಯ್ಸ್ ಮ್ಯಾಮ್ ಹ್ಯಾ ಬಂದ್ಪಾಯ್ತೆ ಸೂಪರ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಪಿಕ್ಚರ್ ಸಿನಿಮಾ ಖಂಡಿತವಾದ್ಲ ಮಲ್ಲ ಮಟ್ಟ ರೀಚ್ ಆಪುಂಡು. ಏರು ಉಲ್ಲೇರಿ ಏರು ಇಜ್ಜೇರಿಂದ ಬಂದ್ರೆ ನಂಗೆ ಪೋಸ್ಟರ್ ತುನಗನ ಗೊತ್ತಾಗ್ಬೋದು ಸರ್. ಪೋಸ್ಟರ್ ನೋಡಿದಾಗ ನಮ್ಗೆ ಅನ್ಸುತ್ತೆ ಸರ್ ಅದರ ಹಿಂದೆ ಒಂದು ಮನೆ ಇದೆ, ಅಷ್ಟು ಜನರಿಗೂ ಆ ಮನೆಯಲ್ಲಿ ಜಾಗ ಸಾಕಾಗಲ್ಲ ಸರ್. ಅಷ್ಟು ಜನ ಹಾಕ್ಕೊಂಡು ಒಂದು ತುಳು ಸಿನಿಮಾ ಮಾಡೋದು ಅಂದರೆ ಇಟ್ ಇಸ್ ಡೆಫಿನೆಟ್ಲಿ ಒಂದು ದೊಡ್ಡ ಟಾಸ್ಕ್ ಆ್ಯಂಡ್ ಅದನ್ನು ಬ್ಯೂಟಿಫುಲಿ ಅಚೀವ್ ಮಾಡಿದ್ದಾರೆ. ಸೊ ಸಂದೀಪ್ ಈಸ್ ಅ ಡೈರೆಕ್ಟರ್, ಈಸ್ ಅ ವಂಡರ್ಫುಲ್ ಗಾಯ್, ವೆರಿ ಇನ್ನೋಸೆಂಟ್ ಗಾಯ್. ಆ್ಯಂಡ್ ಎನ್ನ ಹೆಡ್ ಆಫೀಸ್ಲ ಈ ಸಿನಿಮಾ ಉಂಡು. ಡ್ಯಾಡಿ ಉಲ್ಲೇರು, ಬೋಜಾ ಮುಲ್ಲೇರು, ಮಾತ ಹಿರಿಯ ಆರ್ಟಿಸ್ಟ್ ಉಲ್ಲೇರು. ಸೊ ಮಿಸ್ ಮನ್ಪಂದು ಯಾನು ನಮ್ಮ ಪತ್ರಿಕಾದ ಮಾತ ನಮಗೆ ಸಪೋರ್ಟರ್ಸ್ನ ಎದುರು ಯಾನು ಪನ್ಪುನಿ ಈತೆ ನಮ್ಮ ಪಿಕ್ಚರ್ ಸಿನಿಮಾಗೆ ಮಲ್ಲ ಮಟ್ಟದ ಪ್ರಚಾರ ಕೊರ್ದು ನಿಖಲ್ನ ಆಶೀರ್ವಾದ ನಂಚನೆ ಈ ಸಿನಿಮಾ ಅಂತೂ ಒಂದು 10 ಜನಕ್ಕಲಿಗೆ ಈ ಸಿನಿಮಾದ ಬಗ್ಗೆ ಮುಟ್ಟಲಕ್ಕ ಮನ್ಪಲೆ ಅಂತ ಬಂದಕ್ಕೆ ಎಂದು ಎನ್ನ ರಡಪಾತಾರೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ರಿಗೂ. ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಷ್ಟೊತ್ತು ಕೂತ್ಕೊಂಡು ನಮ್ಮ ಮಾತುಗಳನ್ನ, ನಮ್ಮ ಸಿನಿಮಾ ಬಗ್ಗೆ ಹಾಗೆ ಪ್ರತಿಯೊಬ್ಬರ ಮಾತುಗಳನ್ನ ಭಾಳ ಸಮಾಧಾನದಿಂದ ಕೇಳಿ ಕೂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ 7ನೇ ತಾರೀಕು ಪಿಕ್ಚರು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ನಮ್ಮನ್ನು ಹರಿಸಿ ಹಾರೈಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಎಫರ್ಟು ಇಡೀ ಟೀಮು ಭಾಳ ಹಾಕಿದ್ದಾರೆ ಎಫರ್ಟು. ಗೋಲ್ಡನ್ ಮೂವೀಸ್ ದೊಡ್ಡ ಬ್ಯಾನರು ಅದೆಲ್ಲ ಪಕ್ಕಕ್ಕಿದ್ರೂ ಕೂಡ ದ ಎಫರ್ಟ್ ಇಡೀ ಟೀಮ್ ಹಾಕಿರೋದು ತಮ್ಮೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಕಲ್ ಟೀಮ್ ಜೊತೆಯಲ್ಲಿ ಡಿಸ್ಟ್ರಿಬ್ಯೂಷನ್ ಪ್ರತಿಯೊಬ್ಬರು ಭಾಳ ಎಫರ್ಟ್ ಹಾಕಿದ್ದಾರೆ. ಹಾಗೆ ಶಿಲ್ಪನೂ ಕೂಡ ತುಂಬ ಎಫರ್ಟ್ ಹಾಕಿ ಐ ಥಿಂಕ್ ಕಳೆದ 1.5 ತಿಂಗಳಿಂದ ಮಂಗಳೂರಲ್ಲಿದ್ದಾರೆ ಅವರು. ಅಷ್ಟು ಎಫರ್ಟ್ ಹಾಕಿ ಸರ್, ಯಾಕೆ ಸರ್ ನಗ್ತಾ ಇದ್ದೀರಾ? ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಶಿಲ್ಪನ ಮೇಲೂ ಇರಲಿ. ಹಾಗೆ ತಾವು ಕೂಡ ಹೆಚ್ಚೆಚ್ಚು ಸಿನಿಮಾ ಮಾಡಿ 2 ತಿಂಗಳು ಇಲ್ಲಿರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಎಸ್, ಬ್ಯಾನರಲ್ಲೇ ಗೋಲ್ಡನ್ ಮೂವೀಸ್ ಹೆಸರಿದೆ. ಸರ್ ಕೂಡ ಅಷ್ಟೇ ಸಿನಿಮಾದಲ್ಲೂ ನಗಿಸ್ತಾರೆ, ರಿಯಲ್ ಲೈಫಲ್ಲೂ ನಗಿಸ್ತಾರೆ. ತುಳು ಸಿನಿಮಾ ಕೂಡ ಅಷ್ಟೇ ಜನರಿಗೆ ನಗೋದು ಇಷ್ಟ. ಸೊ ನಗುವಿಗಾಗಿ ನಾವೆಲ್ಲೂ ತಯಾರಾಗೋಣ. 7th ಮಂಗಳೂರಲ್ಲಿ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ತುಳು ಕನ್ನಡದಲ್ಲಿ ಪಿಕ್ಚರ್ ಬಿಡುಗಡೆ ಆಗ್ತಾ ಇದೆ. ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ತಾ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಗೋಲ್ಡನ್ ಮೂವೀಸ್ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ವಿ. ಮಾತಿರೆಗ್ಲ ಸೊಲ್ಮೇಲು ಪೂರ ಈತ್ ಮಲ್ಲ ಸಂಖ್ಯೆ ವರ್ಷ ಒಂದು ತುಳು ಸಿನಿಮಾದ ಪ್ರೆಸ್ ಮೀಟ್ಗೆ ಪೂರ ಮೀಡಿಯಾದ ಸೇರ್ನಲ್ಲಿ ಒಂದು ಮಲ್ಲ ಬಾರಿ ಪೊರ್ಲದ ಖುಷಿತ ವಿಚಾರ. ಸೊ ಥ್ಯಾಂಕ್ ಯು ಮಾತಿರೆಗ್ಲ ಸೊಲ್ಮೇಲು. ಥ್ಯಾಂಕ್ ಯು ವೆರಿ ಮಚ್.